ಕನ್ನಡದ ದೀಪ. ವಿಶ್ವವಿದ್ಯಾಲಯ ಕಲಬುರಗಿ ಪ್ರಸಾರಾಂಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನ ಮಾನ್ಯ ಕುಲಪತಿಗಳು ವಹಿಸಿಕೊಳ್ಳುತ್ತೇನೆ. ಪ್ರಶಸ್ತಿ ಪ್ರದಾನ ಮಾಡಲಿರುವ ದೀಪಾ ಭಾರತಿ ಮೇಡಮ್ ಅವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ. ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್.ಆರ್. ವಿಜಯಶಂಕರ್ ಸರ್ ಅವರು, ಹಾಗೆ ಡಾಕ್ಟರ್ ಟಿ.ವಿ. ಸಾಗರ್ ಸರ್ ಅವರು, ಹಾಗೆ ಅತಿಥಿಗಳಾಗಿ ಡಾಕ್ಟರ್ ಶ್ರೀದೇವಿ ಗೌರ್ಮೆಂಟ್ ಸಿಂಡಿಕೇಟ್ ಸದಸ್ಯರು, ಪ್ರೊಫೆಸರ್ ಶ್ರೀ ಸುಲೋಚನಾ ವಿಷಯ ಪರಿಷತ್ ಸದಸ್ಯರು, ಗೌರವ ಉಪಸ್ಥಿತಿಯನ್ನು ಡಾಕ್ಟರ್ ಎನ್.ಟಿ. ಕಣ್ಣೂರ್ ಅವರು ವಹಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀಮತಿ ಜಯಂಬಿಕಾ ಮೇಡಮ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಪ್ರೊಫೆಸರ್ ಎಸ್.ಟಿ. ಕೋಟೆ ಸರ್ ಅವರು, ಪ್ರೊಫೆಸರ್ ರಮೇಶ್ ರಂಗನಾಥ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಈ ಸಮಾರಂಭವನ್ನ ನಾಡಗೀತೆಯೊಂದಿಗೆ ಪ್ರಾರಂಭಿಸಲಾಗ್ತದೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ನಾಡಗೀತೆಯಲ್ಲಿ ಭಾಗವಹಿಸಬೇಕು ವಿನಿಸ್ಕೊಳ್ತೇವೆ. ನಾಡಗೀತೆಯನ್ನು ನಡೆಸಿಕೊಡುವುದು ಸಂಗೀತ ವಿಭಾಗದ ಪ್ರಾಧ್ಯಾಪಕರು. ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಪೀಠೆ ಭೂದೇವಿಯ ಮಗುಟದ ನವಮಣಿಯೇ ಗಂಧದ ಚಂದ್ರದ ಹೊಂದಿನ ದಣಿಯೇ ರಾಘವ ಮಧುಸೂದನರವ ಧರಿಸಿದ ಭಾರತ ಜನನಿಯ ತನುನಾದೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವು ನಿನ್ನಾವೇಶ ಹಸುವಿನ ಗಿರಿಗಳ ಸಾಲೆ ಉನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಸಂತರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಂದರ ದಿವ್ಯಾರಣ್ಯ ಪ್ರಣಶರಕ್ಷರಿ ಹೊನ್ನ ಕಂಪಲ ಭೂಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ರಾಮ ಕಲ್ಪೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಕೈಲಮ ಹೊಯ್ಸಳ ನಾಡಿನ ನಾಡಿ ಗಂಗನ ಜಗನರ ನೆಚ್ಚಿನ ಬೇಡೆ ಕೃಷ್ಣ ಶರಾವತಿ ಗಂಗಾ ಕಾವೇರಿಯ ಮರಗಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಶರಣ ಜನಾಂಗದ ಶಾಂತಿಯ ನೋಟ ರಸಿಕರ ಬಂಧನ ಸೇಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜನರೋಜ್ಞಾನ ಜನಕನ ಹೋಲುವ ದೊರೆಗಳ ಧಾಮ ನಾಯಕ ವೈದಿಕರ ರಾಮ ಕನ್ನಡ ನುಡಿ ನುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ಸ್ನೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಸಂಗೀತ ವಿಭಾಗದ ಪ್ರಾಧ್ಯಾಪಕರಿಗೆ. ಈಗ ಸ್ವಾಗತ ಮತ್ತು ಪ್ರಾಸ್ತಾವಿಕ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಹಾಗೂ ಪ್ರಸಾರಾಂಗದ ನಿರ್ದೇಶಕರು ಕಲಾನಿಕಾಯದ ಡೀನರಾದ ಪ್ರೊಫೆಸರ್ ಎಸ್.ಟಿ. ಶಂಕರ್ ಅವರು. ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಪ್ರಸಾರಾಂಗದ ಮೂಲಕ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ವಿದ್ಯುಕ್ತವಾಗಿ ಜರುಗ್ತಾ ಇದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಶಶಿಕಾಂತ್ ಎಸ್ ಮುಖೇರಿ ಅವರನ್ನ ಮತ್ತು ನಾವು ನಮ್ಮ ನೆಚ್ಚಿನ ಕುಲಪತಿಗಳು ಅವರನ್ನು ಪ್ರಶಸ್ತಿಸುವ ಪರವಾಗಿ ಇಲ್ಲಿ ಸೇರಿರುವ ಕನ್ನಡ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದೆ. ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಯಾರಿಗೆ ನಡೆಸಬೇಕು ಅಂತ ಹೇಳಿ ಆಲೋಚನೆ ಮಾಡುವ ಹೊತ್ತಿನಲ್ಲಿ
ನನ್ನ ಪುಸ್ತಕ ಬಿಡುಗಡೆಗೆ ದೀಪಾ ಬಸ್ತಿಯವರು ಬರ್ತಾರೆ, ಅಂತಾರಾಷ್ಟ್ರೀಯ ಖ್ಯಾತಿಯ ಲೇಖಕಿ. ಸರ್ ಅವ್ರನ್ನೇ ಕರೆದ್ರೆ ಹೇಗಿರ್ತದೆ ಅಂತಂದಾಗ ಮಾನ್ಯ ಕುಲಪತಿಗಳು ಬಹಳ ಖುಷಿ ಆಗುತ್ತೆ, 2 ದಿವಸ ಅವ್ರು ನಮ್ಮಲ್ಲಿ ಉಳಿಯೋರು, ದಯವಿಟ್ಟು ಕರೀರಿ ಅಂತ ಹೇಳಿದ್ರು. ಹಾಗೆ ಅವ್ರನ್ನ ಕರೆದಾಗ ಒಪ್ಕೊಂಡು ಮತ್ತೆ ಇವತ್ತಿನ ವೇದಿಕೆ ನನ್ನ ಜೊತೆಗಿದ್ದಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಶಸ್ತಿ ಬೂಕರ್ ಪ್ರಶಸ್ತಿ ಜೇತರು ಅನುವಾದಕರಾದಂತಹ ದೀಪಾ ಬಸ್ತಿ ಅವರನ್ನ ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲ ಪರವಾಗಿ ಅದೇ ರೀತಿ ಮುಖ್ಯ ಅತಿಥಿಗಳನ್ನಾಗಿ ಯಾವ ಸಾಹಿತ್ಯ ಕರಿಬೇಕು ಅಂತಂದಾಗ SR ವಿಜಯಶಂಕರ್ ಅವರು ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇರೋದ್ರಿಂದ ಅವರನ್ನು ಕರೆಯೋಣ ಅಂತ ಮಾನ್ಯ ಕುಲಪತಿಗಳು ಕುಲಸಚಿವರು ಹೇಳಿದಾಗ ಅದನ್ನು ಅವರಿಗೆ ನಾನು ತಿಳಿಸಿದೆ. ಮೊನ್ನೆ ಸಾಹಿತಿಗಳಾದ ಶ್ರೀ SR ವಿಜಯಶಂಕರ್ ವಿಮರ್ಶಕರು ಒಪ್ಪಿಕೊಂಡು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಮುಖ್ಯ ಅತಿಥಿಗಳಾಗಿ. ಅವರನ್ನ ವಿಶ್ವವಿದ್ಯಾಲಯದ ಪರವಾಗಿ ಮತ್ತೊಮ್ಮೆ ಉತ್ತಮವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇನ್ನೊಂದು ವಿಷಯ ಚರ್ಚೆ ಮಾಡಬೇಕಾದ್ರೆ ಸರ್, ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ DG ಸಾಗರ್ ಅವರು ರಾಜ್ಯ ಸಂಚಾಲಕರಾಗಿ ನಾಡು ನುಡಿ ಸಮಾಜದ ಬಗ್ಗೆ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಅವರು ನಾವು ವಿಶ್ವವಿದ್ಯಾಲಯದ ಅತಿಥಿಯಾಗಿ ಕರೆದಿಲ್ಲ, ಅವ್ರನ್ನ ಕರಿಬೇಕು ಅಂತ ಕುಲಪತಿ ಕೇಳ್ಕೊಂಡಾಗ ನಮ್ಮ ಕುಲಪತಿ ಇಮಿಡಿಯೇಟ್ ಒಪ್ಪಿದ್ರು, DG ಸಾಗರ್ ಅವರು ಕರೀರಿ ಹಿರಿಯರವರು ಅಂತ ಹೇಳಿದ್ರು. ಹಾಗೆ ಕರೆದು ಫೋನ್ ಮೂಲಕ ವಿನಂತಿಸಿಕೊಂಡಾಗ ಡಾಕ್ಟರ್ DG ಸಾಗರ್ ಅವರು ಬಹಳ ಖುಷಿಯಿಂದ ಒಪ್ಪಿಕೊಂಡು ಬರ್ತೀನಿ ಹೋದೇವೆ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾಗಿದ್ದರು. ಅವರನ್ನು ಕೂಡ ಪ್ರಶಸ್ತಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನಿಯಮದಂತೆ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರೊಬ್ಬರನ್ನ, ವಿದ್ಯಾವಿಷಯ ಪರಿಷತ್ ಸದಸ್ಯರೊಬ್ಬರನ್ನ ಕಾರ್ಯಕ್ರಮದಲ್ಲಿ ಹಾಕೊಳ್ಳುವ ವಾಡಿಕೆ ಇರುವುದು. ಹಾಗೆ ಕನ್ನಡ ಅಧ್ಯಯನ ವಿದ್ಯಾರ್ಥಿ, ಈಗ ಅವರು ಸಿಂಡಿಕೇಟ್ ಮೆಂಬರು, ನನ್ನ ವಿದ್ಯಾರ್ಥಿ ಕೂಡ ಹೌದು. ಸೊ ಹಾಗೆ ಸಿಂಡಿಕೇಟ್ ಮೆಂಬರ್ ಆಗಿರ್ತಕ್ಕಂತಹ ಡಾಕ್ಟರ್ ಶ್ರೀದೇವಿ ಕಟ್ಟಿಮನಿ ಅವರು ಕೂಡ ಈ ಕಾರ್ಯಕ್ರಮ ಅವರಿಗೆ ಸ್ವಾಗತ ಕೋರ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮ ಹಿರಿಯ ಸಹೋದ್ಯೋಗಿ ಮೇಡಮ್ ಅವರು, ಗಣಿತ ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿದ್ಯಾಭ್ಯಾಸ ಪರಿಷತ್ತಿನ ಸದಸ್ಯ ಆಗಿರ್ತಕ್ಕಂಥ ಪ್ರೊಫೆಸರ್ ಸಿ ಸುಲೋಚನಾ ಮೇಡಮ್ ಅವರು ಕೂಡ ಈ ವೇದಿಕೆಯಲ್ಲಿ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಜೊತೆಗೆ ಮೂಲಭೂತವಾಗಿ ಈ ಕಾರ್ಯಕ್ರಮಗಳ ಆಗು ಮಾಡಲಿಕ್ಕೆ ಸಂಘಟನಾತ್ಮಕವಾಗಿ ನಮ್ಮ ಜೊತೆಗಿದ್ದು ಆದೇಶಗಳನ್ನು ಮಾಡಿ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಕುಲಸಚಿವರು ಸಹೋದರರಾಗಿರ್ತಕ್ಕಂಥ ಪ್ರೊಫೆಸರ್ ಸುಧೀರ್ ರಮೇಶ್ ಅವರು ಕೂಡ ವೇದಿಕೆ ಮೇಲೆ ಅತಿಥಿಯ ಭಾಗವಹಿಸಿದ್ದಾರೆ. ಅವರಿಗೂ ಉತ್ಪುಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪರೀಕ್ಷಾ ಕುಲಸಚಿವರಾದ NG ಕಣ್ಣು ಅವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಉತ್ಪೂರ್ವವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇನ್ನೊಬ್ಬರು ಫೈನಾನ್ಸ್ ಆಫೀಸರ್, ಹಣಕಾಸು ಅಧಿಕಾರಿಗಳು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಅವರು ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಇಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ನಾವು ನಿಮ್ಮೆಲ್ಲರೂ ಕೂಡಿ ಸ್ವಾಗತ ಮಾಡಬೇಕಾಗಿದ್ದು, ಪ್ರಶಸ್ತಿ ಪುರಸ್ಕೃತರಾಗಿ ನಮ್ಮ ಪ್ರದೇಶದ ನಾಡಿನ ಹೆಮ್ಮೆಯನ್ನ ಹೆಚ್ಚಿಸಿರ್ತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರನ್ನ ತಮ್ಮೆಲ್ಲರ ಪರವಾಗಿ ವಿಶ್ವವಿದ್ಯಾಲಯ ಪರ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ನಗರದಿಂದ, ವಿಶ್ವವಿದ್ಯಾಲಯದಿಂದ, ಬೇರೆ ಬೇರೆ ವಿಭಾಗಗಳಿಂದ ವಿದ್ಯಾರ್ಥಿಗಳಿಂದ ಆಗಮಿಸಿದ್ದೀರಿ, ನಗರದಿಂದ ಆಗಮಿಸಿದ್ದೀರಿ, ಪ್ರಾಚಾರ್ಯರು ಬೇರೆ ಬೇರೆ ಭಾಗದ ಪ್ರಾಚಾರ್ಯರಾಗಿಂದ ಆಗಮಿಸಿದ್ದಾರೆ. ವಿಶ್ವವಿದ್ಯಾಲಯದ ಅನೇಕ ವಿಭಾಗದ ಮುಖ್ಯಸ್ಥರು, ಅಧಿಕಾರಿಗಳು, ಡಿಗಳು, ವಿದ್ಯಾಭ್ಯಾಸ ಪರಿಷತ್ ಸದಸ್ಯರು ಎಲ್ಲರೂ ಆಗಮಿಸಿದ್ದೀರಿ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ವಿಶೇಷವಾಗಿ ಮಾಧ್ಯಮದ ಗೆಳೆಯರು, ವಿಶ್ವವಿದ್ಯಾಲಯದ ಕಾರ್ಯಕ್ರಮವನ್ನು ನಿನ್ನೆ ಕಾರ್ಯಕ್ರಮ ಬಹಳ ವಿಶಿಷ್ಟವಾಗಿ, ಎಲ್ಲ ಪತ್ರಿಕೆಗಳು ಬಹಳ ವಿಶಿಷ್ಟವಾಗಿ ನಮ್ಮ ಪ್ರದೇಶದ ವಿಚಾರಗಳನ್ನು ಪರಿಚಯ ಪತ್ರಿಕೆಗಳಿಗೆ, ಮಾಧ್ಯಮಗಳಿಗೆ ಪ್ರಕಟಿಸಿ ಬಹಳ ಪ್ರೀತಿ ತೋರಿಸಿದ್ದಾರೆ. ಯಾವತ್ತೂ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆಲ್ಲ ಆಗಮಿಸಿದ್ದಾರೆ. ಬಹಳ ಗೌರವಪೂರ್ವಕವಾಗಿ ವಿಶ್ವವಿದ್ಯಾಲಯ ಪರವಾಗಿ ಎಲ್ಲರನ್ನ ಸ್ವಾಗತ ಕೊಡ್ತಾರೆ. ದಯವಿಟ್ಟು ಚಪ್ಪಾಳೆ ಕಟ್ಟಬೇಕಾಗಿ ಪ್ರಸಾರಾಂಗದ ಈ ಕಾರ್ಯಕ್ರಮ ಕಳೆದ 40 ವರ್ಷಗಳಿಂದ, ಪ್ರಾಸ್ತಾವಿಕ ಕೆಲವು ಮಾತುಗಳು, ಕಳೆದ 40 ವರ್ಷಗಳಿಂದ ಈ ಕಾರ್ಯಕ್ರಮ ಗುಲ್ಬರ್ಗ ವಿಶ್ವವಿದ್ಯಾಲಯ ನಡೆಸ್ತಾ ಬಂದಿದೆ. ಒಂದು ಮಾತು ಇನ್ನೊಂದು ಹೇಳಬೇಕಿಲ್ಲಿ, ಶಿವಮೊಗ್ಗ ವಿಶ್ವವಿದ್ಯಾಲಯದಿಂದ, ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ, ಮಹಿಳಾ ವಿಶ್ವವಿದ್ಯಾಲಯದಿಂದ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅನೇಕ ಜನ ಒಬ್ಬರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಈ ಪ್ರಸಾರಾಂಗದ ಕಾರ್ಯಕ್ರಮ ನಮ್ಮ ಕುಲಪತಿ ಹೇಳ್ತಾ ಇದ್ರು, ನಮ್ಮ ಹುಡುಕೇರಿ ಸರ್, ಬಹಳ ಚೆನ್ನಾಗಿ ಮಾಡಬೇಕು ಸರ್, ಇದು ಒಂದೇ ಇವೆಂಟ್ ನಮ್ಮಲ್ಲಿ ದೊಡ್ಡದು ಅಂತ ಅಂದ್ಕೊಡ್ತಾ ಇದ್ರು. ಇಂಥದ್ದು ಕಾರ್ಯಕ್ರಮ ಸರ್ ಮಾಡಿದ್ದು ನಮ್ಮ ಪತ್ರಕರ್ತ ಗೊತ್ತಿದೆ. ಇದು ಆರಂಭ ಮಾಡಿದ್ದು ಇಲ್ಲಿ ಪ್ರಾಥಮಿಕವಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡಿದ್ದು ಡಾಕ್ಟರ್ ಅಮ್ಮನಾಯ್ಕ, ಈ ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ದು, ಕನ್ನಡದ ಸಾಹಿತಿ ಆಗಿದ್ದು, ಅಂಕಣಕಾರರಾಗಿದ್ದು ಅಮ್ಮನಾಯ್ಕರು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ನಾನು ಮೊನ್ನೆ ಪ್ರೆಸ್ ಮೀಟ್ ಹೇಳಿದೆ, ಯಾಕೆ ಈ ಕಾರ್ಯಕ್ರಮ ಆರಂಭ ಮಾಡೋದು ಅಂದರೆ,
ಆವತ್ತು ಹೈದರಾಬಾದ್ ಕರ್ನಾಟಕ, ಇವತ್ತು ಕಲ್ಯಾಣ ಕರ್ನಾಟಕ. ಅವತ್ತು ಹಾಮನಾಯಕರು ಆರಂಭ ಮಾಡುವಾಗ ಈ ಪ್ರದೇಶದ ಲೇಖಕರಿಗೆ, ಕಲಾವಿದರಿಗೆ, ಚಿತ್ರಕಲಾವಿದರಿಗೆ, ಶಿಲ್ಪಕಲಾವಿದರಿಗೆ, ಗಡಿನಾಡು ಕನ್ನಡಿಗರಿಗೆ ಪ್ರೋತ್ಸಾಹ ಸಿಗಲಿ, ರಾಜ್ಯ ಮಟ್ಟದಲ್ಲಿ ಒಂದು ಮಹತ್ವ ಸಿಗ್ತಾ ಇಲ್ಲ. ಅದಕ್ಕೊಂದು ವಿಶ್ವವಿದ್ಯಾಲಯ ಏನ್ ಮಾಡಬೇಕು ಅನ್ನೋದನ್ನ ನಾವು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಅವ್ರಿಗೆ ಉತ್ತೇಜನ ನೀಡಲಿಕ್ಕೆ ಇಂಥದ್ದೊಂದು ಯೋಚನೆ ಮಾಡಿ ಒಂದು ಯೋಜನೆಯನ್ನು ಜಾರಿಗೆ ತಂದು ಆರಂಭದಲ್ಲಿ 10 ಜನ, ಆಮೇಲೆ 12 ಜನ, ಆಮೇಲೆ 15 ಜನರಿಗೆ ಬೇರೆ ಬೇರೆ ಕ್ಷೇತ್ರಗಳು ಸಾಧನೆ ಮಾಡೋದಕ್ಕೆ ಪ್ರಶಸ್ತಿ ಕೊಡಲಾಗ್ತಿತ್ತು. ಸಾಹಿತ್ಯ ಕ್ಷೇತ್ರದ ಸೃಜನೇತರ, ಸಣ್ಣ ಕಥೆ, ಗಡಿನಾಡು ಮತ್ತು ಇದಲ್ಲದೆ ಬಹಳ ಮುಖ್ಯವಾಗಿ ಹಾಮನಾಯಕರು ಮಾಡಿದ ಕೆಲಸ ಏನಂದ್ರೆ ತೆಲುಗು, ಹಿಂದಿ, ಉರ್ದು, ಇಂಗ್ಲಿಷ್ ಕೃತಿಗಳಿಗೂ ಕೂಡ ಅವಾರ್ಡ್ ಕೊಡುವಂತಹ ಯೋಜನೆಯನ್ನ ಮಾಡಿ ಆ ಯೋಜನೆಯನ್ನ ಜಾರಿಗೆ ತಂದರು. ಆ ನಂತರದಲ್ಲಿ ಕ್ರಮೇಣ ಬೇರೆ ಬೇರೆ ಕುಲಪತಿಗಳು ಬಂದಾಗ ಇದನ್ನು ವಿಸ್ತರಿಸಿಕೊಳ್ಬೋದು. ವಿಸ್ತರಿಸಿಕೊಂಡು ನೀನು ವಿಜಯಶಂಕರ್ ಅವ್ರ ಮಾತು ನಾನಿಂದ ಹೇಳಬೇಕಾಗುತ್ತೆ, ಇವತ್ತು ಹೇಳಬೇಕು ಅಂತ ಹೇಳಿಲ್ಲ. ವಿಜಯಶಂಕರ್ ಅವರು ವಿಜ್ಞಾನದ ವಿಷಯಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿಸಬೇಕು ಅನ್ನೋ ಮಾತನ್ನು ಹೇಳಿದ್ರು. ಸಕಾಲಿಕ ಮತ್ತು ಸಕಾಲಿಕವಾಗಿರ್ತಕ್ಕಂಥ. ಆದ್ರೆ ವಿಜಯಶಂಕರ್ ಸರ್ ಕಳೆದ 5 ವರ್ಷಗಳಿಂದ ನಾವು ಕನ್ನಡದಲ್ಲಿ ವಿಜ್ಞಾನ ಪುಸ್ತಕ ಯಾರು ಬರೀತಾರೋ ಅವರಿಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡ್ತಾ ಈ ಸಂಸ್ಥೆ ಮಾಡಿದೆ. ಈ ಪ್ರಸಾರ ಮಾಡ್ತಾರೆ. 5 ವರ್ಷದಿಂದ ವಿಜ್ಞಾನದ ಪುಸ್ತಕಗಳು ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡ್ತಾರೆ. ಅದಾದ್ಮೇಲೆ ನಿರಂಜನ್ ಅವರು ವೈಸ್ ಚಾನ್ಸಲರ್ ಆಗಿ ಬಂದಾಗ ಸಮಾಜ ವಿಜ್ಞಾನದ ಅಧ್ಯಾಪಕರು ಬಂದು ಸರ್ ನಮ್ಮ ಕ್ಷೇತ್ರಕ್ಕೂ ಅವಕಾಶ ಮಾಡಿಕೊಡಿ ಅಂದಾಗ ಅವಾಗ ಸಮಾಜ ವಿಜ್ಞಾನದ ಪುಸ್ತಕ ಯಾರು ಬರೀತಾರೋ ಅವರಿಗೊಂದು ರಾಜ್ಯ ಮಟ್ಟದ ಪ್ರಶಸ್ತಿ, ಪ್ರದೇಶ ಮಟ್ಟದ ಪ್ರಶಸ್ತಿ ಕೊಡಬೇಕಂದ್ರೆ ಅದನ್ನು ಪ್ರಾರಂಭ ಮಾಡಿದ್ವಿ ನಾವು. ಸೊ ಹೀಗೆ ಉರ್ದು, ಹಿಂದಿ, ಮರಾಠಿ, ತೆಲುಗು ಜೊತೆಗೆ ಶಿಲ್ಪಕಲಾ, ಚಿತ್ರಕಲೆ ಇವೆಲ್ಲವನ್ನು ಇಟ್ಕೊಂಡು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅದೇ ನಿರಂಜನ್ ಅವರು ಮೊದಲು ನಾವು ಜಗದೀಶ್ ರಾಜ್ ಪುರೋಹಿತ್ ಅವರ ಹೆಸರಿನ ಮೇಲೆ ಚಿನ್ನದ ಪದಕ ಕೊಟ್ಟು ಒಂದು ಪ್ರಶಸ್ತಿ ಪತ್ರ ಕೊಟ್ಟಿದ್ವಿ ಅಷ್ಟೇ. ಅದಾದ್ಮೇಲೆ ನಿರಂಜನ್ ಅವರಿಗೆ ನಾನು ಒಂದಿಷ್ಟು ಕನ್ವಿನ್ಸ್ ಮಾಡಿದೆ, ರಿಕ್ವೆಸ್ಟ್ ಮಾಡಿದೆ, ಸರ್ ಒಂದು ಕೊಡೋದು ಬೇಡ, ಚಿನ್ನ, ಬೆಳ್ಳಿ, ಕಂಚು ಕೊಡೋಣ ಅಂತ ಹೇಳಿದಾಗ ಅವರು ಒಪ್ಪಿ ಅದನ್ನು 3ಕ್ಕೆ ವಿಸ್ತರಿಸಿದ್ರು. ಸೊ ಹಾಗೆ ಇಡೀ ರಾಜ್ಯದಲ್ಲಿ ಜಗದೀಶ್ ರಾಜ್ ಪುರೋಹಿತ್ ಹೆಸರು ಮೇಲೆ ಕಥಾ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಪ್ರಸಿದ್ಧ ಕಥೆಗಾರರಾಗಿದ್ದಾರೆ. ರಘುನಾಥ್ ಚಹಾ ಆಗಿರ್ಬೋದು, ನಮ್ಮ ನುಗ್ಡೋಣೆ ಆಗಿರ್ಬೋದು, ಆಮೇಲೆ ಇತ್ತೀಚೆಗೆ ಅನೇಕ ನಾನು ಅದರಲ್ಲೊಬ್ಬ ಕಥೆಗಾರನಾಗಿದ್ದೀನಿ. ಇಲ್ಲಿ ಬರೆದು ಚಿನ್ನದ ಪದಕ ತಗೊಂಡವರಲ್ಲಿನೇ. ಸೊ ಹೀಗೆ ಇಲ್ಲಿ ಚಿನ್ನದ ಪದಕ ತಗೊಂಡವರು ರಾಜ್ಯ ಮಟ್ಟದ ಕಥೆಗಾರರಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಒಂದು ವಿಶ್ವವಿದ್ಯಾಲಯ ಜನಮುಖಿಯಾಗಿ ಹೇಗೆ ಕೆಲಸ ಮಾಡಬಹುದು ಅಲ್ಲಿಕ್ಕೆ ಪ್ರಸಾರಾಂಗದ ಈ ಚಟುವಟಿಕೆ ಒಂದು ಮಹತ್ವದ್ದಾಗಿದೆ ಅಂತ ನಾನು ಅನ್ಕೊಂಡು. ಹಾಗೆ ಅನೇಕ ಲೇಖಕರು ಈ ಪ್ರಶಸ್ತಿಯನ್ನು ಪಡೆದು ಪ್ರಶಸ್ತಿಗೂ ಗೌರವ ತಂದಿದ್ದಾರೆ. ಅವರು ಸಾಹಿತಿಗಳಾಗಿ ಹೆಚ್ಚು ಎತ್ತರದ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂತ. ಸೊ ಈ ಒಂದೇ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕದ ಅಥವಾ 7 ಜಿಲ್ಲೆಯ ಪ್ರತಿನಿಧಿಯಾಗಿ ಸಾಹಿತ್ಯ ಸಂಸ್ಕೃತಿ ಕೆಲಸವನ್ನು 40 ವರ್ಷಗಳಿಂದ ಮಾಡ್ತಾ ಬಂದಿದೆ. ಮಾಧ್ಯಮಗಳಲ್ಲಿ ನನ್ನ ವಿನಂತಿ ಇದೆ, ಇದು ಆರೋಪ ಅಲ್ಲ. ರಾಜ್ಯದ ಹೊರಗಡೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಹೊರಗಡೆ ಸುಮಾರು 27 ಪ್ರತಿಷ್ಠಾನ ಸರ್ಕಾರದ ಅನುದಾನ ನಡೀತವೆ. ಇಲ್ಲೇ ಪಕ್ಕದ ಬಿಜಾಪುರ ಹಿಡ್ಕೊಂಡು ಆ ಕಡೆ ಹೋದ್ರೆ ಮುಂಬೈ ಕರ್ನಾಟಕ, ಹಳೆ ಮೈಸೂರು, ಮಂಗಳೂರು ಕಡೆ ಇಡೀ ರಾಜ್ಯದಲ್ಲಿ 27ಕ್ಕೂ ಹೆಚ್ಚು ಪ್ರತಿಷ್ಠಾನ ಸಂಸ್ಕೃತಿ ಇಲಾಖೆಯಿಂದ ಸರ್ಕಾರದ ಅನುದಾನದಲ್ಲಿ ನಡೀತವೆ. ಬಟ್ ನೋವಿನ ಸಂಗತಿ, ಕಲ್ಯಾಣ ಕರ್ನಾಟಕ ಕವಿರಾಜ ಮಾರ್ಗ ಇಲ್ಲಿದೆ, ವಡ್ಡಾರಾಧನೆ ಇಲ್ಲಿದೆ, ಸೂಫಿ ಇಲ್ಲಿದೆ, ತತ್ವಪದ ಇಲ್ಲಿದೆ, ವಚನ ಸಾಹಿತ್ಯ ಇಲ್ಲಿದೆ, ದಾಸ ಸಾಹಿತ್ಯ ಇಲ್ಲಿದೆ, ದಲಿತ ಚಳವಳಿ ಇಲ್ಲಿದೆ. ಎಲ್ಲಾ ಸಾಹಿತ್ಯಿಕ ಪರಂಪರೆ ಇಲ್ಲೇ ಹೊಂದಿದ್ರು ಕೂಡ ಈ ಪ್ರದೇಶಕ್ಕೆ ಇಲ್ಲಿವರೆಗೆ ಒಂದು ಪ್ರತಿಷ್ಠಾನ ಸರ್ಕಾರದಿಂದ ಇಲ್ಲದೇ ಇರುವುದು ಬಹಳ ನೋವಿನ ಸಂಗತಿ ಅನ್ನೋದು ನಾವೆಲ್ಲರೂ ಈ ಭಾಗದಲ್ಲೂ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ. ಸರ್ಕಾರಕ್ಕೆ ಹೊರೆಯಲ್ಲ. ನಮ್ಮ ಪ್ರದೇಶ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಎತ್ತರ ಮಟ್ಟದಲ್ಲಿದೆ. ಹಾಗೆ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ದೊಡ್ಡ ಗೌರವವನ್ನು ಕೊಡ್ತೀವಿ, ಕೆಲಸವನ್ನು ಮಾಡ್ತಾ ಇದೆ. ಅದು ದುರಾದೃಷ್ಟ ಸರ್ಕಾರ ನಮ್ಮ ಪ್ರದೇಶ ಕಡೆ ಗಮನ ಹರಿಸ್ತಾ ಇಲ್ಲ. ಮಾಧ್ಯಮದ ಕಡೆಯನ್ನು ಸರ್ಕಾರ ಗಮನ ಹರಿಸುವಂಗೆ ಆಲೋಚನೆ ಮಾಡಬೇಕು ಅಂತೇಳಿ ಅವರಲ್ಲಿ ಕಳಕಳಿ ವಿನಂತಿ ಮಾಡಿಕೊಡ್ತಾ ಇದೆ. ನನಗೆ ವಿಶ್ವವಿದ್ಯಾಲಯ ಪರ ವಿನಂತಿ ಇದು, ಆಗ್ರಹದ ಜೊತೆಗೆ ವಿನಂತಿ, ಅದನ್ನು ಆರೋಪ ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇಂಥದೊಂದು ಕಾರ್ಯಕ್ರಮ ಮಾಡುವ ಹೊತ್ತಿನಲ್ಲಿ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಕೂಡ ಮಾಡದೇ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಪ್ರತ್ಯೇಕವಾಗಿ ಅಂಬೇಡ್ಕರ್ ಪುಸ್ತಕ ಮೇಲೆ ಯಾವ ರಾಜ್ಯದ ವಿಶ್ವವಿದ್ಯಾಲಯ ಆಗಲಿ ಯಾವ ಅಕಾಡೆಮಿಗಳು ಕೂಡ ಅಂಬೇಡ್ಕರ್ ಹೆಸರಿನ ಪುಸ್ತಕಗಳು ಪ್ರಶಸ್ತಿ ಕೊಡೋದಿಲ್ಲ. ಅವಾಗ ನಿರಂಜನ ಇದ್ದಾಗ ನಾನು ವಿನಂತಿ ಮಾಡ್ಕೊಂಡೆ, ಸರ್ ಅದು ದುಡ್ಡಿಲ್ಲ ಹೋಗ್ತೇವೆ ಅಂತ. ಅವಾಗ ಗ್ರಂಥಾಲಯ ಇಲಾಖೆ ರಾಜ್ಯ ನಿರ್ದೇಶಕರಾಗಿದ್ದಂತ ಎಸ್ ಹೊಸ್ಮನಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಇದಕ್ಕೊಂದು ದತ್ತಿ ಹಿಡಿದೆ ಅಂತ ಹೇಳಿದಾಗ ಅವ್ರು 2 ಲಕ್ಷ ರೂಪಾಯಿ ಪ್ರಸಾರ ವಿಷಯದ ದತ್ತಿ ಇಟ್ಟು ಯಾರು ಅಂಬೇಡ್ಕರ್ ಕುರಿತು ಮತ್ತು ಅಂಬೇಡ್ಕರ್ ಪರಿಸರಕ್ಕೆ ಸಂಬಂಧಪಟ್ಟ ಪುಸ್ತಕ ಯಾರು ಬರೀತಾರೆ, ಸಾಹಿತ್ಯಿಕ ಸಾಂಸ್ಕೃತಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಹ ಪುಸ್ತಕದಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಅಂದಾಗ ಅವರ ದೇಣಿಗೆ ನೀಡಿಸಿ ಆ ಬಡ್ಡಿಯಲ್ಲಿ ಅಂಬೇಡ್ಕರ್ ಪುಸ್ತಕಕ್ಕೆ ಒಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕಕ್ಕೆ ಒಂದು ಪ್ರಶಸ್ತಿಯನ್ನು ಕೊಡೋದನ್ನು ಈ ಸಂಸ್ಥೆ ಯೋಜನೆ ಹಾಕೊಂಡಿದೆ. ಅದು ಕಳೆದ 5 ವರ್ಷಗಳಿಂದ ನಡೀತಾ ಬಂದಿದೆ. ಇದೆಲ್ಲದರ ನಡುವೆ ವಿಶ್ವವಿದ್ಯಾಲಯ ಶಕ್ತಿ ಮೀರಿ
ಏನೆಲ್ಲಕ್ಕೂ ಕೊರತೆ ಇದ್ರೂ ಕೂಡ, ಹಣಕಾಸಿನ ಕೊರತೆ ಇದ್ರೂ ಕೂಡ ಈ ಪ್ರಶಸ್ತಿ, ಈ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಯಾವ ಕುಲಪತಿಗಳು ಕೂಡ ಇದು ನಿಲ್ಸೋದು ಬೇಡ, ಇದು ನೀಟಾಗಿ ಮಾಡೋಣ ಅಂತ ಹೇಳಿ ಎಲ್ಲರೂ ಇವತ್ತಿನ ಹುಡುಕಿಯವರೆಗೂ, ಇವತ್ತಿನ ಲೆಜಿಸ್ಲೇಟರ್ ಲಂಡನ್ಕರ್ ಅವರವರೆಗೂ ಯಾರು ಅದ್ರ ಬಗ್ಗೆ ಎರಡು ಮಾತು ಆಡಿಲ್ಲ. ಅದು ನಿರಂತರವಾಗಿ ನಡೆಸ್ತಾ ಬಂದಿದ್ದೀವಿ. ಆದ್ರೆ ಜನರಿಂದೇ ನಮಗೆ ಪ್ರೋತ್ಸಾಹ ಸಿಗೋದು ಬಹಳ ಕಷ್ಟ ಆಗಿದೆ. ನೋಡಿ ಸಂಗತಿ, ಇಷ್ಟು ಜನ ಪ್ರಶಸ್ತಿ ತಗೋತಾ ಇದ್ದಾರೆ ನಮ್ಮ ನಾಡಿನ ಪ್ರತಿಭೆಗಳು. ನಮ್ಮ ಜನ ಬಂದು ಕೂಡ್ಲಿಕ್ಕೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಅನ್ಬಾರ್ದು ಮಾತ್ರ ಕಾರ್ಯಕರ್ತನಾಗಿ, ನಾನೊಬ್ಬ ಆಫೀಸ್ ಇಲ್ಲಿ ವ್ಯವಸ್ಥಾಪಕನಾಗಿ. ಸೊ ಆ ಹಿನ್ನೆಲೆ ಹೇಳುದು, ನಮ್ಮ ಪ್ರದೇಶಕ್ಕೆ ನಾವು ಬಹಳ ಮಂದಿ ಮಾತಾಡ್ತೀವಿ ಸರ್, ನಾವು ಹಿಂದುಳಿದಿದ್ದೀವಿ ಅಂತ. ಇಂಥವು ಇದ್ದಾಗ ಬೆನ್ನೆಲುಬಾಗಿ ನಿಂತು ನಮ್ಮ ನಾಡು, ನುಡಿ, ಸಂಸ್ಕೃತಿ ಬಗ್ಗೆ ಶಕ್ತಿ ತುಂಬುವಂತ ಕೆಲಸ ಸಾರ್ವಜನಿಕರು ಮಾಡಬೇಕು. ವಿಶ್ವವಿದ್ಯಾಲಯ ಎಷ್ಟು ಪ್ರಯತ್ನ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಂಥದ್ದು ಕಾರ್ಯಕ್ರಮ ಮಾಡಲಿಕ್ಕೆ ಖುಷಿ ಆಗೋದೇನಂದ್ರೆ, ಅಂತಾರಾಷ್ಟ್ರೀಯ ಖ್ಯಾತಿಯ ನಮ್ಮ ದೀಪ ಅವರು, ಯಾಕಂದ್ರೆ ಫ್ಯಾಮಿಲಿಯರ್ ಆಗಿಬಿಟ್ರೆ ಒಂದು 2 ದಿವಸಕ್ಕೆ ಅವರು, ನಮ್ಮ ದೀಪ, ಆಮೇಲೆ ವಿಜಯಶೇಖರ್ ಅವರು ಬಂದಿದ್ದಾರೆ. ನಿನ್ನೂ ಇದೇ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ಇವತ್ತು ನನ್ನ ವಿನಂತಿ ಇದೆ, ಈ ನಾಡು ನುಡಿಯ ಬಗ್ಗೆ ಚರ್ಚೆ ಆಗ್ತದೆ. ಇಲ್ಲಿ ಪ್ರಶಸ್ತಿ ಜನ ಕೂತಿದ್ದಾರೆ. ಮುಂದೊಂದೇ ಬೆಳೆದಿವರು ನಮ್ಮನ್ನು ಮೀರಿಸುವ ಎತ್ತರಕ್ಕೆ ಬೆಳೀಲಿ, ಈ ನಾಡಿನ ಸಂಸ್ಕೃತಿಯನ್ನು ಬೆಳೆಸಲಿ, ಉಳಿಸ್ಲಿ ಅನ್ನೋದು. ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಲೇಖಕರು ಉತ್ತೇಜನ ಕೂಡ ಒಂದೇ ಸಂಸ್ಥೆ, ಅದು ಗುಲ್ಬರ್ಗಾ ವಿಶ್ವವಿದ್ಯಾಲಯ. ಕೈಂಡ್ ಇನ್ಫಾರ್ಮೇಶನ್ ಗೊತ್ತಿರಲಿ, ಧಾರವಾಡದಲ್ಲಿ ನಮ್ಮನ್ನು ನೋಡಿ ಪ್ರಾರಂಭ ಮಾಡಿದ್ವಿ, ಆರೋಪ ಅಂತಲ್ಲ, ಪ್ರಾರಂಭ ಮಾಡಿದ್ರೆ 1 ವರ್ಷಕ್ಕೆ ನಿಂತೋಯ್ತು. 3 ಜನರಿಗೆ ಕೊಡ್ತಿದ್ರು, ಅವ್ರು 1 ವರ್ಷ ನಿಂತೋಯ್ತು. ನಿಂತು ಹೋಗಿದ್ದಕ್ಕೆ ನನಗೇನು ಇದು ಇಲ್ಲ, ಯಾಕೆ ನಿಲ್ಬಾರ್ದಾಗಿತ್ತು. ಆದ್ರೆ ಈಗ ನಮ್ಮ ವಿಶ್ವವಿದ್ಯಾಲಯ ಕಳೆದ 40 ವರ್ಷಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಎಲ್ಲಾ ಕುಲಪತಿಗಳಿಗೂ, ನಮ್ಮ ಎಲ್ಲಾ ಕುಲ ಸಚಿವರಿಗೂ ನಾನು ಬಹಳ ಉತ್ಪೂರ್ವವಾದ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕೆ ನಾನು ಕನ್ನಡ ಅಧ್ಯಾಪಕರೇ, ನಾನು ಖುಷಿ ಕೊಡ್ತದೆ. ಅಧ್ಯಾಪಕನಾಗಿ, ಒಬ್ಬ ಲೇಖಕನಾಗಿ ಇಂಥದ್ದು ಕಾರ್ಯಕ್ರಮ ನಮ್ಮ ವಿಶ್ವವಿದ್ಯಾಲಯ ನಡೀತಾ ಇದೆ. ವರ್ಷಕ್ಕೆ 30 ಜನ ಲೇಖಕರು ಪ್ರಶಸ್ತಿ ಪಡಿತಾ ಇದ್ದಾರೆ. ಮೊದಲು ಹಿಂದೆ 10-12 ಮಾತ್ರ ಕೊಡ್ತಿದ್ದೀವಿ. ಈ ವರ್ಷ 26 ಆಗಿದ್ದಾರೆ. ಅದಕ್ಕೆ ಸಣ್ಣ ಕೊರತೆ ಇತ್ತು. ಮಾನ್ಯ ಕುಲಪತಿಗಳ ಮೀಟಿಂಗ್ ಅಲ್ಲಿ ಬಗೆಹರಿಸಿದ್ದಾರೆ. ಚಿತ್ರಕಲಾ ಪ್ರಶಸ್ತಿ ಏನ್ ಕೊಡ್ತಾ ಇದ್ದೀವಿ, ಅವ್ರ ಚಿತ್ರಕಲೆಗಳನ್ನ ಪ್ರಶಸ್ತಿ ಬಂದದ್ದು ಮಾತ್ರ ಇಟ್ಕೊಳ್ತೀವಿ. ಯಾರು ಅಪ್ಲೈ ಮಾಡಿರ್ತಾರೆ ಮತ್ತೆ ವಾಪಸ್ ಕೊಡ್ತೀವಿ ಅನ್ನೋದ್ರ ತೀರ್ಮಾನ ತಗೊಳ್ಳೋದ್ರಿಂದ ಮುಂದಿನ ವರ್ಷ ಇನ್ನೊಂದು 4 ಜನ ಹೆಚ್ಚಾಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಕಳೆದ 40 ವರ್ಷಗಳಲ್ಲಿ 30 ಜನ ಪ್ರತಿ ವರ್ಷ ಪ್ರಶಸ್ತಿಯನ್ನು ಪಡೀತಾರೆ. ಈ ಪ್ರದೇಶದ ಹಿರಿಮೆಯನ್ನ, ಗರಿಮೆಯನ್ನ ಹೆಚ್ಚಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಶಸ್ತಿ ಪುರಸ್ಕೃತರಿಗೆ ಇನ್ನೊಮ್ಮೆ ನನ್ನ ಪ್ರಾಸ್ತಾವಿಕ ಸ್ವಾಗತ ಮಾತುಗಳ ಕೊನೆಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದ್ದಾರೆ. ದಯವಿಟ್ಟು ಅವರು ಚಪ್ಪಾಳೆ ಅಭಿನಂದಿಸಬೇಕು. ನಮಗೆ ಇಷ್ಟು ಸಾಕು ಅನಿಸುತ್ತೆ. ಕಾರ್ಯಕ್ರಮ ಮುಂದುವರೋಣ. ನಮಸ್ಕಾರ. ಸರ್ ಅವರಿಗೆ ಧನ್ಯವಾದಗಳು. ಸರ್ ಅವರಿಗೆ ಧನ್ಯವಾದಗಳು. ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಶ್ರೀದೇವಿ ಎಸ್ ಕಟ್ಟಿಮನಿಯವರಿಗೆ, ಮೇಡಮ್ ಅವರಿಗೆ ಧನ್ಯವಾದಗಳು. ಸಚಿವರಾದ ಪ್ರೊಫೆಸರ್ ರಮೇಶ್ ಸರ್ ಅವರಿಗೆ ಧನ್ಯವಾದಗಳು. ಸರ್ ಅವರಿಗೆ ಧನ್ಯವಾದಗಳು. ಸರ್ ಅವರಿಗೆ ಡಾಕ್ಟರ್ ರಾಜಶೇಖರ್ ಹಳೆಮನಿ ಅವರು ರಾಯಚೂರು ಜಿಲ್ಲೆಯವರಾಗಿದ್ದು, ಕನ್ನಡ ಸಾಹಿತ್ಯಾಕ್ಷರಾಗಿದ್ದು, ಬಿಸಿಲು ಉಡಿಯ ಕಥೆಗಳು, ಬೊಗಸೆಯಷ್ಟು ಓದು, ರೂಪ ಸ್ವರೂಪ, ಭವದ ಪಾಡು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕೃತಿಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಒದಗಿ ಬಂದಿವೆ. ಪ್ರಸ್ತುತ ಇವರ ಒಡಲುಗೊಂಡವರು ಎಂಬ ಕನ್ನಡ ಸೃಜನಶೀಲ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಸರ್, ತಮಗೆ ಅಭಿನಂದನೆಗಳು. ಪ್ರಶಸ್ತಿ ವಿಜೇತರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ಅವರಿಗೆ ಹುರಿದುಂಬಿಸಬೇಕು. ಕಥೆಗಳು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಪಡೆದುಕೊಂಡಿವೆ. ಪ್ರಸ್ತುತ ಇವರ
ಓಡಿ ಹೋದಾಕಿ ಕೃತಿಗೆ ಸೃಜನಶೀಲ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಂಬ ಕನ್ನಡ ಸೃಜನಶೀಲ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಮೇಡಮ್ ಅವರಿಗೆ ಅಭಿನಂದನೆಗಳು. ಗುಲ್ಬರ್ಗ ಪ್ರಸಾರ ವತಿಯಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯ ವತಿಯಿಂದ ಅಭಿನಂದನೆ ಸಲ್ಲಿಸಲಾಗುತ್ತಿದೆ. ಧರ್ಮಣ್ಣ ಅಗಸ್ತಿ ಅವರಾಗಿದ್ದು ಇವರ ಕನ್ನಡ ಸಾಹಿತ್ಯ ಆಸಕ್ತರಾಗಿದ್ದು ಒಟ್ಟು 12 ಕೃತಿಗಳು ಪ್ರಕಟವಾಗಿವೆ. ಇವರ ಕೃತಿಗಳ ಸಂಘ ಸಂಸ್ಥೆಗಳಿಂದ ಪ್ರಸಿದ್ಧಿ ಪಡೆದುಕೊಂಡಿದ್ದಾರೆ. ಇವರ ನೆನಪಿನ ಅಲೆಯಲ್ಲಿ ಎಂಬ ಕನ್ನಡ ಸೃಜನಶೀಲ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತದೆ. ಸರ್ ಅವರಿಗೆ ಅಭಿನಂದನೆಗಳು. ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಶ್ರೀ ರೇವಣಸಿದ್ದಪ್ಪ ತುಕಾಂ ಅವರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದನಕೆರೆ ಗ್ರಾಮದವರಾಗಿದ್ದು ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವರಾಗಿದ್ದು ಇವರು ಹೂಗನಸು ಕವನ ಸಂಕಲನ ಮತ್ತು ಭಾರತ ಕುರಿನ ಬೆಳಕು ಸಂಪಾದಿಸಿಕೊಂಡಿರುವ ಸಿದ್ಧವಾಗಿದೆ. ಇವರ ಹೂಗನಸು ಎಂಬ ಕನ್ನಡ ಸೃಜನಶೀಲ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರಕ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ತಮಗೆ ಅಭಿನಂದನೆಗಳು. ಶ್ರೀ ಸುಧೀರ್ ಬಿರಾದರ್ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುರ್ಕುಂಟ ಗ್ರಾಮದವಾಗಿದ್ದು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುತ್ತಿದ್ದು ಹಲವು ದಿನಗಳ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಇವರ ಎದ್ದ ಕೀರ್ತಿ ಎಂಬ ಕನ್ನಡ ಸೃಜನಶೀಲ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರಕದ ವತಿಯಿಂದ ನೀಡುವ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಸರ್ ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಡಾಕ್ಟರ್ ಅಂಬೇಡ್ಕರ್ ಕುಟುಂಬ ಪ್ರಶಸ್ತಿಗೆ ಶ್ರೀ ಪ್ರಭುಲಿಂಗ್ ನೀಲೂರೆ ಮೂಲತಃ ಕಲಬುರಗಿ ಜಿಲ್ಲೆಯವರಾಗಿದ್ದು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ವರದಿಗಾರರಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರ ಡಾಕ್ಟರ್ ಅಂಬೇಡ್ಕರ್ ಕುಟುಂಬ ಎಂಬ ಕನ್ನಡ ಚಿಂತನೇತರ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಕದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಸರ್ ತಮಗೆ ಖಾಲಿ. ಇವರು ಮೂಲತಃ ಬೀದರ್ ಜಿಲ್ಲೆಯ ಮಾಲತಿ ತಾಲೂಕಿನ ಹಾಲಹಳ್ಳಿ ಅವರಾಗಿದ್ದು MA PhD ಪದವೀಧರರಾಗಿದ್ದು ಮತ್ತು ಅತಿಥಿ ಉಪನ್ಯಾಸಕರ ಕೆಲಸ ಮಾಡುತ್ತಿದ್ದಾರೆ. ಇವರ ಸಂಘಾತ ಎಂಬ ಕನ್ನಡ ಸೃಜನೇತರ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಮೇಡಮ್ ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಪ್ರಕಾಶ್ ಎಚ್ ಸಂಗಮ್ ಅವರು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಗೋಗಿ ಗ್ರಾಮದವರಾಗಿದ್ದು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸೇರಿಸುತ್ತಿದ್ದಾರೆ. ಇವರ ಕರ್ನಾಟಕದ ದಲಿತ ಚಳವಳಿ ಒಂದು ಸಮೀಕ್ಷೆ ಎಂಬ ಕನ್ನಡ ಸೃಜನೇತರ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಅಭಿನಂದನೆಗಳು ಪ್ರಕಾಶ್ ಸಂಗಮ್ ಅವರಿಗೆ.
ಮತ್ತು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಸಹಾಯಕ ಪ್ರಾಧ್ಯಾಪಕ ಕೆಲಸ ಮಾಡ್ತಿದ್ದಾರೆ. ಇವರ ಪರಿಶೋಧನಾ ಎಂಬ ಕನ್ನಡ ಸುರೇಂದ್ರ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಸರ್, ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಕನ್ನಡ ಸಾಹಿತ್ಯದಲ್ಲಿ ಪ್ರಶಸ್ತಿ ಪಡೆದಂತ ಡಾಕ್ಟರ್ ಹನುಮಂತ್ ಡಿ ದೇವ್ಗೆ ಡಾಕ್ಟರ್ ಹನುಮಂತ್ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಮದರಗಿ ಗ್ರಾಮದವರು 14 ವರ್ಷ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅಭಿರುಚಿಯುಳ್ಳವರಾಗಿದ್ದು 14 ಕೃತಿಗಳು ಪ್ರಕಟಿಸಿದ್ದಾರೆ. ಇವರ ಆಧುನಿಕ ವಚನಕಾರರು ಎಂಬ ಕನ್ನಡ ವಚನ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಸರ್, ತಮಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು. ಶ್ರೀ ಸಂಗಮೇಶ್ ಬಾದವಾಡಿ. ಸಂಗಮೇಶ್ ಬಾದವಾಡಿ ಅವರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಜಬಲಾಪುರ್ ಗ್ರಾಮದಲ್ಲಿ ಜನಿಸಿದ್ದಾರೆ. 30 ಕೃತಿಗಳು ಪಠಿಸಿದರೆ ಇವರ ಕಥಾ ಸಂಕಲನ, ಕವನ ಸಂಕಲನ, ಪ್ರವಾಸ ಕಥನಗಳು ಒಳಗೊಂಡಿವೆ. ಇವರ ಗಾದೆ ಹಳೆಯದಾದರೇನು ಅರ್ಥ ನವನವೀನ ಎಂಬ ಕನ್ನಡ ಜಾನಪದ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಪ್ರಸಾರಾಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಸರ್, ತಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಸಮಾಜ ವಿಜ್ಞಾನದಲ್ಲಿ ಡಾಕ್ಟರ್ ಚಿನ್ನ ಆಶಪ್ಪ ಕಲಬುರಗಿ ಜಿಲ್ಲೆಯವರಾಗಿದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಫಜಲ್ಪುರ್ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸಮಾಜಶಾಸ್ತ್ರ ಮತ್ತು ಲಿಂಗ ಎಂಬ ಸಮಾಜ ವಿಜ್ಞಾನ ವಿಷಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಸರ್, ತಮಗೆ ಅಭಿನಂದನೆಗಳು. ಡಾಕ್ಟರ್ ಶಿವಾನಂದ್ ಶಂಕರ್ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿ ಗ್ರಾಮದವರಾಗಿದ್ದು ಇವರು ಇಂಗ್ಲಿಷ್ ವಿಷಯದಲ್ಲಿ MA PhD ಪದವೀಧರರಾಗಿದ್ದಾರೆ. ಗುಲ್ಬರ್ಗಾ ವಿಷಯದಲ್ಲಿ ಇಂಗ್ಲಿಷ್ ವಿಭಾಗದಲ್ಲಿ 2 ವರ್ಷಗಳ ಅತಿಥಿ ಉಪನ್ಯಾಸಕ ಸೇವೆ ಸಲ್ಲಿಸಿದ್ದಾರೆ. ಇವರ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಎಂಬ ಕೃತಿಗೆ ಇಂಗ್ಲಿಷ್ ವಿಭಾಗದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಸರ್, ನಮಗೆ ಧನ್ಯವಾದಗಳು. ಡಾಕ್ಟರ್ ಕಮರ್ ನಿಶಾ ಮೂಲತಃ ಕಲಬುರಗಿ ಜಿಲ್ಲೆಯವರಾಗಿದ್ದು ಉರ್ದು ವಿಷಯದಲ್ಲಿ MA ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಒಟ್ಟು 8 ಪುಸ್ತಕಗಳು ರಚನೆ ಮಾಡಿದ್ದಾರೆ. ಬಾತ್ ಕರ್ಕೆ ದೇಖಾನ ಎಂಬ ಕೃತಿಗೆ ಉರ್ದು ವಿಭಾಗದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತದೆ. ಮೇಡಮ್, ತಮಗೆ ಧನ್ಯವಾದಗಳು, ಅಭಿನಂದನೆಗಳು. ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ನೀಡಿ ಬಹುಮಾನ ನೀಡಿದೆ. ಸರ್, ತಮಗೆ ಅಭಿನಂದನೆಗಳು. ತಾಲೂಕಿನ ಗೊಬ್ಬರು ಗ್ರಾಮದವರು ಇವರ ಆಕೃತಿ ರಚನಾಕಾರರು ಆಗಿದ್ದಾರೆ. ಇವರ ಜನಪದ ಕಲಾವಿದ ಕ್ಷೇತ್ರದಲ್ಲಿ ಅತ್ಯುತ್ತಮವನ್ನು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ಸರ್, ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇನ್ನೋರ್ವ ಜನಪದ ಕಲಾವಿದರಂತಹ ಶ್ರೀಮತಿ ಕಸ್ತೂರಿಬಾಯಿ ಅಣ್ಣಪ್ಪ ಕಬ್ಲಾಪುರ ತಾಲೂಕಿನ ಬೆಳಕೋಟ ಗ್ರಾಮದವರಾಗಿದ್ದು ಇವರೊಬ್ಬ ಜನಪದ ಕಲಾವಿದೆಯಾಗಿದ್ದು ಸುಮಾರು 30 ವರ್ಷಗಳಿಂದ ಜನಪದ ಕ್ಷೇತ್ರದಲ್ಲಿ ಅವಿರತ ಸೇವೆ ಸಲ್ಲಿಸಿದ್ದಾರೆ
ಹಾಡು ಒಗಟು ಭಜನೆಗಳಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ. ಇವರ ಜನಪದ ಕಲಾವಿದ ಕ್ಷೇತ್ರದಲ್ಲಿ ಅತ್ಯುತ್ತಮವನ್ನು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತದೆ. ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ನಮಗೆ ತುಂಬ ಧನ್ಯವಾದಗಳು ಸರ್. ಎರಡ್ 24-25 ಸಾಲಿನ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಪಿ ನಾಗರಾಜ್. ಶಂಭುಲಿ ಬಸಮನಿ ಅವರ ಸ್ಮರಣಾರ್ಥವಾಗಿ ನೀಡಿರುವ ಈ ರಾಜ್ಯ ಮಟ್ಟದ ಪ್ರಶಸ್ತಿ ಮಾಪಮ್ಮ ಶಂಭುಲಿಂಗ ಹೊಸಮನಿ ಅವರ ಸ್ಮರಣಾರ್ಥವಾಗಿ ನೀಡುವ ಈ ರಾಜ್ಯ ಮಟ್ಟದ ಪ್ರಶಸ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುಸ್ತಕ ಪ್ರಶಸ್ತಿ ವಲಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತದೆ. ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಕಥನ ಕೃತಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರಸಾರದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತದೆ. ಅವರಿಗೆ ಪದಕ ಪಡೆದಂತಹ ಕಥೆ ನಾಡಿನ ಕಾಲ್ಮರಿ ಡಾಕ್ಟರ್ ಪಿ ನಂದಕುಮಾರ್ ಅವರು ಯಾದಗಿರಿ ಜಿಲ್ಲೆಯ ತುರ್ಕೂರು ತಾಲೂಕಿನ ತಕ್ಕೇರ ಗ್ರಾಮದವರಾಗಿದ್ದು ಇವರ ನಾಡಿನ ಕಾಲ್ಮಾರಿ ಎಂಬ ಸಣ್ಣ ಕಥೆಗೆ ಜಯತೀರ್ಥ ಪುರೋಹಿತ ರಾಜ್ಯ ಕನ್ನಡ ಸಾಹಿತ್ಯ ಸ್ಪರ್ಧೆಯಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರಸಾರ ವತಿಯಿಂದ ಚಿನ್ನದ ಪದಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. ದಯವಿಟ್ಟು ದೋರ ಚಪ್ಪಾಳದೊಂದಿಗೆ ಗೌರವಿಸಬೇಕು. ಬೆಳ್ಳಿ ಪದಕ ಪಡೆದಂತಹ ಎರಡನೇ ಕಥೆ ಕರಗದ ಹೆಣ್ಣು ಶ್ರೀ ಶಶಿಕುಮಾರ್ ಕೆರಿಕೇರಿ. ಬೆಳ್ಳಿ ಪದಕ ಪಡೆದಂತಹ ಎರಡನೇ ಕಥೆ ಕರಗದ ಹೆಣ್ಣು ಶಶಿಕುಮಾರ್ ತರೀಕೆರೆ ಅವರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಗ್ರಾಮದವರು ಆಗಿದ್ದು ಇವರ ಕರಗದ ಹೆಣ್ಣು ಎಂಬ ಸಣ್ಣ ಕಥೆಗೆ ದಿ ಜಯತೀರ್ಥ ರಾಜ ಪುರೋಹಿತ ಕನ್ನಡ ಕಥಾ ಸ್ಪರ್ಧೆಯಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯ ಪ್ರಶಸ್ತಿ ಫಲಕ ತೃತೀಯ ಬಹುಮಾನಕ್ಕೆ ಬೆಳ್ಳಿ ಪದಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತದೆ. ಸರ್ ತಮಗೆ ಧನ್ಯವಾದ, ಅಭಿನಂದನೆಗಳು. ಕಂಚಿನ ಪದಕ ಪಡೆದಂತಹ ಕಥೆ ಸೇವಂತಿ. ಡಾಕ್ಟರ್ ಸೂಲಾಬಾಯಿ ಹಿತವಂತ ಸೇವಂತಿ ಎಂಬ ಕಥೆಗೆ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಇವರು ಸೇವಂತಿ ಎಂಬ ಸಣ್ಣ ಕಥೆಗೆ ದಿ ಜಯತೀರ್ಥ ರಾಜ್ಯ ಪುರೋಹಿತ ಕನ್ನಡ ಕಥಾ ಸ್ಪರ್ಧೆಯಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ತೃತೀಯ ಬಹುಮಾನಕ್ಕೆ ಕಂಚಿನ ಪದಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತದೆ. ಮೇಡಮ್ ಅವರಿಗೆ ಅಭಿನಂದನೆಗಳು. ಇನ್ನೊಂದು ಕಥೆಗೆ ಕಂಚಿನ ಪದಕ ಬಂದಿದ್ದು ಶ್ರೀ ರಜನಿಕಾಂತ್ ಬಿ ಬರೋಡೆ ತನ್ನ ತಾನು ಅರಿತ ಮೇಲೆ ಎಂಬ ಕಥೆಗೆ ದಿ ಜಯತೀರ್ಥ ರಾಜ ಪುರೋಹಿತ ಕನ್ನಡ ಕಥಾ ಸ್ಪರ್ಧೆಯಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ತೃತೀಯ ಬಹುಮಾನಕ್ಕೆ ಕಂಚಿನ ಪದಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ. Sir, one second. Sir, sub close.
ಬಾಂಧವರಿಂದ ಹಾಗೂ ಎಲ್ಲ ಅಧ್ಯಾಪಕರು ಮತ್ತು ಎಲ್ಲರಿಂದ ಮತ್ತೊಮ್ಮೆ ಎಲ್ಲರಿಗೆ ಒಂದು ಜೋರಾದ ಚಪ್ಪಲದೊಂದಿಗೆ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದಿಸೋಣ. ಚಿನ್ನದ ಪದಕ ಪಡೆದಂತಹ ಡಾಕ್ಟರ್ ಪಿ ನಂದಕುಮಾರ್ ಅವರು ಅವರ ಅನಿಸಿಕೆಯನ್ನು 2 ನಿಮಿಷದಲ್ಲಿ ಹೇಳಿ ಮುಗಿಸಬೇಕಾಗಿ ಕೇಳ್ಕೊತಾರೆ. ನಾನು 2 ಸಂಗತಿಗಳನ್ನ ಹೇಳಿ ನನ್ನ ಮಾತುಗಳನ್ನ 2 ನಿಮಿಷದಲ್ಲಿ ಮುಗಿಸ್ತೀನಿ. ಮೊದಲನೇದಾಗಿ ನನಗೂ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೂ ಭಾವನಾತ್ಮಕ ಸಂಬಂಧ ಇದೆ. ಯಾಕಂದ್ರೆ ನಾನು ನೇರವಾಗಿ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅಲ್ಲದೇ ಇದ್ರು ಕೂಡ ನಾನು MA ಮತ್ತು PhD ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯ ಮುಗಿಸಿದ್ರು ಕೂಡ ಗುರುಗಳಾದ ಪ್ರೊಫೆಸರ್ ನನ್ನೆಲ್ಲ ಬರವಣಿಗೆ ಮತ್ತು ಕಥೆಯ ವಲಯಕ್ಕೆ ತೆರೆದುಕೊಳ್ಳಕ್ಕೆ ಮಾರ್ಗದರ್ಶನ ನೀಡಿದಂಥವ್ರು. ಮತ್ತೆ ನಾನು ಪದವಿ ಮತ್ತೆ B.Ed ಇದೇ ವಿಶ್ವವಿದ್ಯಾಲಯದಿಂದ ಪಡೆದವನ್ನ. ಒಂದೇನು ಅಂದ್ರೆ ಕೇಂದ್ರ ವಿಶ್ವವಿದ್ಯಾಲಯದ ಒಳಗಡೆ ನನ್ನ ಹೋರಾಟದ ಸಂದರ್ಭದಲ್ಲಿ ಇಡೀ ಗುಲ್ಬರ್ಗ ವಿಶ್ವವಿದ್ಯಾಲಯದ ಅತಿಥಿ ಶಿಕ್ಷಕರು ಹಿಡ್ಕೊಂಡು, ಪ್ರಾಧ್ಯಾಪಕರು ಹಿಡ್ಕೊಂಡು ಮತ್ತು ವಿದ್ಯಾರ್ಥಿಗಳು ಹಿಡ್ಕೊಂಡು ನನ್ನ ಬೆನ್ನಿಗೆ ನಿಂತು ವಿಚಾರದ ಹಿನ್ನೆಲೆಯಲ್ಲಿ ಸೈದ್ಧಾಂತಿಕವಾಗಿ ನನ್ನೊಟ್ಟಿಗೆ ನಿಂತು ಬೆಂಬಲಿಸೋದಕ್ಕಾಗಿ ನಾನು ಅವರೆಲ್ಲರನ್ನ ನಾನು ಇಲ್ಲಿ ಸ್ಮರಿಸಲೇಬೇಕು. ಆ ಕಷ್ಟ ಕಾಲದಲ್ಲಿ ಒಟ್ಟಿಗೆ ನಿಂತದ್ದಕ್ಕಾಗಿ. ಮತ್ತೆ ಎರಡನೇದು ಚಿನ್ನದ ಪದಕವನ್ನ ನನ್ನ ಕತೆಗೆ ಬಂದಿರ್ತದ್ದು. ಆ ಕತೆ ಒಳಗಡೆ ಬರುವಂತ ಪಾತ್ರಗಳು ನನ್ನವ್ವ ನಮ್ಮಪ್ಪ ನನ್ನ ಕಣ್ಣಿಗೆ ಇದಾರ. ಆ ಕತೆಗಳ ಇರ್ತಕ್ಕಂಥ ಪಾತ್ರಗಳ ಜೀವಂತವಾಗಿ ನಾನು ಮುಂದೆ ಕುಂತು ಬಹುಶಃ ನಾನು ಹೇಳಿದ್ದು ಏನಂದ್ರೆ ಅಭಾಸ ಅನ್ಸ್ಬೋದು ಬಹಳ ಜನಕ್ಕೆ. ನಮ್ಮಪ್ಪ ನಮ್ಮವ್ವ 1 ರೂಪಾಯಿನೂ 2 ಟೊಮೆಟೊ ಜಾಸ್ತಿ ಹಾಕಿದ್ರೆ ನನ್ನ ಮಕ್ಕಳಿಗೆ ಸಾಲಿ ಓದ್ಸಕ್ ಆಗುತ್ತಾ ಇಲ್ಲ ಅಂತ ಹೇಳಿ ಅದೇ ಖಾರ ಪುಡಿ ದೊಡ್ಡ ಖಾರ ಪುಡಿ ಉಂಡು ಗೌಡ್ರ ಮನೆ ಎಲ್ಲಿ ಕಸ ಬಳೆ ಹಚ್ಚಿ ಮುಂಜಾನೆ 3 ಗಂಟೆ ಕರ್ಕೊಂಡು ಹೋಗ್ತಿಲ್ಲ ನಾವು. ಮುಂಜಾನೆ ನಮ್ಮ ಅಪ್ಪ ನಡೆ ಗೌರ್ಮೆಂಟ್ ಎಲ್ಲಿ ಕಸ ಬೆಳೆಗೆ ಹೋಗ್ಬೇಕಂತ ಹೇಳಿ ಬೆಳಗ್ಗೆ ಎದ್ದು ಗೌಡ್ರ ಮನೆ ಎಲ್ಲಿ ಕಸಕ್ಕೆ ಹೋಗಿ 3 ಗಂಟೆಯಿಂದ 8 ಗಂಟೆ ತನಕ ಎಣ್ಣೆ ಕಸ ಬೆಳೆದ್ರೆ ನನ್ನೆಲ್ಲ ಗೆಳೆಯರು ಏನಂದ್ರೆ ಬ್ಯಾಗ್ ಸಾಲಿ ಹೋಗ್ತಾ ಇದ್ರೆ ನಾನು ಎಂಡಿ ಪುಟ್ಟಿ ಹೊತ್ಕೊಂಡು ಅದು ಎಂಡಿ ಸೋರ್ಸ್ಗೆ ಅಂತ ತಿಪ್ಪಿಗೆ ಚಾಲಕ್ ಹೋಗ್ತಿದ್ದೆ. ಆ ಕತೆ ಹಿನ್ನೆಲೆಯಲ್ಲೇನೆ ನಾನು ಈ ಎಲ್ಲ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಈ ಕಥೆಯನ್ನ ಬರೆದಿರುವಂಥದ್ದು. ಮುಂದುವರೆದ ನಮ್ಮಪ್ಪ ನನ್ನ ಮಕ್ಕಳು ನಮ್ಮ ತರನೇ ಗೌಡ್ರ ಮನೆಯಲ್ಲಿ ಕೃಷಿ ಬೆಳ್ಕೊಂತ ಬಿಟ್ಟಿ ಚಾಕರಿ ಮಾಡ್ಕೊಂತ ಬರೋದು ಬೇಡ, ನನ್ನ ಮಗ ಓದ್ಲಿ ಅಂತೇಳಿ ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ನನ್ನ ಓದಿಗೆ ಸುರ್ಪುರ್ ತಂದು ಅಂಬೇಡ್ಕರ್ ಸ್ಕೂಲಿಗೆ ಹಾಕಿದ್ರು. ಆ ನಂತರದಲ್ಲಿ ಒಂದಿಷ್ಟು ಓದು ಬರಹ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಒಂದಿಷ್ಟು ಒಡನಾಟ ಆಯ್ತು, ಪರಿಚಯ ಆಯ್ತು. ಆರಂಭದ ದಿನಗಳಲ್ಲಿ ನಾನು B.Ed ಬಂದಾಗ ಇಲ್ಲಿ ವಿಶ್ವವಿದ್ಯಾಲಯ ಒಳಗಡೆ ಪ್ರೊಫೆಸರ್ ಭಾಷಣ ಕೇಳಿ ಮತ್ತೆ ಅಬ್ಗೇರಿ ಸೋಮಶೇಖರ್ ಅವ್ರ ಭಾಷಣ ಕೇಳಿ ಇವರೆಲ್ಲರೂ ಮಾತುಗಳನ್ನು ಕೇಳಿಲ್ಲ. ನಾನು ಒಂದಿಷ್ಟು ಏನಾದ್ರು ಬರಹ ತರ್ಕೊಳ್ಬೇಕು, ವೈಚಾರಿಕವಾಗಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾಡ್ಬೇಕು ಅಂತ ಹೇಳಿ ಕೇಂದ್ರ ವಿಶ್ವವಿದ್ಯಾಲಯದ CUCET ಬರೆದು ವಿಶ್ವವಿದ್ಯಾಲಯಕ್ಕೆ 2ನೇ ರ್ಯಾಂಕ್ ಪಡ್ಕೊಂಡು ನಾನು ಅಲ್ಲಿ ಪ್ರವೇಶ ಪಡೆದೆ. ಅಲ್ಲಿ ಹೋದ ನಂತರದಲ್ಲಿ ತೀರ್ಮಾನಗಳೆಲ್ಲ ಏನು ಇರುತ್ತೆ ಅನ್ನೋದ್ರ ಬಗ್ಗೆ ಬಹುಶಃ ನನಗಿಂತ ಚೆನ್ನಾಗಿ ತಮ್ಗೆಲ್ಲರಿಗೂ ಗೊತ್ತು. ಒಬ್ಬ ವಿದ್ಯಾರ್ಥಿ ಮೇಲೆ ಆಳುವ ವರ್ಗ ಪ್ರಭುತ್ವ ಅಂತ ನಾವೇನ್ ಕರಿತೀವಿ, ಸೈದ್ಧಾಂತಿಕ ಹಿನ್ನೆಲೆ ನನಗೆ ಏನೆಲ್ಲ ತ್ರಾಸ ಕೊಡ್ಬೇಕು ಅಷ್ಟೆಲ್ಲ ಕೊಟ್ಟು ಬಹುಶಃ ನನ್ನ ತಂದೆಗೂ ಗೊತ್ತಿಲ್ಲ ನನ್ನ ಮೇಲೆ 6 ಕೇಸ್ ಇದಾವ ಅಂತೇಳಿ. ಬಹುಶಃ ಇವತ್ತು ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಆ ಸಂಕಟದಲ್ಲಿ ನಾನು ಬೆನ್ನೆಲುಬಾಗಿ ನಿಂತು ಒಬ್ಬ ವಿದ್ಯಾರ್ಥಿ ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಿದ್ರಲ್ಲ ಅಂತ ವಿದ್ಯಾರ್ಥಿ ಪ್ರಾಣ ಕಳ್ಕೊಂಡ್ರೆ ಏನು ಒಂದು ಪ್ರತಿಭೆ ನಮ್ಮಿಂದ ದೂರ ಆಗುತ್ತೆ ಅಂತೇಳಿ ಒಟ್ಟು ಜನಸಮೂಹಗಳನ್ನ ಒಗ್ಗೂಡಿಸಿ ಒಂದು ಕೇಂದ್ರ ವಿಶ್ವವಿದ್ಯಾಲಯ ಉಳಿಸಿ ಕೋಮುವಾದ ಅಳಿಸಿ ಅನ್ನೋ ಆಂದೋಲನದ ಮೂಲಕ ವಿದ್ಯಾರ್ಥಿಗಳ ಬೆನ್ನೆಲುಬಾಗಿ ನಿಂತ ಡಿ.ಸಿ. ಸಾಗರ್ ಸರ್ ಸಮ್ಮುಖದಲ್ಲಿ ಮಾತಾಡ್ತಾ ಇದ್ದೀನಿ. ಅವ್ರು ನನ್ನ ಒಟ್ಟೆ ಹೋರಾಟವನ್ನ ಮತ್ತೆ ಓದು ವಿದ್ಯಾರ್ಥಿಗಳನ್ನ ಸೈದ್ಧಾಂತಿಕ ಉಳಿಸ್ಕೊಳ್ತಾ ಹಿನ್ನೆಲೆಯಲ್ಲಿ ಅವರು ಹೋರಾಟದ ಫಲವಾಗಿ ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. 2 ನಿಮಿಷ ಟೈಮ್ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋದು ಬೇಡ. ಮತ್ತು ಒಂದು ಮಾತನ್ನ ನಾನು ಎಲ್ಲರಿಗೆ ಕಥೆನೂ ನಾನು ಅದನ್ನೇ ಹೇಳಿದ್ದೀನಿ, ಈ ಮಾತಲ್ಲೂ ನಾನು ಹೇಳ್ತೀನಿ. ನಮ್ಮ ಕಲ್ಯಾಣ ನೆಲದ ಅಥವಾ ಇಡೀ ಕರ್ನಾಟಕದ ಏನು ಸೌಹಾರ್ದ ಪರಂಪರೆ ಇದೆ, ಬೌದ್ಧ ಪರಂಪರೆ ಇದೆ, ಶರಣ ಸೂಫಿ ತತ್ವ ಪರಂಪರೆ ಏನಿದೆ, ಆ ಪರಂಪರೆಯನ್ನ ತೆಗಳುವ ಅಥವಾ ಅದಕ್ಕೆ ಧಕ್ಕೆ ಬರುವಂತ ಯಾವ್ಯಾವ ಸಂಗತಿಗಳಿದ್ದಾಗಲೂ ಕೂಡ ಧ್ವನಿ ಎತ್ತುವ, ಅದರ ವಿರುದ್ಧ ಮಾತನಾಡುವ ಅಥವಾ ಬರೆಯುವ ನನ್ನ ಮಿತಿ ಒಳಗಡೆ ಏನೆಲ್ಲ ಸಾಧ್ಯಗಳಿರುವ ಆ ಪರಂಪರೆಯನ್ನು ಮುಂದುವರಿಸುವ ಹಿನ್ನೆಲೆಯಲ್ಲಿ ನನ್ನ ಬರಹಗಳಾಗ್ಲಿ ನಮ್ಮ ವ್ಯಕ್ತಿತ್ವಗಳಾಗ್ಲಿ ನನ್ನ ನಡವಳಿಕೆಯಲ್ಲಿ ಇರುತ್ತದೆ ಅನ್ನೋ ಮಾತನ್ನು ಹೇಳುವ ಮೂಲಕ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ನಾನು ಬೆಂಗಳೂರಿಂದ ಬಂದಿರೋದ್ರಿಂದ 1 ನಿಮಿಷ ಒತ್ತುವರಿ ಮಾಡಲಿಕ್ಕೆ ತಮ್ಮ ಅನುಮತಿ ಕೇಳ್ತೀನಿ. ನಾನು ಸುಮಾರು ಪ್ರಪಂಚದಲ್ಲಿ 21 ಹೊರ ದೇಶಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನ ಪಡೆದಿದ್ದೇನೆ.
ಆದರೆ ನಾನು ಇಲ್ಲಿ ಓದಿ ಇಲ್ಲಿಯ ವಿದ್ಯಾರ್ಥಿಯಾಗಿ ಈ ಪ್ರಶಸ್ತಿಯನ್ನು ಪಡಿತಾ ಇದ್ದೀನಲ್ಲ, ಆ 21 ವಿದೇಶದ ಪ್ರಶಸ್ತಿಗಿಂತಲೂ ಹೆಚ್ಚು ಅಂತ ಹೇಳಿ ನಾನು ಅದನ್ನ ಭಾವಿಸ್ಕೊಂಡಿದ್ದೀನಿ. ಆಮೇಲೆ ಎರಡನೇದಾಗಿ ನಾವು ಪ್ರಶಸ್ತಿ ಪಡಿಬೇಕಾದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಕರೆಸ್ತೀವಿ. ಆದ್ರೆ ಇವತ್ತು ನನಗೆ ಯಾಕೆ ಸಂತೋಷ ಆಗಿದೆ ಅಂದ್ರೆ ಪ್ರಶಸ್ತಿ ಪಡೆದವರಿಂದಲೇ ನಾನು ಪ್ರಶಸ್ತಿ ಪಡೆದಿದ್ದೀನಿ. ಅದು ಕೂಡ ಬಹಳ ಮುಖ್ಯ ಅನಿಸುತ್ತೆ. ಇಲ್ಲಿ ನಾನು ಹೇಳ್ಬೇಕಾಗಿದ್ದು ಇಷ್ಟೇನೆ, ಡಾಕ್ಟರ್ ನಂಜುಂಡಪ್ಪನವರ ವರದಿಯಲ್ಲಿ ಒಂದು ಕಲಂ ಬರುತ್ತೆ 32 ಬೀರಲ್ಲಿ. ಈ ಒಂದು ಪ್ರದೇಶ ಕೇವಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಕಂಡರೆ ಅದು ಅಭಿವೃದ್ಧಿ ಅಲ್ಲ, ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಅಭಿವೃದ್ಧಿ ಕಂಡರೆ ಮಾತ್ರ ಇದೊಂದು ಅಭಿವೃದ್ಧಿ ಪರವಾದಂತ ಪ್ರದೇಶ ಆಗುತ್ತಂತ ಹೇಳಿದ್ದಾರೆ. ಆದ್ರೆ ಅದು ಯಾರು ಅದನ್ನ ಇಲ್ಲಿವರೆಗೆ ಅಲಕ್ಷ್ಯ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯೋತ್ಸವ ಪ್ರಶಸ್ತಿಗಳಿರಲಿ, ಬೇರೆ ಅಕಾಡೆಮಿಗಳಿರಲಿ, ಮಂಡಳಿಗಳಿರಲಿ, ವಿಭಾಗೀಯವಾರು 25% ಆ ಪ್ರದೇಶಕ್ಕೆ ಪ್ರಾತಿನಿಧ್ಯ ಕೊಡಬೇಕಂತ ಹೇಳಿದ್ದಾರೆ. ಇವತ್ತಿನವರೆಗೆ ಯಾವುದೇ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ನಾವು ಬಹಳ ಹಿಂದುಳಿದಿದ್ದೀವಿ. ಇವತ್ತಿನ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ನಮ್ಮ ಸಾಹಿತ್ಯ ವಿಷಯಕ್ಕೆ ಒಂದೇ ಒಂದು ಪ್ರಶಸ್ತಿ ಬಂದಿಲ್ಲ. ಅಂದ್ರೆ ನಾವು ಸಾಹಿತಿಗಳು ಈ ಪ್ರದೇಶದಲ್ಲಿ ಇಲ್ಲ ಅಂತ ಅರ್ಥನೋ ಅಥವಾ ನಮ್ಮನ್ನ ಗುರುತಿಸ್ತಾ ಇಲ್ಲ ಅನ್ನೋ ಅರ್ಥನ ಅನ್ನೋದ್ರ ಬಗ್ಗೆ ನಾನು ಹೇಳಿಕೆ ಆಗಲ್ಲ. ಹಾಗಾಗಿ ಅಲ್ಲಿ ಗುರುತಿಸಲಾರದಂತವ್ರನ್ನ ಇಲ್ಲಿ ಗುರುತಿಸಿ ಸನ್ಮಾನಿಸ್ತಾ ಇದ್ದಾರಲ್ಲ, ಅದು ನಮಗೆ ಹೆಚ್ಚು ಸಂತೋಷ ತಂದುಕೊಡುತ್ತೆ. ಬಹುಶಃ ST ಕೋಟೆಯವರು ಇಲ್ಲಿ ಬಂದ ಮೇಲೆ ಇದಕ್ಕೊಂದು ಹೊಸ ಒಂದು ಆಸೆ ಇದನ್ನು ಕೊಟ್ಟಿದ್ದಾರೆ ಅವರು. ನಾವು BB ಹೆಂಡಿಯವರು ಮುಖ್ಯಸ್ಥರಾಗಿದ್ದ ಕಾಲಕ್ಕೆ ನಾವು ಓದ್ತಾ ಇದ್ದಾಗ ಇಂತಹ ಒಂದು ಕಾರ್ಯಕ್ರಮಗಳು ಅದನ್ನು ಚಾಲನೆ ಇರಲಿಲ್ಲ. ನಾನು ಕೂಡ ಕನ್ನಡ ಸಂಘದ ಇಲ್ಲಿ ಕಾರ್ಯದರ್ಶಿ ಕೂಡ ಆಗಿದ್ದೆ. ಆದ್ರೆ ಇವರು ಬಂದ ನಂತರ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಪೋತೆಯವರಿಗೆ ನಾನು ಅವರಿಗೆ ಹೇಳಲಿಕ್ಕೆ ಮಾಡಿ ನಾನು ವಿಷಯ ಮುಗಿಸ್ತೇನೆ. ಬೆಂಗಳೂರಲ್ಲಿ ನಾವು ಕಲ್ಯಾಣ ಕರ್ನಾಟಕದ ಏನು ನಿವಾಸಿಗಳಿದ್ದೀವಿ, ಎಲ್ಲಾ ನಿವಾಸಿಗಳ ಪರವಾಗಿ ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಒಂದು ಶೈಕ್ಷಣಿಕ ಸಂಸ್ಥೆ ಅಂತ ಅಲ್ಲಿ ಕಟ್ಟಿದೀವಿ. ಸುಮಾರು 10 ಲಕ್ಷಕ್ಕಿಂತಲೂ ಮಿಕ್ಕಿ ಕಲ್ಯಾಣ ಕರ್ನಾಟಕದ ಜನರಿದ್ದಾರೆ. ನಾನು ಕೂಡ ಅದರ 10 ವರ್ಷದಿಂದ ಅದರ ಅಧ್ಯಕ್ಷನಾಗಿದ್ದೀನಿ. 371 ಜೆ ಪುಸ್ತಕವನ್ನ ಬರೆದು ಎಲ್ಲ 7 ಜಿಲ್ಲೆಗಳಲ್ಲಿ 10 ಲಕ್ಷ ಸ್ವಂತ ಖರ್ಚು ಮಾಡಿ ಫ್ರೀಯಾಗಿ ಹಂಚಿದ್ದೀವಿ. ಆಮೇಲೆ ಪ್ರವಾಹ ಬಂದಾಗ ದೇವದುರ್ಗ ತಾಲೂಕಿನಲ್ಲಿ ಮನೆ ಕಟ್ಟಿಸಿಕೊಟ್ಟಿದ್ದೀವಿ. ಆನಂತರ ಪ್ರತಿ ವರ್ಷ ನಾವು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಅಲ್ಲಿ ಬಂದು ಗುಡಿಸಲಲ್ಲಿ ವಾಸ ಆಗಿರ್ತಕ್ಕಂಥವ್ರಿಗೆ ಏನಾದ್ರು ಸಮಸ್ಯೆ ಆದ್ರೆ ಪ್ರತಿಸ್ಪಂದಿಸ್ತೀವಿ. ಮತ್ತು ಇಲ್ಲಿಂದ ಅಲ್ಲಿ ಯಾವ್ದಾದ್ರು ಪ್ರತಿಭಟನೆ ಹೋರಾಟ ಮಾಡೋದಿದ್ರೆ ಅವ್ರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡ್ತಾ ಇದೀವಿ. ಹಾಗಾಗಿ ಅದು ನಮ್ಮ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಪೋತೆಯವರಿಗೆ ನಾನು ಏನ್ ಹೇಳೋದಂದ್ರೆ, ಈ ರೀತಿಯ ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆಗಳಿಂದ ನಾವು ಏನಾದ್ರೂ ಹಕ್ಕನ್ನ ಸ್ಥಾಪಿಸಬೇಕಾಗಿದೆ ಹೊರತಾಗಿ ಯಾರ ಮುಂದೆ ಕೈ ಎತ್ಕೊಂಡು ಕೈ ಮುಗಿದು ನಿಂತ್ಕೊಂಡ್ರೆ ಸಾಧನೆ ಮಾಡಕ್ಕಾಗಲ್ಲ. ಮುಂದಿನ ವರ್ಷದಲ್ಲಿ ಇಂತಹ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಅವ್ರಿಗೂ ಪ್ರಶಸ್ತಿ ಕೊಡುವ ಒಂದು ಪರಂಪರೆಯನ್ನ ಪೋತೆಯವರು ಹಾಕ್ಬೇಕಂತೇಳಿ ನಾವು ತಮ್ಮೆಲ್ಲರ ಪರವಾಗಿ ನಾನು ಹೇಳ್ಕೊಳ್ತಾ ಇದ್ದೇನೆ. ಈಗ ಪೋತೆಯವರು ಅಂತಂದ್ರೆ ನಮ್ಗೆ ನೇರವಾಗಿ ಒಂದೊಂದ್ಸಲ ಟ್ರೈನ್ ಸಿಗಲ್ಲ, ಒಂದೊಂದ್ ಕಡೆ ಬದಲಾವಣೆ ಮಾಡಬೇಕಾಗಿತ್ತು. ಈ ಮಾತನ್ನ ನಾವು ಕುಲಪತಿಯವರಿಗೆ ಹೇಳ್ಬೇಕಾಗಿತ್ತು. ಆದ್ರೆ ಪೋತೆಯವರ ಮೂಲಕ ಹೋಗಿದೆ. ಯಾಕಂದ್ರೆ ನಮ್ದು ಡಬ್ಬಿ ಹಿಂದಿದೆ, ಅವ್ರ ಮುಂದಿನ ಡಬ್ಬಿಗೆ ಮುಗಿಸ್ತಾರೆ ಅಂತ ಹೇಳಿ ನಾನು ಹೇಳಿದ್ದೀನಿ. ಹಾಗಾಗಿ ನನ್ನ ಅಭಿಮಾನದ ಒಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದಂಥವರಿಗೆ, ನನ್ನ ಮಾತುಗಳನ್ನು ಆಲಿಸಿದಂಥವರಿಗೆ, ನನ್ನೊಡನೆ ಪ್ರಶಸ್ತಿಯನ್ನ ತೆಗೆದುಕೊಂಡಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಅವರಿಗೆ ಇಲ್ಲಿ ಸನ್ಮಾನ ಮಾಡೋದ್ರಿಂದ ನಾವು ಸನ್ಮಾನ ಮಾಡ್ಕೊಂಡಿದೀವಿ, ಪ್ರಶಸ್ತಿ ತಗೊಂಡಿದೀವಿ, ನಾವು ಮಾದರಿ ಪುರುಷರೇ ಆಗ್ತೀವಿ ಅಂತ ಅಹಮಿಕೆ ನಮ್ಗಿಲ್ಲ. ಎಷ್ಟಾದ್ರೂ ನಮ್ಮನ್ನು ಗುರುತಿಸಿದಾರಲ್ಲ ಅನ್ನೋದು ಅಷ್ಟೇ ನಮ್ಮ ಒಂದು ಪ್ರೀತಿ ವಿಶ್ವಾಸ. ಹಾಗಾಗಿ ತಮ್ಮ ಪ್ರೀತಿ ವಿಶ್ವಾಸಗಳನ್ನ ಈ ಮೂಲಕ ತೋರಿಸಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಲ್ಯಾಣ ಕರ್ನಾಟಕ. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು. ಉಭಯದ ಜ್ಞಾನ ಹೆಣ್ಣೋ ಗಂಡು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿರುವಂತಹ ನೆಲದಿಂದ ಬಂದಿರುವ ನಾನು ಇವತ್ತು ಆ ಉಭಯದ ಜ್ಞಾನಕ್ಕೆ ಕಲಬುರಗಿ ವಿಶ್ವವಿದ್ಯಾಲಯದಿಂದ ಏನು ಪ್ರಶಸ್ತಿಯನ್ನ ಕೊಟ್ಟು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳು ST ಕೋಟೆ ಸರ್ ಅವರು ಮತ್ತು ಈ ಎಲ್ಲ ಉಭಯದ ಜ್ಞಾನಕ್ಕೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಸಮಿತಿ ಇದೆಲ್ಲ, ಆ ಸಮಿತಿಗೆ ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನನಗೆ ಬಹಳ ಖುಷಿ ಆಗ್ತಾ ಇದೆ.
ಇವತ್ತಿಗೂ ನನ್ನ ಕಾದಂಬರಿ ಒಂದು ಪ್ರಶಸ್ತಿ ಸಿಕ್ಕಿರೋದ್ರಿಂದ ಸ್ವಲ್ಪ ಕಾದಂಬರಿ ಒಳಗಿನ ಗುಣ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತೀನಿ, ಒಂದೇ ಒಂದು ವಾಕ್ಯದಲ್ಲಿ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಅಂತ ಇದ್ದಾಗ ಹೆಂಡತಿ ಸತ್ತ ತಕ್ಷಣ ಇಡೀ ಸಮಾಜ ಮಾತಾಡ್ತದೆ, ಇಡೀ ಸಮಾಜ ಚಿಂತನೆ ಮಾಡ್ತದೆ, ಪಾಪ ಈ ಗಂಡಸಿಗೆ ನಾಳೆಯಿಂದ ರೊಟ್ಟಿ ಮಾಡೋರು ಯಾರು ಅಂತ. ಅದೇ ಒಬ್ಬ ಗಂಡ ಸತ್ತ ದಿವಸ ಈ ಪಾಪ ಈ ಹೆಣ್ಮಗಳಿಗೆ ನಾಳೆಯಿಂದ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ತಂದು ಕೊಡೋರು ಯಾರು ಅಂತ ನಾವು ಯಾರು ಚಿಂತೆ ಮಾಡೋದಿಲ್ಲ. ಆ ಒಂದು ಹೂರಣವನ್ನ ಇಟ್ಕೊಂಡು ರೊಟ್ಟಿ ಮಾಡೋದಕ್ಕೆ ಹಿಟ್ಟು ತಂದು ಕೊಡೋದಕ್ಕೆ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಆ ವಿಧವೆ ತನ್ನ ಬದುಕನ್ನ ಕಟ್ಟಿಕೊಳ್ಳುವ ಒಂದು ಭರದಲ್ಲಿ ಅಥವಾ ತನ್ನ ಬದುಕನ್ನ ಕಟ್ಟಿಕೊಳ್ಳುವ ಒಂದು ಒದ್ದಾಟದಲ್ಲಿ ಆಕೆ ಮನೆ ಬಿಟ್ಟು ಓಡಿ ಹೋಗ್ತಕ್ಕಂಥ ಸಂದರ್ಭಗಳಿರ್ಬೋದು. ಅದಕ್ಕೆ ಆ ಮನೆ ಬಿಟ್ಟು ಓಡಿ ಹೋಗೋದಕ್ಕೆ ಬೇರೆ ಬೇರೆ ಯಾವುದೇ ಕಾರಣಗಳಿರ್ಬೋದು. ಮನೆ ಬಿಟ್ಟು ಓಡಿ ಹೋಗೋದಕ್ಕೆ ಕಾರಣವಾಗಿರ್ತಕ್ಕಂತಹ ಈ ವ್ಯವಸ್ಥೆ ಮತ್ತು ಸಮಾಜ ಆಕೆಗೆ ಮತ್ತೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನೇ ನೀಡಿದಂತಹ ಒಂದು ಸಂದರ್ಭವನ್ನ ನಾನು ಸುಮಾರು 45 ವರ್ಷಗಳ ಹಿಂದಿನ ಒಂದು ಕಥೆಯನ್ನ ತುಂಬಾ ಚಿಕ್ಕವಳಿದ್ದಾಗ ವಿಧವೆಯರ ನೋವು ನಲಿವುಗಳನ್ನ ನೋಡಿ ಅದನ್ನ ಈ ಕಾದಂಬರಿಗಳಲ್ಲಿ ನಮ್ಮ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಭಾಷೆಯಲ್ಲಿಯೇ ಕಟ್ಟಿಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿ ಆ ಭಾಷೆಯಲ್ಲಿಯೇ ಕಟ್ಟಿಕೊಟ್ಟಿದ್ದೇನೆ. ಯಾಕೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದು ಗಂಡು ಮೇಲಲ್ಲ, ಹೆಣ್ಣು ಕೀಳಲ್ಲ, ಅಥವಾ ಆ ಭಾಷೆ ಮೇಲಲ್ಲ, ಈ ಭಾಷೆ ಕೀಳಲ್ಲ ಅಂತ ನಾವು ಎಷ್ಟೇ ಮಾತಾಡಿದ್ರು ಕೂಡ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಭಾಷೆಯನ್ನ ಅವರು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಹೇಳ್ತಾರೆ, ಅಮ್ಮ ನೀನು ಈ ಭಾಗದ ಭಾಷೆಯಲ್ಲಿ ನೀನೇನಾದ್ರು ಕಥೆ ಕಾದಂಬರಿಗಳನ್ನ ಬರೆದ್ರೆ ಅದು ಬೆಳೆಯೋದಿಲ್ಲ, ಅಲ್ಲೇ ಸತ್ತು ಹೋಗುತ್ತೆ ಅನ್ನುವಂತ ಸಲಹೆಗಳು ಕೂಡ ನನಗೆ ಬಂದಿದೆ. ಆದರೆ ನಾನು ಅನ್ಕೊಳ್ತೀನಿ, ಯಾವ ಭಾಷೆಯೂ ಶ್ರೇಷ್ಠವಲ್ಲ, ಯಾವ ಭಾಷೆಯೂ ಕನಿಷ್ಠವಲ್ಲ, ಯಾವ ಸಮುದಾಯವೂ ಶ್ರೇಷ್ಠವಲ್ಲ, ಯಾವ ಸಮುದಾಯವೂ ಕನಿಷ್ಠವಲ್ಲ, ಎಲ್ಲವೂ ಶ್ರೇಷ್ಠವಿದೆ. ಅದಕ್ಕೆ ತನ್ನದೇ ಆಗಿರ್ತಕ್ಕಂತ ಒಂದು ವೈಶಿಷ್ಟ್ಯತೆ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು. ನನ್ನ ಭಾಷೆಯನ್ನ ಇಡೀ ಕರ್ನಾಟಕಕ್ಕೆ ನಾನು ಪರಿಚಯ ಮಾಡಿಸ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾನು ಈ ಭಾಗದ ಭಾಷೆಯನ್ನ ಬಳಸ್ಕೊಂಡೇ ಕಾದಂಬರಿಯನ್ನ ಬರೆದಿದ್ದೇನೆ. ಎಲ್ಲ ಈ ಭಾಗದ ಈಗಾಗಲೇ ಬಾದವಾಡಿ ಸರ್ ಹೇಳಿದ್ರು, ಈ ಭಾಗದ ಪ್ರತಿಭಾವಂತರಿಗೆ ಯಾವುದೇ ಸನ್ಮಾನ ಮತ್ತು ಪುರಸ್ಕಾರಗಳು ಸಿಗೋದಿಲ್ಲ ಅನ್ನುವಂತ ಮಾತು, ಆ ನೋವು ನಮ್ಗೆಲ್ರಿಗೂ ಇದೆ. ಈ ಭಾಗದ ಪ್ರತಿಭಾವಂತರನ್ನ ಗುರುತಿಸಿ ನಮ್ಮೆಲ್ರಿಗೂ ಅವಕಾಶವನ್ನ ಅಂದ್ರೆ ಪ್ರಶಸ್ತಿಗಳನ್ನ ಕೊಟ್ಟು ನಮ್ಮನ್ನ ಸನ್ಮಾನಿಸಿ ಪುರಸ್ಕಾರವನ್ನ ನೀಡಿರ್ತಕ್ಕಂತ ಇಡೀ ಕಲಬುರಗಿ ವಿಶ್ವವಿದ್ಯಾಲಯದ ಓದೆ ಸರ್ ಇರ್ಬೋದು, ಕುಲಪತಿಗಳಿರ್ಬೋದು, ಎಲ್ರಿಗೂ ಮತ್ತೊಂದು ಧನ್ಯವಾದಗಳನ್ನ ಅರ್ಪಿಸಿ ಒಂದು ಮಾತು ಕೊನೆಯದಾಗಿ ಹೇಳಿ ಮುಗಿಸ್ತೇನೆ. ನಾನು ಮೊನ್ನೆನೆ ಮಾತಾಡಿದ್ದೆ, ಬೂಕರ್ ಪ್ರಶಸ್ತಿ ಸಿಕ್ಕಾಗ ನಾನು ಅನ್ಕೊಂಡಿದ್ದೆ ನನ್ನ ಭಾಗದಲ್ಲಿ ಬೀದರ್, ಗುಲ್ಬರ್ಗ, ವಿಜಯಪುರ ಈ ಭಾಗದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೊಂದು ಹೆಣ್ಮಕ್ಳು ನೋವು ನಲಿವುಗಳು ಎಷ್ಟೊಂದಿದೆ, ತಲ್ಲಣಗಳು ಎಷ್ಟೊಂದಿದೆ. ಈ ಭಾಗದ ಕಥೆಗಳು ದೀಪಾ ಬಸ್ತಿ ಅಂತ ಅವ್ರ ಕೈಗೆ ತಲುಪೋದು ಯಾವಾಗ ಅಂತ ನಾನು ಅನ್ಕೊಂಡಿದ್ದೆ, ನಿಜವಾಗ್ಲೂ ಅನ್ಕೊಂಡಿದ್ದೆ. ನಾನು ಅದನ್ನ ಈ ಸಂದರ್ಭದಲ್ಲಿ ತುಂಬಾ ಖುಷಿಯಿಂದ ಅದು ನನ್ನ ಸೌಭಾಗ್ಯ ಅಂತಾನೆ ಅನ್ಕೋತೀನಿ. ಮೇಡಮ್, ನಮ್ಮ ಪುಸ್ತಕಗಳು ನಿಮ್ಮ ಕೈಗೆ ನಾವೆಲ್ಲರೂ ಕೊಡ್ತೀವಿ, ದಯವಿಟ್ಟು ಅದನ್ನ ಒಂದ್ಸಲ ಓದಿ. ಅದನ್ನ ಅಹವಾಲ ಮಾಡಿದಿರೋ ಬಿಟ್ಟಿರೋ ಗೊತ್ತಿಲ್ಲ, ಬಟ್ ನಿಮ್ ಕೈಗೆ ತಲುಪಲ್ಲ ಅನ್ನುವಂತ ಒಂದು ಖುಷಿ ನನಗೆ. ಈ ಭಾಗದವರು ಕಥೆಗಳು ಕೂಡ ಅಲ್ಲಿಗೆ ಹೋಗ್ಲಿ, ಆ ಮಟ್ಟಕ್ಕೆ ಮುಟ್ಲಿ ಅನ್ನುವಂತ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಧನ್ಯವಾದಗಳು. ಮೇಡಮ್ ಅವರು ನಾನು ಹೇಳ್ಬೇಕಾಗಿರುವ ಹಲವಾರು ವಿಷಯಗಳನ್ನ ಹೇಳ್ಬಿಟ್ಟಿದ್ದಾರೆ, ಹಾಗೆ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ ನಾನು. ನೀವು ಕೊನೆಯದಾಗಿ ಹೇಳಿದ ಒಂದು ವಿಷಯನ ನಾನು ಈ ಮಾತುಗಳನ್ನ ಪ್ರಾರಂಭಿಸ್ತೇನೆ. ನಾನು ನಿನ್ನೆ ಹೇಳಿದ್ದೆ, ಈ ಕಲ್ಯಾಣ ಕರ್ನಾಟಕದ ಭಾಗದ ಕನ್ನಡ ಇರ್ಬೋದು, ಇಲ್ಲಿಯ ಸಂಸ್ಕೃತಿ ಇರ್ಬೋದು, ಇಲ್ಲಿಯ ಕಲೆ, ಸಂಗೀತ, ಹಲವಾರು ಈಗ ನಮಗೆ ನಾವು ಹುಡ್ಕೊಂಡು ನಾನು ಮಡಿಕೇರಿಗಳು, ನಾವು ಹುಡ್ಕೊಂಡು ಹೋದ್ರೆ ಮಾತ್ರ ನಮಗೆ ಒಂಥರ ಸಿಕ್ಕುವಂತಹ ಹಲವಾರು ವಿಷಯಗಳು ಬರುತ್ತೆ. ಇಲ್ಲಿ ನೀವೇ ಹೇಳಿದ್ರಿ, ಈಗ ಇಲ್ಲಿಯ ಸಾಹಿತ್ಯ ನಮಗ್ ಸಿಕ್ಕದಿಲ್ಲ, ಅದು ನಮ್ಮ ತಪ್ಪು. ಇಲ್ಲಿಯ ಈಗ ಮೈಸೂರು, ಬೆಂಗಳೂರು, ಮಂಗಳೂರು ಆ ಸೈಡ್ ನಾವೇನಿರ್ತೀವೋ ಅದನ್ನ ಓದಕ್ಕೆ ನಾವು ಮುಂದಾಗದೇ ಇರುವಂತದ್ದು ಅದು ನಮ್ಮ ಸಮಸ್ಯೆ. ಅದು ಇಲ್ಲಿ ಬರೆಯೋರ್ದು ಅಥವಾ ಬೇರೆ ಬೇರೆ ರೀತಿಯ ಕಾರಣಗಳಿರ್ಬೋದು. ಈ ಕೃತಿಗಳು ಅಥವಾ ಇಲ್ಲಿಯ ಸಾಹಿತ್ಯ, ಇಲ್ಲಿಯ ಒಂದು ಕಲೆ ಅಥವಾ ಇದು ಹೆಚ್ಚಾಗಿ ನಮಗೆ ಆಕ್ಸೆಸ್ ಇರೋದಿಲ್ಲ. ಅದಕ್ಕೆ ಈಗ ನಾವು ಬರೀ ಸರ್ಕಾರವೇ ಏನಾದ್ರೂ ಮಾಡ್ಬೇಕು ಅಂತ ಹೇಳ್ಕೊಂಡ್ರೆ
ಅದಿನ್ನೊಂದು ಬೇರೆ ಒಂದು ದಾರಿ ಹೋಗ್ಬೇಕಾಗುತ್ತೆ. ಬಹುಶಃ ಎಲ್ಲಿಂದ ಇದನ್ನ ಸರಿಪಡಿಸಕ್ಕೆ ಹೋಗ್ಬೇಕು ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಇದು ಓದಿಂದಾಗಿ ಆಗುತ್ತೋ ಅಥವಾ ನಾವೇ ಹುಡ್ಕೊಂಡು ಹೋದ್ರೆ ಆಗುತ್ತೋ ಅಥವಾ ನಿಮ್ಮಿಂದ ಇದು ಹೋಗುತ್ತೋ ಅನ್ನೋ ಗೊತ್ತಿಲ್ಲ. ಈ ಬ್ರಿಡ್ಜ್ ಅಂತ ಏನೋ ಒಂದು ಸೃಷ್ಟಿ ಆಗ್ಬೇಕು. ಅದು ಎಷ್ಟೊಂದು ಸಂದರ್ಭದಲ್ಲಿ ಒಂದು ಅನುವಾದದಿಂದ, ನಾನು ಅನುವಾದ ಮಾಡಿ ಏನೋ ಮಾಡಿದ ಕಾರಣ ಇಲ್ಲಿರುವ ಕಾರಣ ಹೇಳ್ತಾ ಇದ್ದೀನಿ ಅಷ್ಟೇ. ಅನುವಾದದಿಂದ ಅದಕ್ಕೆ ಇಲ್ಲಿಂದ ಅನುವಾದಕರು ಬರಬೇಕು. ಮೇಡಮ್, ನೀವು ನಿಮ್ಮ ಹಾಗೆ ಇಲ್ಲ, ನೀವು ಇಲ್ಲಿಯ ಕಲ್ಯಾಣ ಕರ್ನಾಟಕದ ಕನ್ನಡದಲ್ಲೇ ಬರೀತೀರಾ ಅಂತ ಹೇಳಿದ್ರೆ ಕ್ಷಮಿಸಿ, ನಿಮ್ಮ ಕೃತಿ ನಾನು ಓದಲಿಲ್ಲ. ಅದನ್ನ ಈಗ ಎಷ್ಟೊಂದು ಜನ ಅಲ್ಲಿ ಬೆಂಗಳೂರು ಕಡೆ ಬಂದು ಅಲ್ಲಿ ಕೆಲಸ ಮಾಡೋರು ಅಲ್ಲಿಯ ರೀತಿ ಒಂದು ಈ ಪ್ರೆಸ್ಟೀಜ್ ಡೈರೆಕ್ಟಿನ ಕನ್ನಡ ಅಂತ ನಾವೇನು ಹೇಳ್ತೇವೆ ಅಲ್ಲಿಗೆ ಸಾಮಾನ್ಯವಾಗಿ ಒಂದು ಸುಲಭ ಆಗುವ ಹಾಗೆ ಮಾಡುವಂತ ಕನ್ನಡದಲ್ಲಿ ಬರೆಯಕ್ಕೆ ಶುರು ಮಾಡ್ತಾರೆ. ನನ್ನ ವೈಯಕ್ತಿಕ ಅನಿಸಿಕೆ ಅಂತ ಹೇಳಿದ್ರೆ ದಯವಿಟ್ಟು ಬರೀಬೇಡಿ ಆ ರೀತಿ. ಯಾಕೆಂದ್ರೆ ಇಲ್ಲಿಯ ಒಂದು ಸೊಗಡು ಏನಿದೆಯೋ, ಇಲ್ಲಿಯ ಒಂದು ಈ ಭಾಗದ ಒಂದು ವಿಶಿಷ್ಟತೆ ಏನಿದೆಯೋ ಅದು ನಿಮ್ಮ ಭಾಷೆಯಲ್ಲೇ ಇಟ್ ಇಸ್ ಬೆಸ್ಟ್ ಎಕ್ಸ್ಪ್ರೆಸ್ಡ್ ಅಂತ. ಆಮೇಲೆ ಮೊದಲೇ ಪೋತೆ ಸರ್ ಹೇಳಿದ್ರು, ಕವಿರಾಜ ಮಾರ್ಗ ಇದ್ದಿದ್ರು, ಬಳ್ಳಾರಾಧನ ಇದ್ದಿದ್ರು, ಪಂಪ ಇಲ್ಲಿಯವರು, ಇನ್ನು ವಚನ ಸಾಹಿತ್ಯ ಸೂಫಿ, ಇನ್ನು ನಾಟಕ ರಂಗಕ್ಕೆ ಹೋದ್ರೆ ಏನಲ್ಲಿ ಬಾಳಪ್ಪ ಅವರು ಇದ್ರು. ಎಷ್ಟೊಂದು ಈಗ ಸಂಗೀತ, ಹಿಂದೂಸ್ತಾನಿ ಸಂಗೀತ ಅಂತ ಹೇಳಿದ್ರೆ ಒಂದು 100ಕ್ಕಿಂತ ಮೇಲೆ ಹೆಸರುಗಳು ಬಹುಶಃ ಹೇಳ್ಬೋದು. ಗಂಗೂಬಾಯಿ ಆನಗಲ್, ಪಂಡಿತ್ ವೆಂಕಟೇಶ್ ಕುಮಾರ್, ಅದೇ ಎಲ್ಲರಿಗೂ ಪರಿಚಯ ಇರುವಂತಹ ಹೆಸರುಗಳು. ನಾವೆಲ್ಲೋ ಸಂಗೀತವನ್ನ ಒಂದು ಸ್ವಲ್ಪ ಸೆಲೆಬ್ರೇಟ್ ಮಾಡ್ತೇವೆ, ಆದ್ರೆ ಸಾಹಿತ್ಯದಲ್ಲಿ ಎಲ್ಲೋ ಹಿಂದೇಟ್ ಹಾಕ್ತೇವೆ ಅಂತ ಅನ್ಸುತ್ತೆ. ಇದು ಅದೇ ಮತ್ತೆ ನಾನು ರಿಪೀಟ್ ಮಾಡ್ಬೇಕೇನು ಅಂತ ಹೇಳಿದ್ರೆ, ಇದು ಇಲ್ಲಿಂದ ಬರುವಂತಹ ಒಂದು ಕಲೆಯ ಕೊರತೆ ಖಂಡಿತ ಅಲ್ಲ, ಇದು ಅದ್ಭುತವಾಗಿ ಬರುತ್ತೆ. ಕವಿರಾಜ ಮಾರ್ಗ ಇವತ್ತು ನಾವು ಯಾಕೆ ರೆಫರ್ ಮಾಡ್ತೇವೆ, ಪಂಪನ ಹೆಸರು ಇನ್ನೂ ಯಾಕೆ ಹೇಳ್ತೇವೆ ಅಂದ್ರೆ ಅಷ್ಟು ವಿಶಿಷ್ಟವಾದ, ಅಷ್ಟು ಅದ್ಭುತವಾದ ಕೃತಿಗಳು. ಆದ್ರೆ ಇತ್ತೀಚೆಗೆ ಕಂಟೆಂಪ್ರರಿ ರೈಟರ್ಸ್ ಏನಿದಾರೋ ಅವರ ಹೆಸರುಗಳು ಅದು ಯಾಕೋ ಬರ್ತಾ ಇಲ್ಲ. ಅದು ಏನ್ ಮಾಡಬೇಕು ಅದನ್ನ ಹೇಗೆ ಇನ್ನೊಂದು ಸ್ವಲ್ಪ ಇಡೀ ದಕ್ಷಿಣ ಕರ್ನಾಟಕ ಇರ್ಬೋದು ಅಥವಾ ಸಮಸ್ತ ಕರ್ನಾಟಕದಲ್ಲಿ ಈ ಹೆಸರುಗಳು ಪ್ರಚಲಿತ ಆಗುವಾಗ ಹೇಗೆ ಮಾಡ್ಬೋದು ಅಂತ ಹೇಳೋದಕ್ಕೆ ನನ್ನಲ್ಲಿ ಉತ್ತರ ಇಲ್ಲ. ವೈಯಕ್ತಿಕವಾಗಿ ನಾನು ಆದಷ್ಟು ಓದ್ತೇನೆ. ಆದ್ರೆ ನೀವು ಅನುವಾದ ಅಂತ ಹೇಳಿದ್ರಿ, ಅನುವಾದದಲ್ಲಿ ಮತ್ತೆ ಪುನಃ ಇದು ನನ್ನ ಒಂದು ಲಿಮಿಟೇಷನ್. ಯಾಕೆಂದ್ರೆ ಇಲ್ಲಿಯ ಭೂಮಿಯ ವಾಸನೆ ನನಗಿಲ್ಲ. ಕನ್ನಡ ಅರ್ಥ ಆಗುತ್ತೆ ಖಂಡಿತವಾಗಿ, ಹೌದು, ಓದಕ್ಕಾಗುತ್ತೆ, ತುಂಬಾ ಅದ್ಭುತ ಕೃತಿಗಳು ಅಂತ ನಾನು ಹೇಳ್ಕೊಳ್ತೇನೆ. ಆದ್ರೆ ನನಗೆ ಬದುಕಿ ಅಭ್ಯಾಸ ಇರೋದು ನಮ್ಮ ದಕ್ಷಿಣ ಕರ್ನಾಟಕದ ಭಾಷೆಗಳಲ್ಲಿ ಮಾತ್ರ ಇದೆ. ನಮ್ಮ ಕಾಲಕ್ಕೆ ನಾವು ಬಂದು ನೋಡೋದಾದ್ರೆ ಇದಕ್ಕೆ ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಕನ್ನಡವ ಕನ್ನಡಿಸುತ್ತಿರಬೇಕು. ಇದು ಏನು ಪಂಪನಿಗೆ ಅಂತ ಹೇಳೋ ಒಂದು ಪದ್ಯದಲ್ಲಿ ಬೇಂದ್ರೆಯವರ ಕೊನೆಯ ಸಾಲಿನ ಮಾತಿದೆ. ಇದೇನು ವಿಭಕ್ತಿ ಪ್ರತ್ಯಯಗಳಿಗೆ ಒಂದು ಚಮತ್ಕಾರ ಅಲ್ಲ. ಬೇಂದ್ರೆಯವರು ಇದನ್ನೊಂದು ವಿಭಕ್ತಿ ಪ್ರತ್ಯಯಗಳ ಚಮತ್ಕಾರದಿಂದ ಹೇಳಿರುವಂತದ್ದಲ್ಲ. ಕನ್ನಡವು ಪ್ರತಿ ಸಂದರ್ಭದಲ್ಲೂ ಹೊಸದಾಗಿರ್ಬೇಕು, ಕನ್ನಡವನ್ನು ಕನ್ನಡಿಸುತ್ತಾ ಇರಬೇಕು ಮತ್ತು ಪ್ರತಿ ಕಾಲದ ಅಗತ್ಯಗಳಿಗೆ ಅದು ಬದಲಾವಣೆಗೊಳ್ಬೇಕು ಅಂತ ಹೇಳುವ ಭಾವ. ಯಾಕೆ ಇವತ್ತು ಪಂಪ ಇವತ್ತು ನಮಗೆ ಪ್ರಸ್ತುತ ಆಗ್ತಾನೆ ಅಂತ ಹೇಳಿದ್ರೆ ಆ ರೀತಿಯ ಒಂದು ನಮ್ಮ ಚಿಂತನೆಯನ್ನ ಮತ್ತು ಸಾರ್ವಕಾಲಿಕ ಚಿಂತನೆಯನ್ನ ಅವನು ಒಳಗೊಂಡದ್ರಿಂದ ಆ ಭಾವಕ್ಕೆ ಪೂರಕವಾಗಿ ಈ ಪ್ರಶಸ್ತಿಗಳು ಕೆಲಸ ಮಾಡ್ತವೆ ಅಂತ ನಾನು ಹೇಳ್ತಾ ಇರೋದು. ಏನಂದ್ರೆ ಇವತ್ತಿನ ಅನುಭವವನ್ನ, ಇವತ್ತಿನ ಲೋಕ ಗ್ರಹಿಕೆಯನ್ನ ಇವತ್ತಿನ ಭಾಷೆಯಲ್ಲಿ ಇವತ್ತಿನ ಕಾಲಮಾನಕ್ಕೆ ಅನುಗುಣವಾಗಿ ಹೇಳಿದಾಗ ಅದರಲ್ಲಿ ಕೆಲವಾದರೂ ಸಾರ್ವಕಾಲಿಕವಾಗಿ ಅನ್ವಯಗೊಳ್ಳುವಂತದ್ದನ್ನು ಕೂಡ ಒಳಗೊಳ್ಳಬಹುದು ಅಂತ ಹೇಳುವುದನ್ನ ಮತ್ತೆ ಮತ್ತೆ ಇಂಥ ಪ್ರಶಸ್ತಿಗಳು ನಮಗೆ ನೆನಪು ಮಾಡಿ ಕೊಡ್ತಾ ಇರ್ತವೆ. ಇನ್ನೊಂದು ಅಂಶವನ್ನ ನಾವು ಹೇಳ್ತಾ ಇರೋದು, ಇದು ನಾವು ಯೋಚನೆ ಮಾಡಿರುವಂತ ಒಂದು ಕ್ರಮ ನೋಡಿ. ನಾವು ಭಾರತ ಜನನೀಯ ತನುಜಾತೆ ಅಂತ ಆಗ ಹಾಡಿದಂತ ಇದರಲ್ಲಿ ಹೇಳ್ತಾರ,
ಅದು 1924ರಿಂದ 29ನೇ ಇಸ್ವಿಯವರೆಗೆ ಕುವೆಂಪು ಅವರು ಮತ್ತೆ ಪುನರ್ರಚನೆ ಮಾಡಿ 21ರಲ್ಲಿ ಅಕ್ಕೇರಿ ಮಾಡದಂತ ಕವನ, ಅದು ನಮ್ಮ ನಾಡಗೀತೆ ಆಗಿದೆ. ಅದು ಬಹಳ ಮುಖ್ಯವಾದಂತ ಅಂಶ. ಆದ್ರೆ ಇದು ನಮ್ಮ ಕನ್ನಡದ ಚಿಂತನೆಯೂ ಆಗಿತ್ತು ಅಂತ ಹೇಳುದನ್ನು ನಾವು ಮರಿಬಾರದು. 1919ರಲ್ಲಿ ಬೇಂದ್ರೆಯವರು ಒಂದು ಪದ್ಯವನ್ನು ಬರೀತಾರೆ. ಅದರ ಹೆಸರು ಕನ್ನಡಮ್ಮನ ಲಾಲಿ ಅಂತ. ಈ ಕನ್ನಡಮ್ಮನ ಲಾಲಿಯನ್ನ ಬೇಂದ್ರೆಯವರು ಹೇಗೆ ಹೇಳ್ತಾರೆ ಅಂತ 1919ನಲ್ಲಿ ಬರೆದದ್ದು. ಅವರು ಒಂದು ಹೇಳೋದು, ಈ ಕನ್ನಡ ಮಾತೆ ಇದ್ದಾಳಲ್ಲ ನನ್ನ ತಾಯಿ, ಇವಳು ಭಾರತ ಮಾತೆಯ ಆತ್ಮಜಾತೆ ಅಂತ ಹೇಳ್ತಾರೆ. ಭಾರತ ಮಾತೆಯ ಆತ್ಮಜಾತೆ. ಅವಳು ಹೇಗೆ ಲಾಲಿ ತೂಗ್ತಾ ಇದ್ದಾಳೆ, ತೊಟ್ಟಿಲ್ ತೂಗ್ತಾ ಇದ್ದಾಳೆ ಕನ್ನಡ ಮಾತೆನಂದ್ರೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಎತ್ತರದಲ್ಲಿ ಒಂದು ತೊಟ್ಟಿಲನ್ನ ಕಟ್ಟಿ, ಆ ತೊಟ್ಟಿಲ ನಡುವಿನ ಜಾಗದಲ್ಲಿ ಮಗುವಿಗೆ, ತನ್ನ ಕನ್ನಡ ಮಾತೆಗೆ, ತನ್ನ ಆತ್ಮ ಜಾತೆಗೆ ಲಾಲಿ ಹೇಳ್ತಾ ಇದ್ದಾಳೆ. ಈಗ ನೀನು ಮಲಗಿದ್ದೀಯಾ ಕನ್ನಡಮ್ಮ, ಈಗ ಇನ್ನು ಬೆಳಗಿನವರೆಗೆ ನಿನ್ನ ಲಾಲಿ ಈ ಅಂಬಿಕಾ ತನಯದತ್ತನ ತೊದಲು ಅಂತ ಆ ಪದ್ಯ ಕೊನೆ ಆಯ್ತು. ಅಂದ್ರೆ ಈ ಇವತ್ತು ಯಾವುದನ್ನ ಫೆಡರಲ್ ಥಿಂಕಿಂಗ್ ಅಂತ ಹೇಳ್ತೇವೆ, ಈ ಫೆಡರಲ್ ಥಿಂಕಿಂಗ್ ನಮ್ಮ ರಾಜ್ಯ ವ್ಯವಸ್ಥೆಯ ಕ್ರಮದಲ್ಲಿ, ನಮ್ಮ ರಾಜ್ಯಾಂಗದ ವ್ಯವಸ್ಥೆಯ ಕ್ರಮದಲ್ಲಿ ಮತ್ತು ರಾಷ್ಟ್ರೀಯತೆಯ ಕಲ್ಪನೆಯಲ್ಲೇ ಇದೆ. ಆದ್ರಿಂದ ಕರ್ನಾಟಕದ ಏಕೀಕರಣದ ಹೋರಾಟ ಮತ್ತು ರಾಷ್ಟ್ರೀಯ ಹೋರಾಟಗಳು ನಮ್ಮಲ್ಲಿ ಜೊತೆಯಾಗಿ ಹೋಯಿತು. ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ನಮ್ಮ ಕವಿಗಳು ಬರೆದಂತದ್ದು, ಸೈಮನ್ ಕಮಿಷನ್ ಅನ್ನು ನಾವು ಬೆಂಬಲಿಸಬಾರದು ಅಂತ ಹೇಳಿ ಏಕೀಕರಣ ಒಂದು ದೊಡ್ಡ ಚರ್ಚೆಯನ್ನು ಮಾಡಿ, ಆಮೇಲೆ ಕೊನೆಗೂ ಅದು ರಾಷ್ಟ್ರೀಯ ಚಳವಳಿ ಸೈಮನ್ ಕಮಿಷನ್ ಅನ್ನ ವಿರೋಧಿಸಿರೋದ್ರಿಂದ ನಾವು ಅದನ್ನ ವಿರೋಧಿಸಬೇಕು ಅಂತ ಹೇಳುವಂತ ಒಂದು ನಿರ್ಣಯವನ್ನ ಮಾಡ್ತದೆ. ಅದೇ ಒಂದು ಗಂಟೆಯಷ್ಟು ಮಾತಾಡುವಷ್ಟು ಹೊತ್ತಿರುವಂತಹ ಒಂದು ವಿಷಯ. ಆದ್ರಿಂದ ನಾನು ಇದನ್ನ ಯಾಕೆ ಸೂಚಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಬರಹಗಾರರಿದ್ದಾರಲ್ಲ, ಅವರು ನಮಗೆ ಈ ಫೆಡರಲ್ ಅಂದ್ರೆ 2 ಸಿಸ್ಟಮ್, ರಾಜ್ಯ ಮತ್ತು ರಾಷ್ಟ್ರದ ಒಂದು ಸಿಸ್ಟಮ್. ಆದ್ರೆ ನಾವು ಬರಹಗಾರರನ್ನ ಒಟ್ಟಿಗೆ ನಾವು ಗಮನಿಸ್ತಾ ಇದ್ರೆ, ನಾನು ಕಲ್ಯಾಣ ಕರ್ನಾಟಕದಲ್ಲಿ ಮಾತಾಡ್ತಾ ಇರೋದ್ರಿಂದ ಯಾಕೆ ನನಗೆ ಇವತ್ತು ಪದೇ ಬೇಂದ್ರೆಯವರ ಕವನಗಳು ಜಾಸ್ತಿ ನೆನಪು ಬರ್ತಾ ಇದೆ. ಆದ್ರಿಂದ ಮತ್ತೆ ಪುನಃ ಬೇಂದ್ರೆಯವರನ್ನ ನೆನಪು ಮಾಡ್ಕೋತಾ ಇರ್ತೇನೆ. ಅವರು ನೋಡಿ, ನಾನು ಅಂತ ಒಂದು ಪದ್ಯ ಇದೆ ಬೇಂದ್ರೆ, ಈ 5 ಐದೆಯರ ಮಗನಾಗಿ ನಾನಿದ್ದೇನೆ ಅಂತ. ಬೇಂದ್ರೆ ಹೇಳೋದೇನು ಅಂದ್ರೆ, ನಾನು ಅದನ್ನ ವಿವರವಾಗಿ ನೀವು ಆ ಪದ್ಯವನ್ನು ಓದ್ಬೋದು ಆಸಕ್ತಿ ಇರುವವರು ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ. ಏನು ಅಂದ್ರೆ, ಈ ವಿಶ್ವಮಾತೆಯ ಮಗನ, ಈ ಭೂಮಿ ಜಾತೆ, ಈ ಭೂಮಾತೆಯ ಮಗ, ಭಾರತ ಮಾತೆಯ ಮಗ, ಕರ್ನಾಟಕ ಮಾತೆಯ ಮಗ ಮತ್ತು ನನ್ನ ಹೆತ್ತ ತಾಯಿಯ ಮಗ, ಹೀಗೆ ಈ 5 ಐದೆಯರ ಪ್ರಾಣವಾಗಿ ನಾನು ಇಲ್ಲಿದ್ದೇನೆ ಅಂತ ಅಂಬಿಕಾ ತನಯದತ್ತರು ಬೇಂದ್ರೆಯವರು ಹೇಳ್ತಾರೆ. ನಾನು ಯಾಕೆ ಈ ಪ್ರಶಸ್ತಿಗಳು ಮುಖ್ಯ ಅಂತ ಹೇಳ್ತೇನೆ ಅಂದ್ರೆ, ಒಬ್ಬ ಕಾನೂನು ವಿದ್ಯಾರ್ಥಿಗೆ ಫೆಡರಲ್ ಸಿಸ್ಟಮ್ ನಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಇದರದ್ದು ಬರ್ಬೋದು. ಒಬ್ಬ ರಾಜಕಾರಣಿಗೆ ಒಬ್ಬ ಫೆಡರಲ್ ಸಿಸ್ಟಮ್ ನಲ್ಲಿ ನಮ್ಮ ಫೆಡರಲ್ ಸ್ವಾತಂತ್ರ್ಯವನ್ನ ನಮಗೆ ಬರಬೇಕಾದ ಹಣವನ್ನ ಕೊಡಿ ಅಂತ ಒತ್ತಾಯ ಮಾಡುವ ಶಕ್ತಿ ಬರ್ಬೋದು. ಆದ್ರೆ ಇವೆರಡರ ಜೊತೆ ಒಬ್ಬ ಕಲಾವಿದನಿಗೆ, ಒಂದು ಕಲಾ ಪ್ರಜ್ಞೆ ಉಳ್ಳವನಿಗೆ, ಒಂದು ರೂಪಕ ಚಿಂತನೆಯನ್ನು ಮಾಡುವವನಿಗೆ, ಅಂದ್ರೆ ವೈಚಾರಿಕ ಚಿಂತನೆಯಲ್ಲಿ ಲಾಜಿಕಲ್ ಡಿರೈವೇಶನ್ ಅಂಡ್ ಮೆಟಫಾರಿಕಲ್ ಡಿರೈವೇಶನ್ಸ್ ಅಂತ 2, ಅಂದ್ರೆ ರೂಪಕ ಚಿಂತನೆ ಮತ್ತು ತಾರ್ಕಿಕ ಚಿಂತನೆ ಅಂತ, ಇದು 2. ಆ 2ಅನ್ನ ನಾವು ಯೋಚನೆ ಮಾಡ್ತಾ ಇದ್ರೆ, ಈ ರೂಪಕ ಚಿಂತನೆ ಹೆಚ್ಚನ್ನು ಒಳಗೊಳ್ಳುತ್ತೆ. ಇವತ್ತು ಇಲ್ಲಿ ಪ್ರಶಸ್ತಿ ಪಡೆದಂತ ಅನೇಕ ಬರಹಗಾರರು ಆ ರೂಪಕ ಚಿಂತನೆಯ ಶಕ್ತಿ ಪಡೆದವರು, ತಾರ್ಕಿಕ ಚಿಂತನೆಯ ಬರಹಗಳನ್ನು ಮಾಡಿರುವಂತವ್ರು. ಆದ್ರಿಂದ ನನಗನ್ಸೋದು, ಈ ಕರ್ನಾಟಕ ಪ್ರತಿ ಹಂತದಲ್ಲೂ ಈ ಜಗತ್ತಿನ ಜ್ಞಾನವನ್ನ ತನ್ನೊಳಗೆ ಇಟ್ಟುಕೊಳ್ಳುವ ಪ್ರಯತ್ನವನ್ನ ಮಾಡಿದೆ. ಇಲ್ಲೇ ಹತ್ತಿರದಲ್ಲಿ ನಾವು ಮಿತಾಕ್ಷರ ಕಾನೂನಿಗೆ ಸಂಬಂಧಪಟ್ಟಂತ ಚಾರಿತ್ರಿಕ ಅಂಶವನ್ನ ನಾವು ನೋಡ್ತೇವೆ. ಈಗ ಸನ್ನತಿ ಅಂತ ಒಂದು ಊರಿದೆ, ಅದರಲ್ಲಿ ಇಲ್ಲಿ ನಾಗರಾಳ ಕೂತಿದ್ದಾರೆ. ಅವರು ಬಹಳ ಹಿಂದೆ ಒಂದು ಪ್ರಜಾವಾಣಿಯಲ್ಲಿ ಒಂದು ಲೇಖನವನ್ನು ಬರೆದಿದ್ದಾರೆ ಅದರ ಬಗ್ಗೆ. ಆ ಲೇಖನ ನಮ್ಮ ಪಾರ್ಲಿಮೆಂಟಿನಲ್ಲಿ ಕೂಡ ಸನ್ನತಿ ಬಗ್ಗೆ ಚರ್ಚೆ ಆಗಿತ್ತು. ಆಮೇಲೆ ಅದಕ್ಕೆ ವಿಶ್ವವಿದ್ಯಾಲಯ ಕಲಬುರಗಿ ಪ್ರಸಾರಗಳಿಂದ ಕರ್ನಾಟಕ ರಾಜ್ಯ
ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಕುಲಪತಿಗಳಾಗಿರ್ತಕ್ಕಂಥ ಶಶಿಕಾಂತ್ ಹುಡ್ಕೇರಿ ಅವರೇ ಮತ್ತು ಪ್ರಮುಖವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ದೀಪಾ ಬಸ್ತಿಯವರು, ಲೇಖಕರು, ಹೂಕಾ ಪ್ರಶಸ್ತಿ ವಿಜೇತರು ಅವರೇ ಮತ್ತು ಇದೀಗ ತಾನೇ ನಿನ್ನೆನೂ ಕೂಡ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ. ವಿಮರ್ಶೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಲೂ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳಿರ್ತಕ್ಕಂಥ ವಿಮರ್ಶಕರಾಗಿರ್ತಕ್ಕಂಥ ವಿಜಯಶಂಕರ್ ಅವರೇ ಮತ್ತು ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಶ್ರೀದೇವಿ ಎಸ್ ಕಟ್ಟಿಮನಿ ಅವರೇ ಮತ್ತು ಪ್ರೊಫೆಸರ್ ಸಿ ಸುಲೋಚನ್ ಅವರೇ ಮತ್ತು ಗೌರವಾನ್ವಿತ ಉಪಸ್ಥಿತರಾದ ಎಸ್ ಸಿ ಕಣ್ಣೂರ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತಿನ ಸಂದರ್ಭದಲ್ಲಿ ಸುಮಾರು 25-26 ಜನ ಪ್ರಶಸ್ತಿ ಪುರಸ್ಕೃತ ಎಲ್ಲ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ಇಂಥ ಕಾರ್ಯಕ್ರಮಗಳಿಗೆ ಬಹುಶೇಕವಾಗಿ ನನಗೆ ವಿಷಯವರು ಮತ್ತು ಪೋತಿಯವರು ಯಾಕೆ ಕರೆದ್ರೆ ಅಂತ ಹೇಳ್ತಕ್ಕಂಥದ್ದು ಆಶ್ಚರ್ಯ ಆಗಿದೆ. ಯಾಕಂದ್ರೆ ನಡೀತಕ್ಕಂಥ ವಿಮರ್ಶೆ, ಸಾಹಿತ್ಯ, ಪುಸ್ತಕ ವಿಮರ್ಶೆ ಇವೆಲ್ಲ ಕೂಡ ನಡೀತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನನಗೆ ಒಂದು ನೆನಪು ಬರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಮಾತನ್ನ ಹೇಳ್ತಾರೆ, ಒಂದು ಹೆಣ್ಣು ಮಗಳು, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಣ್ಣು ಮಗಳು ಬಸಿರಿಯಾಗಿದ್ದಾಗ ಬೇಯಕ್ಕೆ ಬಯಸ್ತಕ್ಕಂಥದ್ದು, ನನ್ನ ಮಗ ಹುಟ್ಟಿ ಗಂಡು ಮಗು ಆದರೆ ಯಾವ ಊರಿನ ಸಾಹುಕಾರ ಹತ್ತಿರ, ಯಾವ ಸಾಹುಕಾರ ಹತ್ತಿರ ಎಷ್ಟು ಕೂಲಿ ಕಳಿಸಿದ್ರೆ ಎಷ್ಟು ಚೀಲ ಜೋಳ ಕೊಡ್ತಾನೆ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದ ತಾಯಿ. ಒಬ್ಬ ಮೇಲ್ಜಾತಿ ಅಂತ ಸಂಬಂಧಪಟ್ಟಿರ್ತಕ್ಕಂಥ ಹೆಣ್ಣು ಮಗಳು ಬಸುರಿಯಾಗಿದ್ದಾಗ ಕೆಲವು ಬೇಕೆ ನನ್ನ ಮಗ IPS ಮಾಡ್ತಲೆ ಅಥವಾ IAS ಮಾಡ್ತಲೆ ಅಥವಾ IPS ಮಾಡ್ತಲೆ ಅಥವಾ ಅಂಬೇಡ್ಕರ್ಸ್ ಅಂತಕ್ಕಂಥ ಒಂದು ಉನ್ನತ ಹುದ್ದೆಗೆ ಮಾಡಿಸ್ಲಿ ಅಂತಕ್ಕಂಥದ್ದು ಒಂದು ವಿಚಾರಗಳನ್ನು ಮಾಡ್ತಾರೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ನನಗೆ ತುಡಿತಾ ಇರ್ತಕ್ಕಂಥದ್ದು, ಇಲ್ಲೇ ಓದಿ ಅಭ್ಯಾಸ ಮಾಡಿರ್ತಕ್ಕಂಥ ನಾನು, ನಾಗರಾಜ್ ಅವರು ವೈಸ್ ಚಾನ್ಸಲರ್ ಹಿಡ್ಕೊಂಡು ಇಲ್ಲಿವರೆಗೆ ವೈಸ್ ಚಾನ್ಸಲರ್ ಎಲ್ಲರನ್ನೂ ಕೂಡ ನನಗೆ ಗೊತ್ತು. ಹಾಗಾಗಿ ಆವತ್ತಿನ ಯೂನಿವರ್ಸಿಟಿ ವಾತಾವರಣವನ್ನ, ಇವತ್ತಿನ ಯೂನಿವರ್ಸಿಟಿ ವಾತಾವರಣಗಳನ್ನ ಮತ್ತು ನಾನು ಕಂಡಿರ್ತಕ್ಕಂಥ ಭವ್ಯ ಕನಸವನ್ನ ಬಹುತೇಕವಾಗಿ ಅದು ನನ್ನ ಮುಂದೆನೇ ಕರಗಿ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಕ್ಕಂಥದ್ದು ನಿನ್ನೆಯಲ್ಲಿ ಬಂದು ಕೂತಾಗಲೂ ಕೂಡ ನನಗೆ ಒಂದು ಅನಿಸ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಹತ್ತಿರನೂ ಕೂಡ 2 ಸಲ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವರು ಆದರು, ಒಂದು 20-22 ತಿಂಗಳ ಮುಖ್ಯಮಂತ್ರಿಗಳು ಧರ್ಮಸಿಂಗ್ ಅವರು ಆದರು. ಆದರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಒಂದು ಕಲ್ಲನ್ನು ಕೂಡ ಬದಲಾವಣೆ ಆಗಲಿಲ್ಲ. 1970ರಲ್ಲಿ ಇಲ್ಲಿ ಏನು ಲೆಕ್ಚರರು ಮತ್ತು ನಾನ್ ಟೀಚಿಂಗ್ ಮತ್ತು ಟೀಚಿಂಗ್ ಸ್ಟಾಫ್ ಅಪಾಯಿಂಟ್ಮೆಂಟ್ ಆದ ನಂತರ ಗುಲ್ಬರ್ಗ ವಿಶ್ವವಿದ್ಯಾಲಯ ಪೂರ ಖಾಲಿ. ಇಲ್ಲಿ ಬಹುಶಃ ಲಂಡನ್ಕರ್ ಅವರು, ಪೋತೆ ಅವರು ಮತ್ತು ಹೊಸದಾಗಿ ನಮ್ಮ ವೈಸ್ ಚಾನ್ಸಲರ್ ಬಂದಿರತಕ್ಕಂಥವ್ರು 3 ಜನ ಅಚ್ಚಳಾಗಿ ಕಾಣ್ತಾರೆ ಹೊರತು ಎಲ್ಲ ಕಡೆಯೂ ಕೂಡ ಪಾರ್ಟ್ ಟೈಮ್ ಲೆಕ್ಚರರೇ ಅಥವಾ ಅಲ್ಲಿ PhD ಮಾಡ್ತಕ್ಕಂಥ ಹುಡುಗರೇ ಅಭ್ಯಾಸ ಮಾಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು 50 ವರ್ಷ ಮೇಲೆ ಕಳೀತಾ ಇದ್ದೀವಿ ವಯಸ್ಸು. ಇಲ್ಲಿ ಒಂದು ವಿಶ್ವವಿದ್ಯಾಲಯನ ಪ್ರಾರಂಭವಾಗಿದೆ. ಈ ವಿಶ್ವವಿದ್ಯಾಲಯ ಈ ಏರಿಯಾ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಪ್ರದೇಶ. ಓಲ್ಡ್ ಮೈಸೂರಿಗೆ ನಮ್ಗೆ ಹೋಲಿಸಿ ನೋಡಿದ್ರೆ ಬಹುತೇಕವಾಗಿ 50 ವರ್ಷ ನಾವು ಹಿಂದಿದ್ದೀವಿ. 10 ವರ್ಷದ ಬಜೆಟ್ ಕರ್ನಾಟಕದ ಮಂಡನೆ ಮಾಡತಕ್ಕಂಥದ್ದು ಇದಕ್ಕೆ ಸದಸ್ಯರು ಕೂಡ ಸಾಕಾಗೋದಿಲ್ಲ.
100 ರೋಡ್ಗಳು ಅಲ್ಲಿದ್ರೆ 45 ರೋಡ್ಗಳು ನಮ್ಮ ಕಡೆ ಇದ್ದಾವೆ. ಅಂತ ಅನೇಕ ಅಲ್ಲಿ 10 ಮನೆಗಳು ಕುಟುಂಬಗಳು ಸರ್ವೆ ಮಾಡಿದ್ರೆ 7 ಕುಟುಂಬಗಳಲ್ಲಿ ಎಲ್ಲಾ ಸರ್ಕಾರ ಫಲಾನುಭವಿಗಳು ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ನೌಕರಿ ಮಾಡ್ತಕ್ಕಂಥವ್ರು. ನಮ್ಮ ಹತ್ತಿರ 10 ಕುಟುಂಬಗಳು ಸರ್ವೆ ಮಾಡಿದ್ರೆ ಆ 10 ಮನೆಯಲ್ಲಿ ಒಬ್ಬ ಓದೋ ಸಿಗ್ತಾನೆ. ಸರ್ಕಾರಿ ಸೌಲಭ್ಯ ಪಡಿತಕ್ಕಂಥವ್ರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪೊಲಿಟಿಕಲಿ ತಿಂಡಿಗಾಗಿ ಅಂತ ಎಜುಕೇಶನ್ ಅಂತಕ್ಕಂಥ ಒಂದು ರಾಷ್ಟ್ರ ನಿರ್ಮಾಣ ಮಾಡತಕ್ಕಂಥ ಶಿಲ್ಪಿಗಳನ್ನ ಬೆಳೆಸ್ತಕ್ಕಂಥ ಮಹಾ ದೊಡ್ಡದಾಗಿರ್ತಕ್ಕಂಥ ಈ ಒಂದು ಭಾಗಕ್ಕೆ ಹಿಂದಿನ ಸರ್ಕಾರ ಅಶ್ವಥ್ ನಾರಾಯಣ ಅವರು ಜಿಲ್ಲಾಕ್ಕೊಂದೊಂದು ವಿಶ್ವವಿದ್ಯಾಲಯಗಳನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ, ಬಿಲ್ಡಿಂಗ್ ಯಾವ ಅವೇ ಇರ್ತಾವ, ಕುರ್ಚಿ ಯಾವ ಅವೇ ಇರ್ತಾವ, ಒಂದು ಚಾಪೀಸ್ ಬರೀಲಿಕ್ಕೆ ಕೂಡ ದುಡ್ಡು ಕೊಡೋದಿಲ್ಲ. ಆದರೂ ಅಲ್ಲಿ ವೈಸ್ ಚಾನ್ಸಲರ್ ಆಗಕ್ಕೆ ನಾನು ಮುಂದೆ ನೀರು ಮುಂದೆ. ಹಾಗಾಗಿ ಅಲ್ಲಿ ಎಲ್ಲ ಒಂದು 31 ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ 1-2-3 ಜಿಲ್ಲೆಗಳು ಬಿಟ್ಟರೆ ಎಲ್ಲಾ ಜಿಲ್ಲೆಗಳಲ್ಲಿ ಇವತ್ತು ವೈಸ್ ವಿಶ್ವವಿದ್ಯಾಲಯಗಳು ಇವತ್ತು ಪ್ರಾರಂಭ ಆಗಿದ್ದಾವೆ. ಮತ್ತೆ ಅಟೋನಮಸ್ ಆಗಿ ಕೊಡ್ತಕ್ಕಂಥದ್ದು ಡಿಗ್ರಿ ಕಾಲೇಜುಗಳಲ್ಲೇ PG ಓದ್ತಕ್ಕಂಥದ್ದು. ಹಾಗಾಗಿ ಮತ್ತೆ ನಮ್ಮಲ್ಲಿ ಆಂಧ್ರದಲ್ಲಿ ರೈಸ್ ಲಾಬಿ ಇದೆ, ಮಹಾರಾಷ್ಟ್ರದಲ್ಲಿ ಸಕ್ರಿ ಲಾಬಿ ಇದೆ, ಗುಂಡೂರಾವ್ ರಾಮಕೃಷ್ಣ ಹೆಗಡೆ ಇದ್ದಾಗ ಎಕ್ಸೈಸ್ ಲಾಬಿ ಇತ್ತು. ನಮ್ಮಲ್ಲಿ ಎಕ್ಸೈಸ್ ಅವ್ರು ಇಟ್ಕೊಂಡ್ರೆ ದುಡ್ಡು ಬರ್ತಿತ್ತು ಖಜಾನಿ. ಎಕ್ಸೈಸ್ ಲಾಬಿನೂ ಇಲ್ಲ ಈಗ. ನಮ್ಮಲ್ಲಿ ಎಜುಕೇಶನ್ ಲಾಬಿ 10 ಲಕ್ಷ ರೂಪಾಯಿ ಇದ್ರೆ ಯಾರ್ಯಾರಿಗೆ ಕೊಡೋದು ಕೊಟ್ಟು ಒಂದು ಶಾಲೆ ತೆಗೆದು ಒಂದು ಕಾಲೇಜ್ ತೆಗೆದು 1 ವರ್ಷಕ್ಕೆ ಪ್ರೈವೇಟ್ದವರಿಗೆ 50 ಸ್ಕೂಲ್ಗಳು ಕೊಟ್ಟರು ಕೂಡ ಅಲ್ಲಿ ಓದಬೇಕು. 5.5 ವರ್ಷ 6 ವರ್ಷ ಆದ ಮಕ್ಕಳಿಗೆ ಏನು ಫ್ಯಾಕ್ಟ್ರಿಯಲ್ಲಿ ರೆಡಿ ಮಾಡ್ಬೇಕಾ? ಎಲ್ಲ ಶಾಲೆಗಳು ಇವತ್ತು ಅವತ್ತು ಗ್ರಾಂಟಿಗಾಗಿ ಬರೆದಿರ್ತಕ್ಕಂಥದ್ದು, ಶಾಶ್ವತ ಅನುದಾನ ರಹಿತ ಗ್ರಾಂಟ್ ಅಂತೇಳಿ ಬಾಂಡ್ ಮೇಲೆ ಬರ್ಕೊಡೋದು, ಮತ್ತೆ ಒಂದು ಸಂಘಟನೆ ಸೇರ್ಕೊಂಡು ಮತ್ತೆ ನಮ್ಮ ಅನುದಾನ ಸಹಿತ ಮಾಡಬೇಕು ಅಂತ ಹೋರಾಟ ಮಾಡೋದು. ಇದು ಎಜುಕೇಶನ್ ಒಂದು ವಿಭಾಗದಲ್ಲಿ ನಡೀತಕ್ಕಂಥದ್ದು. ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲ PU ಕಾಲೇಜುಗಳು ಇವತ್ತು ಫೇಲ್ ಆಗ್ತಾ ಇದ್ದಾವೆ ಸರ್ಕಾರಿ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಬಿಸಿ ಊಟ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಇವತ್ತು ಕಾಂಪಿಟೇಷನ್ ಇರ್ತಕ್ಕಂಥದ್ದು ಅಪ್ಪರ್ ಹ್ಯಾಂಡ್ ಬೆಳೀತಕ್ಕಂಥದ್ದು ಪ್ರೈವೇಟ್ ಎಜುಕೇಶನ್ಸ್ಗಳು. ಪ್ರೈವೇಟ್ ಎಜುಕೇಶನ್ ಮಾಡ್ತಾ ಇದ್ದವ್ರನ್ನು ಕೂಡ ಅಪ್ಪರ್ ಕ್ಯಾಸ್ಟ್ದವರು, ಡಾಮಿನೇಟೆಡ್ ಕ್ಯಾಸ್ಟ್ದವರು, ನಿಷ್ಕಾಳಜಿಯುಳ್ಳವರು ಅದರಲ್ಲಿ 80%. ಎಜುಕೇಶನ್ ಇಲ್ಲದೆ ರಾಷ್ಟ್ರ, ರಾಜ್ಯ, ಊರ ಕಟ್ಟತಕ್ಕಂಥದ್ದು ಯಾವ ರೀತಿಯಾಗಿ. ಇಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಬಂದಿರ್ತಕ್ಕಂಥದ್ದು ನನ್ನ ಅನುಭವಗಳನ್ನೇ ಬೇರೆ. ಪ್ರತಿ ಒಂದನ್ನು ಇಲ್ಲಿ ಜಾತಿ ಆಧಾರದ ಮೇಲೆ ಡಿಸೈಡ್ ಆಗ್ತದೆ. ನಾನು ಆಳಂದ ತಾಲೂಕ ನರವಣ ಗ್ರಾಮದವ. ನಮ್ಮ ನರವಣ ಗ್ರಾಮ ಇಲ್ಲಿಂದ 33 ಕಿಲೋಮೀಟರ್ ಆಯ್ತು. ಗದಗ ಜಿಲ್ಲೆಯಿಂದ ಒಳಗಡೆ ಹೋದ್ರೆ 10 ಕಿಲೋಮೀಟರ್. ಅಲ್ಲಿ 7 ಬಾವಿಗಳು ಇದ್ದಾವೆ. ಕ್ಷೇಮಲಿಂಗೇಶ್ವರ ದೇವಸ್ಥಾನ ಇದೆ. 7 ಬಾವಿಗಳಲ್ಲಿ ಶೆಡ್ಯೂಲ್ ಕಾಸ್ಟ್ದವರಿಗೆ ಪ್ರವೇಶ ಇರಲಿಲ್ಲ. ಒಂದು ಬಾವಿ ಮಾತ್ರ ಷಣ್ಮುಖ ಸ್ವಾಮಿ ಅಂತ ದೇವಸ್ಥಾನ ನೀರಲ್ಲಿ ಇದೆ. ಅದು ಮಾತ್ರ ನಮಗೆ ಬಳಸಲಿಕ್ಕೆ ಅವಕಾಶ ಇದೆ. ಯಾವಾಗ ನಾನು ಮಾತಾಡ್ತಾ ಇರೋದು 45 ವರ್ಷದ ಹಿಂದೆ. ಆವಾಗ ನಾವು ಈಜಾಡ್ತಾ ಇದ್ದೀವಿ. ನಾನು ಪ್ರಾಕ್ಟೀಸಿಂಗ್ ಹೈಸ್ಕೂಲ್ನಲ್ಲಿ ಓದ್ತಾ ಇರ್ಬೇಕಾದ್ರೆ PA ಪಾಟೀಲ್ ಅಂತೇಳಿ ಸೋಷಿಯಲ್ ಸ್ಟಡಿ ಒಬ್ಬ ಟೀಚರ್ಸ್ ಇದ್ದರು. ಎದುರಿಸಿ ಕೇಳೋರು ನಮಗೆ, ಸೈಕಲ್ ಯಾರಿಗೆ ಬರುತ್ತೆ ಎದುರಿಲ್ಲಿ, ಈಜು ಯಾರಿಗೆ ಬರುತ್ತೆ ಎದುರಿಲ್ಲಿ. ಈಜು ಬರಲಿಲ್ಲ ನಮ್ಗೆ. ಅವಾಗೆ ಮುಖ ಕೊಡ್ದಂಗೆ ಟೀಚರ್ಸ್ಗಳನ್ನ ಮಾತಾಡೋದು, ಇದ್ದು ಸತ್ತಂಗೆ ನೀವು ಸೈಕಲ್ ಬರಲ್ಲ, ಈಜು ಬರಲ್ಲ ಅಂತ ಹೇಳಿ. ನಾನು ಇಲ್ಲಿ ಹೈಸ್ಕೂಲ್ ಹಾಸ್ಟೆಲ್ ಮುಗಿಸ್ಕೊಂಡು ರಜಾದಾಗ ಹೋದಾಗ ದಿವಸ ಈಜಾಡಲಿಕ್ಕೆ ನಾನು 7 ಬಾವಿಗಳಲ್ಲಿ 1 ಬಾವಿ ನಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಈಜಾಡಲಿದೆ.
ಆ ಬಾವಿ ಆಡ್ತಾ ಇದ್ದ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಒಂದು ಕೆಲಸ ಆಗ್ತಾ ಇತ್ತು. ಏನಂದ್ರೆ ಸೀದಾ ನೀರು ಹಗ್ಗ ಹಾಕಿ ಹಿಂಗೆ ಒಂದು ಸ್ಟೆಪ್ ಇಟ್ಟು ಸೇರ್ತಕ್ಕಂಥದ್ದು. ಅದು ನಾನೇ ಕಲ್ತಿದ್ದೆ, ಎರಡು ಕೈ ಹಿಡ್ಕೊಂಡು ಒಂದೊಂದು. ಆದರೆ ಅದು ಬಿಟ್ಟು ಈಜಾಡಕ್ಕೆ ಹೋಗಿ ಶುರು ಮಾಡಿದ್ರೆ ನಮ್ಮ ಅಣ್ಣ ಊರನ್ನ ಹಿರಿಯರಿಗೆ ಹೇಳ್ತಾರೆ, ಏನಂದ್ರೆ ಅವನಿಗೆ ಏನಾದ್ರು ಮಾಡಿ ಹೆದರ್ಸ್ಬೇಕ್ರಿ, ಅಲ್ಲಿ ಈಜಾಡಕ್ಕೆ ಹೋಗ್ತಾನ. ಈಜಾಡಕ್ಕೆ ಹೋಗ್ತಾನ ಅಂದ್ರೆ ನನಗೆ ಅವ್ನು ಬೆದರಿಸ್ತಾನೆ, ಬಡಿಗೆ ತಂದು ಹುಡಿದಕ್ಕೆ ಬಂದ ಆಯ್ತು ಅಂತ ಹೇಳ್ದೆ. ನಾನು ಅವನಿಗೆ ಹೆದರ್ಕೊಂಡು ಬಿಟ್ಟೆ. ನಾನು ಆಮೇಲೆ ಒಂದ್ಸಲ ಜ್ವರಾನು ಬಂತು. ಈಜಾಡಿ ತಲೆ ಒರೆಸ್ಕೊಳ್ಳೋರಲ್ಲ, ಎಲ್ಲ ನೀರು ಸೋರೋದು ಎಲ್ಲನೂ ಕೂಡ ಇಲ್ಲೆಲ್ಲ ನಮ್ಗೆ ಬಲ್ಗುದಲ್ಲಿ ಇದ್ರಲ್ಲಿ ಎಲ್ಲನೂ ಕೂಡ ಸುಟ್ಟಿದಾರ. ಆಮೇಲೆ ಒಬ್ಬ ಹಸನ್ ಸಾಬ್ ಅಂತ ಇದ್ದಾನೆ, ಅವನ ಹತ್ರನು ಕೂಡ ನಮ್ಗೆ ಇವನಿಗೆ ಏನೋ ಗಾಳಿ ಆಗಿದೆ ಅಂತ ಹೇಳಿ ಒಂದು ನಿಂಬಿ ಏನಂತಂದ್ರೆ ಅವನಿಗೆ ಹಣ್ಣು ಕೊಟ್ಟು, ಆತ ಹಲ್ಲು ಉತ್ಕೊತಾ ಇರಲಿಲ್ಲ, ಇದು ಮಾಡ್ತಾ ಇರಲಿಲ್ಲ. ಒಪ್ಪತ್ತು ಓದಿ ಏನಂತಂದ್ರೆ ಒಂದು ನಿಂಬೆ ಹಣ್ಣು ಕೊಟ್ಟು ಕಂಕಣ ಬಿಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅವಾಗೇ ನನಗೆ ಅಸಹ್ಯ ಅನಿಸಿತ್ತು. ಅದಾದ ನಂತರ ನನಗೆ ಒಬ್ಬನಿಗೆ ವಿರೋಧ ಮಾಡಿದಾನೇನೋ ಅಂತಕ್ಕಂಥದ್ದು ಆ ಬಾವಿ ಆಡ್ಲಿಕ್ಕೆ ಅನ್ನೋದು ಇನ್ನೊಂದು ಬಾವಿಗೆ ಹೋದಾಗ ಗೊತ್ತಾಯ್ತು, ಇದು ಮುಟ್ಟಬಾರ್ದು ನೀವು ಅಂತ ಹೇಳಿ. ಆಮೇಲೆ ಆ ಬಾವಿ ನಾನು ಮುಟ್ಟು ಆಡಿದ್ದೀನಿಲ್ಲ ಅಂತಂದಾಗ ಅದು ನಿಮ್ಮ ಜಾತಿಯವರು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿ. ಹಾಗಾಗಿ ನನಗೆ ಅವಾಗ ಗೊತ್ತಾಗಿರ್ತಕ್ಕಂಥದ್ದು ನನಗೊಬ್ಬನಿಗೆ ವಿರೋಧ ಮಾಡ್ತಕ್ಕಂಥದ್ದಲ್ಲ, ಇಡೀ ನಾ ಯಾವ ಜಾತಿಯಿಂದ ಹುಟ್ಕೊಂಡಿದ್ದೀನಿ ಆ ಜಾತಿಗೆ ವಿರೋಧ ಮಾಡ್ತಕ್ಕಂಥ ಒಂದು ಈ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆಯಲ್ಲ ಅಂತಕ್ಕಂಥದ್ದು, ಜಾತಿಯ ಜೀವಗಳಿರ್ತಕ್ಕಂಥದ್ದು ನನಗೆ ಯಾವತ್ತೇ ಅದನ್ನೊಂದು ಹೇಳಿ ಹುಟ್ಟಿರ್ತಕ್ಕಂಥದ್ದು. ಇನ್ನೂ ಮಿಡ್ಲ್ ಸ್ಕೂಲಲ್ಲಿ ಇರುವಾಗ ನಾನು ಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಬಂದರು. ನಾನು ಕೆಳಗೆ ನೋಡ್ಕೊಂಡು ಕೂತಿದೆ, ನೋಡಿಲ್ಲ ಅವ್ರು ಬಂದಾಗ. ನಾನು ಅಲ್ಲಿ ಹೋಗಿ ಕೆಳ ಕೂಸಬೇಕಾದ್ರೆ ಅದು ಚಪ್ಪಲಿ ಗಾಲಿನ ತಂದು ನನ್ನ ಅಂಗೈಲಿಗೆ ಏನಂತಂದ್ರೆ ಜೋರಾಗಿ ತುರುಬಿಟ್ಟ. ನಾನು ಅವ್ರು ನೋಡಿದಲ್ಲಿ ಅವ್ರಿಗೆ ಇನ್ಸಲ್ಟ್ ಮಾಡ್ಬೇಕು ಅಂತ ಹೇಳಿ ನಾನು ಕೂತವನಲ್ಲ, ನೋಡಿದಿರಲಿಲ್ಲ. ನಾನು ಸಿಟ್ಟು ಬಂದೆ ಅವ್ರಿಗೆ ನೋಡ್ತಾ ಇದ್ದಾಗೆ ಈ ನಮ್ಮ ಕಡೆ ಹೋಳಿಗೆ ಮಾಡೋ ಬೆಲ್ಲೊಣಿಗೆ ಅಂತಾರದು, ಆ ಬೆಲ್ಲೊಣಿಗೆ ಗುರುದುದು ನಮ್ಮ ಪಕ್ಕದ ಒಬ್ಬ ಶಿವಲಿಂಗಪ್ಪ ಸಾವುಕಾರ ಮನೆ ನಿಂತ್ಕೊಂಡು ಬಂದ್ರು. ಆ ಲಟ್ಟಣಕ್ಕಿಲ್ಲಿಂದ ನಮ್ಮ ಮನಸ್ಸಿಗೆ ಬಂದಷ್ಟು ಏನಂತಂದ್ರೆ ಮೊರೆಗಳನ್ನು ಕೂಡ ಹೊಡೆದ. ಅವು ಎರಡೂ ಪರಿಣಾಮ ಏನಂತಂದ್ರೆ ನನಗೆ ನೌಕರಿ ಹೋಗ್ಲಿಕ್ಕೆ ಮನಸ್ಸಾಗ್ಲಿಲ್ಲ, ನನಗೆ ಬೇರೆ ಏನು ಮಾಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಆದರೆ ಜಾತಿ ವ್ಯವಸ್ಥೆ ಇದ್ದಿರ್ತಕ್ಕಂಥ ನಾನು ಊರಲ್ಲಿ ಇರ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಆದ್ರೆ ನಾನು ಒಬ್ಬ ರಾಣಪ್ಪ ಮಾಸ್ಟರ್ ಅಂತೇಳಿ ನಮ್ಮ ಬಲ್ಲಿ ಒಬ್ಬ ಟೀಚರ್ಸ್ ಇದ್ದರು. ಅವ್ರದ್ದು ಚಾಕ್ರಿ 1 ವರ್ಷ ಮಾಡಿದೆ. ಬೋಧನಕ್ಕೆ ಒಂದು ಬಸ್ ಬರ್ತಿತ್ತು ನಾರಾಯಣಲ್ಲಿಂದ 6 ಕಿಲೋಮೀಟರ್ಸ್. ಅಲ್ಲಿ ಟೀಚರ್ ಕೆಲಸ ಮಾಡ್ತಿದ್ರು. ಅವರಿಗೆ ರೊಟ್ಟಿ ತಲುಪಿಸ್ಬೇಕು. 6 ಗಂಟೆಗೆ ಬಸ್ ಬರೋದು. 6 ಗಂಟೆಗೆ ಅವ್ರ ಮನೆಗೆ ಹೋಗಿ ಬಸ್ಸಿಂದ ಬ್ಯಾಗ್ ತಗೊಂಡು ಬಂದು ಕಂಡಕ್ಟರ್ ಹೇಳ್ಕೊಡ್ತೀನಿ, ಮೊದಲು ಮೂಲೆಯಲ್ಲಿ ರೊಟ್ಟಿ ಇಡ್ತೀನಿ, ಇಲ್ಲಿ ಯಾರೋ ಒಬ್ಬರು ಬಂದು ತಗೋತೀನಿ, ಅವ್ರಿಗೆ ಹುಟ್ಟಿಸ್ತಾ ಇದ್ದರು. 1 ವರ್ಷ ಆದ್ಮೇಲೆ ನನಗೆ ಗುಲ್ಬರ್ಗಕ್ಕೆ ಬಂದು ಜನರಲ್ ಹಾಸ್ಟೆಲ್. ಜನರಲ್ ಹಾಸ್ಟೆಲ್ದಾಗೂ ತಗೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಆಳಂದ್ ತಾಲೂಕು ಹಾಸ್ಟೆಲ್ದಾಗ ಇರ್ಬೇಕಾಗಿತ್ತು ನಾನು. ಇಲ್ಲಿ NTMS ಸಾಗರಗುಂಡಿಗೆ ಅಂತೇಳಿ ಪ್ರತಾಪಾದ ಹತ್ತಿರ ಒಂದು ಸ್ಕೂಲ್ ಇದೆ, ಅಲ್ಲಿ ಒಂದು ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಹಾಸ್ಟೆಲ್ದಾಗ ಸೇರಿಸ್ತೀನಿ, NTMS ಸಾಗರಗುಂಡಿಗೆ ಅಂತ ಹೇಳಿ. ನಾನು 1 ವರ್ಷ 267 ಹುಡುಗರು ಇಟ್ಟಿದ್ದೀನಿ. ಒಂದೇ ನಳ 1.5 ಇಂಚಿಂದು, 1.5 ಒಂದು ನಳ. 5 ಗಂಟೆಗೆ ಇದ್ದಾಗ ಮಾತ್ರ ನಮ್ಗೆ ನೀರು ಸಿಗ್ತಿತ್ತು. 5:15 ಆತ ಬಿಡ್ತಿದ್ದ ನೀರು. 5:15 ಗಂಟೆಗೆ ಎದ್ದುದು ಆ ನೀರಿನ ಭಯಕ್ಕೋಸ್ಕರ ನನಗೆ 5 ಗಂಟೆಗೆ ಅದು ತನ್ನಿಚ್ಚಿಗೆ ತಾನೇ ನನಗೆ ರೂಢಿ ಹಾಕೊಂಡ್ಬಿಡ್ತು. ತನ್ನಿಚ್ಚಿಗೆ ತಾನೇ ನನಗೆ ರೂಢಿ ಹಾಕೊಂಡ್ಬಿಟ್ಟು ಒಂದು 267 ಹುಡುಗರು ಮೊದಲ ವರ್ಷ ಬಂದಾಗ ಊಟ ಸಾಲಿಲ್ಲ. 2ನೇ ವರ್ಷ ಬಂದಾಗ ನಾವು ಬಲಿಷ್ಠ ಆದೀವಿ. ನರೋಣ ಕ್ಯಾಂಪ್ ಅಂತ ಕಟ್ಟಿದೀವಿ. ಅಲ್ಲಿ ಹಾಸ್ಟೆಲ್ ಸೊಳ್ಳೆ ಬಲಿಷ್ಠ ಆಗಿ ನಾವು ಎಲ್ಲರಿಗೂ ಊಟ ಕೊಡೋದ್ರ ಜೊತೆಗೂ ಕೂಡ ನಾವು ಊಟ ಮಾಡ್ತಾ ಜನರಲ್ ಹಾಸ್ಟೆಲ್ ಕಳೆದೀವಿ. ನಂತರ ನಾನು 500 ಹುಡುಗರು ಒಂದೇ ಹಾಸ್ಟೆಲ್ಸ್, ಶಿವರಾಮ್ ಮೋಗ ಹಾಸ್ಟೆಲ್ಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆಮೋರಿಯಲ್ ಅವರು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ತೆಗೆದಿದ್ರು. ಅದು ಕೆಳಗಡೆ ಹಾಸ್ಟೆಲ್ ನಡೆಸ್ತಾ ಇದ್ದಾರೆ. 500 ಹುಡುಗರು. MST ಮಿಲ್ 5 ಗಂಟೆಗೆ ಒಂದು ಶಿಫ್ಟ್ ಬಿಡ್ತಿತ್ತು. ಅವಾಗ ಅವಾಜ್ ಆಗ್ತಿತ್ತು, ಆಯಾ ಥರ ಊಟ ನಡೀತಿತ್ತು. ಯಾರು ಊಟ ತಿಂದಾದ್ರು ಆಯಾ ಥರ ಊಟ ನಡೆಯೋದು. ಆ ಹಾಸ್ಟೆಲ್ನಲ್ಲಿ ಇತ್ತು. ನಾನು
83 ಚನ್ನಣ್ಣ ವಾಲಿಕರ್ ಅವರು ನಮಗೆ DSS ತನ್ನ ಹೊರಗೆ ಹಾಕಿದ್ರು. ಅದಕ್ಕಿಂತ ಮುಂಚೆ ನಾನು MSc ಡಿಗ್ರಿ ಕಾಲೇಜಿನಲ್ಲಿ BA1 ಆ್ಯಂಡ್ BA2 BA3 2 ವರ್ಷ ವೈಸ್ ಪ್ರೆಸಿಡೆಂಟ್ ಆದ ಸ್ಟೂಡೆಂಟ್ಸ್ ಯೂನಿಯನ್ ವೈಸ್ ಪ್ರೆಸಿಡೆಂಟ್ ಆಗಿ ಅಲ್ಲಿ ನಮ್ಮ ವಸಂತ ಕುಷ್ಟಗಿಯವರು ಪ್ರಿನ್ಸಿಪಾಲ್ ಆಗಿ ಬಂದಿದ್ರು. ನಮ್ಮ ಹಾಲಪ್ಗೋಳು ಅಂತಕ್ಕಂಥವ್ರು ಮ್ಯಾನೇಜರ್ ಬಂದಿದ್ರು. ಅವರೆಲ್ಲ ನಮಗೆ ಎನ್ಕರೇಜ್ಮೆಂಟ್ ಕೂಡ ಮಾಡಿದ್ರು. ಒಬ್ಬ ವ್ಯಾಕರಣ SS ಹಾಲ್ಗೋರ್ನು ಕೂಡ ಇದ್ದರು. ನಮ್ಮ RK ಹುಡುಗಿ ಸರ್ ಅವಾಗ ನಮ್ಮ ಪರಿಚಯ ಇರಲಿಲ್ಲ. ನಮ್ಮ PD ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೂಡ ಅವರಿದ್ದರು. ಅದು ಅಟ್ಯಾಚ್ ಇರ್ತಕ್ಕಂಥದ್ದು. ಅಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಮುಗಿಸಿ ನಾನು ಎಲ್ಲ ಹುಡುಗರಿಗೆ ಹಾಸ್ಟೆಲ್ಸ್ ಊಟ ಮಾಡಿಸಿ ಮತ್ತೆ ನಾನು SB ಕಾಲೇಜ್ ಕಡೆಗೆ ಸಿಟಿ ಬಸ್ ಬರ್ತಕ್ಕಂಥದ್ದು ಹಿಡ್ಕೊಂಡು ಗುಲ್ಬರ್ಗಕ್ಕೆ ನಾನು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ಬಂದು ಹೋಗ್ಬಿಡ್ಬೇಕಾದ್ರೆ ನಂದು CR ರೀಪ್ರೆಸೆಂಟೇಟಿವ್ ಟೈಮ್ ಮುಗಿದಿತ್ತು. ನಾನು ಜಮ್ಖಾನ ರೀಪ್ರೆಸೆಂಟೇಟಿವ್ ಆಗಬೇಕು ಅಂತೇಳಿ ಇಷ್ಟ ಇತ್ತು. ಅವಾಗಿನ ವೈಸ್ ಚಾನ್ಸಲರ್ ಕೂಡ ಅವ್ರು ನಮ್ಗೆ ಇಷ್ಟಪಟ್ಟಿದ್ರು. ಟೈಮ್ ಹೋದ್ಮೇಲೆ ನಾವು ಏನು ಮಾಡೋಕ್ಕಾಗತ್ತೆ. ಹಾಗಾಗಿ ನಾನು MA ಮುಗಿಸಿ ಆನಂತರ LLB ಮಾಡಿದೆ. LLB ಕೂಡ ಅಡ್ವೊಕೇಟಿಗೆ ಇದ್ದಿದ್ದೀನಿ. ಆದರೆ ಅಡ್ವೊಕೇಟ್ ಮಾಡಿ ಆರ್ಗ್ಯುಮೆಂಟ್ ಮಾಡಿ ಗೆಜೆಟ್ ಕೊಡ್ಸೋತ್ತಿಲ್ಲ. ಹೋರಾಟ ನನಗೆ ಒಂದು ಪ್ರಾಮಾಣಿಕ ಕೆಲಸ ಕೊಟ್ಟಿರ್ತಕ್ಕಂಥವ್ರು ಮಂಗಳೂರಿಗೆ ದಿನ ಡೈರಿ ಬರೀಬೇಕು. ನಾವು ದಿವಸ ಡೈರಿ ಬರೀಬೇಕು. ಯಾರ ಹತ್ತಿರ 1 ರೂಪಾಯಿ ತಂದೆವು, 10 ರೂಪಾಯಿ ತಂದೆವು, 20 ರೂಪಾಯಿ ತಂದೆವು, ಯಾರಿಗೆ ಸಿಕ್ತು, ಎಲ್ಲಿ ಊಟ ಮಾಡಿದ್ರಿ, ಇದೆಲ್ಲ ಬರೀಬೇಕು. ಅದು ಬರೆದವ್ರಿಗೆ ತೋರಿಸ್ಬೇಕು. ಅದರ ನಂತರ ನಮ್ಗೇನಾದರೂ ಕೆಲಸಗಳು. ಹಾಗಾಗಿ ಇಲ್ಲಿ DSS ಅನ್ನು ನಾನು ಪ್ರಾರಂಭ ಮಾಡಿ ಇಲ್ಲಿ ಹಾಸ್ಟೆಲ್ಸ್ PG ಹಾಸ್ಟೆಲ್ಸ್ ಬಂದೆ. PG ಹಾಸ್ಟೆಲ್ ರೂಮಿಗೆ ಅಪ್ಲೈ ಮಾಡಿದೆ. 2 ಹಾಸ್ಟೆಲ್ಸ್ ಇದೆ ಇಲ್ಲಿ. ಒಂದು ಹಾಸ್ಟೆಲ್ಸು ನನಗೆ ಸಂಡಾಸ್ ಪಕ್ಕ ಕೊಟ್ಬಿಟ್ಟಿದೆ. ಮೂಲಿ ಮನಿ ಅಂತೇಳಿ ಕ್ಲರ್ಕ್ ಇದ್ದ. ನನಗೆ ಭಾಳ ಸಿಟ್ಟು ಬಂದು ಹೇಳಬಾರ್ದು, ಕಿಟಕಿ ತೆರ್ಕೊಂಡು ಕೂತಿದ್ದ ಅಂತ ನಾನು ಹೇಳಿದೆ. ಏನು ಸರ್ ಕಿಟಕಿ ಏನಿದೆ ಅಂತ ಕಿಟಕಿ ಅದನ್ನು ಒಂದು ಪಕ್ಕತ್ತು ಒಂದಂದ್ರೆ ಕಿಟಕಿ ಅದು ಹೊತ್ತಿಗೆ ಹೊತ್ಕಡೆ ಬೀಳ್ತಿ. ನಾನು ಶೆಡ್ಯೂಲ್ ಕಾಸ್ಟ್ ಅಂತೇಳಿ ನೀನು ನನಗೆ ಆ ಸಂಡಾಸ್ ಹತ್ತಿರ ರೂಮ್ ಕೊಡ್ತೀಯ ಅಂತ ಅವ ಅರ್ಧ ಗಂಟೆದಾಗೆ ಚೇಂಜ್ ಮಾಡಿ ಒಳ್ಳೆ ರೂಮ್ ಕೊಟ್ಟ. ಆದರೂ ಕೂಡ ನಾನು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ DSS ಕಟ್ಟಕ್ಕೋಸ್ಕರ. ಹಾಗಾಗಿ ಮತ್ತೆ ನಾನು ತಿರುಗಿ ಅಪ್ ಆ್ಯಂಡ್ ಡೌನೇ ಮಾಡ್ತಿದ್ದೆ. SP ಸುಳ್ಳಾದವರು ನನಗಿಂತ ಒಂದು ಜೂನಿಯರ್ಸ್, ಅವ್ರು MA ಪ್ರಿಯರ್ಸ್ ಬಂದರು, MA ಫೈನಲ್ ಇಯರ್ಸ್, ಅವರಿಗೆ ಅದು ರೂಮನ್ನು ನಾನು ಕೊಟ್ಟೆ. ಹಾಗಾಗಿ ಇವತ್ತಿನ ನನಗೆ ಪ್ರಶಸ್ತಿಗಳು ಇವತ್ತು ಬಹುತೇಕವಾಗಿ ನಮ್ಮ ಇಂಡಿಯಾ ದೇಶದಲ್ಲಿ ಇಟ್ಟಿರ್ತಕ್ಕಂಥ ಪ್ರಶಸ್ತಿಗಳು ವ್ಯಕ್ತಿಗಳ ಹೆಸರು ಮೇಲೆ, ಮಹಾನ್ ವ್ಯಕ್ತಿಗಳ ಹೆಸರು ಮೇಲೆ ಬೇರೆ ದೇಶದಲ್ಲಿ ಭವಿಷ್ಯ ಇರಲಿಕ್ಕಿಲ್ಲ. ಅಷ್ಟೊಂದು ಪ್ರಶಸ್ತಿಗಳು ಇವತ್ತು ಒಂದು ಮಾರ್ವಾಲಿಟಿಯನ್ನ, ಎಥಿಕ್ಸ್ ಅನ್ನ 80-70% ಇವತ್ತು ಕಡಿಮೆಯಾಗಿದೆ. ನಾನು ಜಗಜೀವನ ಪ್ರಶಸ್ತಿ ಕೊಡ್ಲಿಕ್ಕೆ ನನಗೂ ಒಂದು ಮೆಂಬರ್ ಮಾಡಿದ್ರು, ಆಂಜನೇಯ ಇದ್ದ. ಒಬ್ಬ MP, ಅದಕ್ಕೆ ಮಾಜಿ MP ಚೇರ್ಮನ್ ಇದೆ. 3 ಜನ ಮಾದಿಗರು, 2 ರೈಟ್ ಕಮ್ಯುನಿಟಿದವರು ಅದರಲ್ಲಿದ್ದರು. ಅರ್ಜಿಗಳು ಬಹಳಷ್ಟು ಬಂದಿವು. ಆನಂತರ ಅವರು ಚೇರ್ಮನ್ ಏನು ಮಾಡಿದ್ರು, ಯಾರು ಅವ್ರ ಮನಸ್ಸರಿಗೆ ಯಾರಿಗೆ ಕೊಡ್ಬೇಕನ್ನೋದು ಒಂದು ಪ್ರಶಸ್ತಿ ಕೊಡೋದು 5 ಲಕ್ಷ ರೂಪಾಯಿ. ನಾನು ಆಯ್ತು ಬೀದರ್ಲಿಂದ ಸ್ಟಾರ್ಟ್ ಮಾಡಿದೆ. ಅರ್ಜಿ ಹಾಕಿದ್ರು ಮಾಡೋಣ ಅಂತೇಳಿ. ನಾನು B ಬಸಲಿಂಗಪ್ಪರ ಶಿಷ್ಯ ಒಬ್ಬ ರಮೇಶ್ ಆಸಂಗಿ ಅಂತೇಳಿ ಬಿಜಾಪುರದಲ್ಲಿದ್ದರು. ಒಬ್ಬರು ಇನ್ನೊಂದು M ಜಯಣ್ಣ ಅಂತ ನಮ್ಮ DSS ತೆಗಿದ್ದಂಥ ರಾಜ್ಯ ಸಂಘಟನಾ ಸಂಚಾಲಕ ಚಿತ್ರದುರ್ಗದಿದ್ದರು. ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದೆ, ನೋಡಿ ಸರ್ 10 ಪ್ರಶಸ್ತಿದಾಗ 3 ಪ್ರಶಸ್ತಿ ನಮ್ಮ ಕಡೆ ಬರ್ತಾವೆ, 7 ಪ್ರಶಸ್ತಿ ನೀವು ಕಡೆ ತಗೊಳ್ತೀರಿ. ಇದೆಲ್ಲ ಇತಿಹಾಸ ತೆಗೆದು ಹಿಸ್ಟ್ರಿ ತೆಗೆದು ನೋಡಿ. ಆತ DSS ಹುಟ್ಟಕ್ಕಿಂತ ಮೊದಲೇ ರಮೇಶ್ ಆಸಂಗಿ ಒಳ್ಳೆ ಹೋರಾಟಗಾರ, ಆತಗೆ ಕೊಡೋಣ ನಾನು ಅಂತೇಳಿ. ಇನ್ನೊಬ್ಬ ನನ್ನ ಜೊತೆ ಅವ ನನಗೂ ಸಪೋರ್ಟ್ ಮಾಡಿದ. 2 ಆಯ್ತು. ಇನ್ನೊಬ್ಬ ಜಯಂಡಿ ಕೊಡ್ಬೇಕಂತೇಳಿ ಇಲ್ಲಿ ದೂರ. ಇನ್ನು ವಿಟೋಪವಾರ್ ಇರೋದು ಚೇರ್ಮನ್. ಆ ಚೇರ್ಮನ್ ನಾನು ಹೇಳಿದೆ, ಸರ್ ಈಗ ಇಬ್ಬರು ಒಂದೇ ಕ್ಯಾಸ್ಟ್ ಬಂದಿದ್ದ ರಾಮಂತ ಬೇರೆನೆ, ಬಟ್ ಇಬ್ಬರು ಹೋರಾಟಗಾರರು, ಅವ್ರು ಸೀನಿಯರ್ ಇದ್ದಾನೆ, ಅವ್ರಿಗೆ ಇಲ್ಲ ಕೊಡ್ಲಿಕ್ಕಾಗೋದಿಲ್ಲ ಸಾಗರ್, ನನ್ನ ಪವರ್ಸ್ನ ಚಲಾಯಿಸ್ತೀನಿ, ನಾನು ಜಯಣ್ಣವ್ರಿಗೆ ಕೊಡ್ತೀನಿ ಅಂತ. ಏನು ನಡೀತಾ ಇದೆ ಅಂತಕ್ಕಂಥದ್ದು. ನಾನು DSS ಕಟ್ಟಬೇಕಾದ್ರೆ ಅಂಶೇಮನ್ ಜಾತ್ರೆಯಲ್ಲಿ ಫಸ್ಟ್ ಹೋಗಿ ನಾನು ಪಾರ್ಟಿಸಿಪೇಷನ್ ಮಾಡಿದವನು.
ಅನಿಶೇಮಿನ ಜಾತ ಲೈನ್ ಉದ್ದಕ್ಕೆ ನಡಿಬೇಕಾದ್ರೆ ಕೃಷ್ಣಪುರ ಲೀಡ್ ಮಾಡ್ತಾ ಇದ್ರು. ಆ ಕಡೆ ಈ ಕಡೆ ಬರೋದು ತುಮಕೂರ್ದವ ಪೆಟ್ರೋಮೆಕ್ಸ್ ಹಿಡಿಲಿಕ್ಕೆ ಪೆಟ್ರೋಮೆಕ್ಸ್ ಹಿಡಿಯಿರು ಅಂತೇಳಿ ನಾನು ಬೇಜಾರು ಬಂದು ನಮ್ಮ ಪಕ್ಕದ ಏನೇನು ಒಂದಕ್ಕೆ ಬಂದು ಕೇಳ್ಬಿಟ್ಟು ಮತ್ತೆ ಯಾರಿಗಾರು ಕೊಡ್ತಾರೆ. ನಾನು ಅತಿಥಿ ಹೋಗಿ ನಾವು ಒಂದಕ್ಕೆ ಬಂದು ಅಂತ ಹೇಳಿದೆ, ಇನ್ನೊಂದು ಕೈ ಕೊಡು ಅಂತ ಹೇಳಿ. ಅವ್ರು ಕೃಷ್ಣಪ್ಪ ಓಡ್ ಬಂದ್ರು ಏನು ಅಂತೇಳಿ. ಕೃಷ್ಣಪ್ಪ ಅವ್ರು ಬಂದರು, ಹೊಸ ಹುಡುಗರನ್ನ ಎಲ್ಲ ಮಾಡಬಾರ್ದು, ಅವ್ರು DSS ಬಂದಿದ್ದಾರೆ ಓಡ್ ಹೋಗ್ತಾರೆ ಸುಮ್ಮನೆ ಅಂತೇಳಿ ಆತಗೆ ಹೇಳಿದ್ರು. ಅದು ಕೇಳಿಲ್ಲ, ಮತ್ತೆ 2 ಮೈಲ್ ಹೋಗೋದು, ಮತ್ತೆ ನನ್ನ ಕೈ ಕಟ್ಕೊಡೋದು. ಈ ರೀತಿಯಾಗಿ ಮಾಡಿ ನಾನು ಜಡಿಗೆನಹಳ್ಳಿಗೆ ಬಂದು ರಾತ್ರಿ ಜಾತ ಹಾಲ್ಟ್ ಮಾಡಿ ಆನಂತರ ಹ್ಯಾಂಗೋ ಎಸ್ಕೇಪ್ ಆಗಿ ಬಸ್ನಾಗ ಓಡ್ ಬಂದಿದ್ದೆ ಬೆಂಗಳೂರಿಗೆ. ಬೆಂಗಳೂರಿನಲ್ಲಿ ಗುಂಡೂರಾವ್ ಮುಖ್ಯಮಂತ್ರಿ ಇತ್ತು, ಅರ್ಜಿ ಕೊಡ್ಬೇಕಾಗಿತ್ತು. ಕಬ್ಬನ್ ಪಾರ್ಕ್ನಲ್ಲಿ ಅವಾಗ ವ್ಯವಸ್ಥೆ ಇತ್ತು, ಎಲ್ಲ ರ್ಯಾಲಿಗಳು ಬರ್ತಾ ಇದ್ದರು. ನಾವು ಅಲ್ಲಿ ಕೇಳಿದ್ವಿ, ಆದರೆ ಗುಂಡೂರಾವ್ ಬಂದು ತಗೊಳ್ಳಿಲ್ಲ. ತಿರುಗಿ ಲಾಠಿ ಚಾರ್ಜ್ ಮಾಡಿ ನಮ್ಮ ಕನಕಪುರ ರೋಡಿಗೆ ನಡ್ಕೋತ ಬರೋ ಮಕ್ಕಳೇ ಅಂತ ಹೇಳಿ 5-6 ಕಿಲೋಮೀಟ್ರ್ ತುಮಕೂರು ರೋಡಿ ಕೆಲವೊಂದು ಜನರಿಗೆ, ಇನ್ನೊಂದು ರೋಡಿ ಕೆಲವೊಂದು ಜನರಿಗೆ ಎಲ್ಲ ಕಡೆ ಬಿಟ್ಟು ನಾವು ನಡ್ಕೊಂತ ಬರೋವರೆಗೂ ಕೂಡ ಅದು ಪೂರ ಹೊತ್ತೆ ಮುಳ್ಕೋಬೇಕು. ಆ ರೀತಿಯಾಗಿ ನಮಗೆ ತೊಂದರೆ ಅನುಭವಿಸ್ತು. ಹಾಗಾಗಿ ಇಂಥ ಅನೇಕ ಅನುಭವಗಳನ್ನ ವಿಚಾರಗಳನ್ನ ಹೊಂದಿರತಕ್ಕಂಥ ನಾನು ಇಂಥದ್ರಲ್ಲಿ ಇವತ್ತು ನನಗೆ ತುಡಿತಾ ಇರೋದ್ರಲ್ಲಿ ಕೂತಾಗೆ ಗುಲ್ಬರ್ಗ ಯೂನಿವರ್ಸಿಟಿ ಉಳಿಸಿ ಬೆಳೆಸ್ತಕ್ಕಂಥದ್ದು ಯಾವ ರೀತಿಯಾಗಿ ನಮ್ಮ ಎದುರುಗಡೆ ಇರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಇಲ್ಲಿ ಇರ್ತಕ್ಕಂಥವರಿಗೆ ಏನು ಪರಿಸ್ಥಿತಿ ಅಂತಕ್ಕಂಥದ್ದು ನನಗೆ ಅದು ಭಯ ಕಾಡ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ರಾಜಕಾರಣಗಳು ಯಾವ ಪಕ್ಷದವರಲ್ಲಿ ಅವರು ಒಂದು ದಿವಸ ಆಲೋಚನೆ ಮಾಡಿದವರಲ್ಲ. KKRDB ಇದೆ, ಇಲ್ಲಿ 500 ಕೋಟಿ 1000 ಕೋಟಿ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾರೆ. ಅದ್ರ ಮುಖಾಂತರ ಫಂಡ್ ನಿರಂತರವಾಗಿ ಬರೋಂಗೆ ಮಾಡಿ ರಿಕ್ರೂಟ್ಮೆಂಟ್ ಮಾಡಿ ಇಲ್ಲಿ 197 ಟೀಚಿಂಗ್ ಸ್ಟಾಫ್ ಇಟ್ಕೊಂಡು 200-300 ಜನ ನಾನ್ ಟೀಚಿಂಗ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಇಟ್ಕೊಂಡು ಇಷ್ಟು ನೋಡಿದ್ರೆ ಹುಡುಗರು ಯಾರು ಬರ್ತಾರೆ? ಸರ್ಕಾರಿ ಸ್ವಾಮ್ಯದ ಇರ್ತಕ್ಕಂಥ ಕಾಲೇಜುಗಳು ಎಲ್ಲಿ ಹೋಗ್ತಾ ಇದ್ದಾವೆ ಇವತ್ತು ಡಾಮಿನೇಟೆಡ್ ಬೈ ಎಲ್ಲರೂ ಕೂಡ ಬಲಿಷ್ಠದ ಡಾಮಿನೇಟೆಡ್ ಅದೇ. ಶಿಕ್ಷಣ ಎಲ್ಲಿ ಸಿಗ್ತಾ ಇದೆ ಇವತ್ತು? ಶಿಕ್ಷಣ ಇರಲಾರ್ದೆ ನಾವು ಏನು ಕಟ್ಟಬಲ್ಲೆವು? ಇದು ಎಲ್ಲನೂ ಕೂಡ ನಮ್ಮಲ್ಲಿ ಒಂದು ಎಕ್ಸರ್ಸೈಸ್, ಒಂದು ಹೋಮ್ವರ್ಕ್ ನಡಿಬೇಕು. ಭಾಷಣದಾಗ ಹೇಳ್ತೀವಿ, ಮತ್ತೆ ಇರ್ತೀವಿ, ಮತ್ತೆ ಕೂಡ್ತೀವಿ, ನಮಗೂ ಎನ್ಕರೇಜ್ಮೆಂಟ್ ಯಾವುದಿಲ್ಲ. ನಾವು ಮಾತಾಡಿ ಎಲ್ಲರೂ ಸುಸ್ತಾಗಿ ಕೊಡ್ತೀವಿ. ಅಷ್ಟು ಈಸಿ ಆದಂತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ಈ ಏರಿಯಾದಲ್ಲಿ ನಮಗೆ ಮೊನ್ನೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಮಾರುತಿ ಬಹುದೇಗ ಅಡ್ವೈಸರಿ ಕಮಿಟಿದ ಮಾಡಿದ್ರು. ಅವರು ಈ ಕಡೆಯವ್ರಿಗೆ ಪ್ರಯತ್ನ ಮಾಡಿದ್ರು. ನಮ್ದು 7 ಜಿಲ್ಲಾ ಕೊಟ್ಟಿರ್ತಕ್ಕಂಥದ್ದು 11, ಗುಲ್ಬರ್ಗ ಕೊಟ್ಟಿರ್ತಕ್ಕಂಥದ್ದು 1. ಅದನ್ನು ಬಿಜಾಪುರದವ, ನಾವು ಗುಲ್ಬರ್ಗದವಲ್ಲ. ಬೆಳಗಾವಿ 1 ಕೊಟ್ಟಿದ್ದೀನಿ. ಅಂದ್ರೆ ಏನಿದ್ರ ಅರ್ಥ? ಇದು ಎಲ್ಲ ನಾನು ನನಗೆ ಸಿದ್ದರಾಮಯ್ಯ ಸಾಹೇಬರು, ಸೋಮಶೇಖರ್ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ಸ್ ಇದ್ದ KPC ಮೆಂಬರ್ ನನಗೆ ಪ್ರೆಸೆಂಟ್ ಮಾಡಿದ್ರು. KPC ಮೆಂಬರ್ ಆಗೋದು ನೀನು ಮುಕಡಪ್ಪ ಅವ್ರ ಜೊತೆ. ನಾನು ಅದು ಎಲ್ಲ ಸುಮ್ಮನೆ ವಯಸ್ಸಾದ್ರು ಕೂತು ಮಾತಾಡಿದ್ರು ಸರ್. ಅವಾಗಿನ ಕಾಲ ಹೇಳಿದೆ ನಾನು, ಅವರು ಡೆಪ್ಟಿ CM ಜನತಾ ಪಕ್ಷದಾಗಿದ್ದಾಗ ನಾನು ಅವಾಗ ಸರ್ ಅದು ನಾನು ಮಾಡೋದಿಲ್ಲದು, ಇಲ್ಲಪ್ಪ ನೀನು ಸುಮ್ಮನೆ ಮಾಡಬೇಕು ಅಂತಂದರೆ ನಾನು KPC ಮೆಂಬರ್ ಆಗೋದಿಲ್ಲ ಅಂತ ಹೇಳಿದೆ. ಆಯಿತು ಅಂತ ಹೇಳ್ಬೇಕು. KPSCಗೆ ಸ್ವಲ್ಪ ನನಗೆ ಸಂಪರ್ಕ ಬಂತು. ಅಲ್ಲೆಲ್ಲ ನೋಡ್ತಾ ಇದ್ದೆ ಅವ್ರ ಸಿಬ್ಬಂದಿ ವರ್ಗದವ್ರನ್ನು ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ವೈಸ್ ಚಾನ್ಸಲರ್ಗೆ ಒಂದು ರಿಕ್ವೆಸ್ಟು, ಇಲ್ಲಿ ಒಂದು ಭಾಷಾಂತರ ಒಂದು ವಿಭಾಗನ ಓಪನ್ ಮಾಡೋದು. ನೀವು ಒಳ್ಳೆಯ ಕೆಲಸ ಮಾಡೋದಕ್ಕೆ ನಮಗೆಲ್ಲ ಸಂಪೂರ್ಣ ಹೊಂದಿರ್ತಕ್ಕಂಥ ನಮ್ದೆಲ್ಲ ಬೆಂಬಲ ಇದೆ ಸರ್. ನಮ್ದೆಲ್ಲರಿಗೂ ಬೆಂಬಲ ಇದೆ. ನಾವೆಲ್ಲ ಏನು ಅದಕ್ಕೇನು ಅಳಗಬೇಕಾಗಿಲ್ಲ, ಅವನು ಇದು ಮಾಡ್ಕೋಬೇಕಾಗಿಲ್ಲ. ನಿಮ್ಮ ಜೊತೆ ನಾವು ಯಾವಾಗಲೂ ಕೂಡ ಇರ್ತೀವಿ. ಇಲ್ಲಿ ಆದಷ್ಟು ರಿಕ್ರೂಟ್ಮೆಂಟ್ ಆಗಬೇಕು, ಗುಲ್ಬರ್ಗ ವಿಶ್ವವಿದ್ಯಾಲಯ ಉಳಿಬೇಕು, ಇಲ್ಲಿ ಹುಡುಗರು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಯಾವ ರೀತಿ ಬರಬೇಕು ಅನ್ನೋ ಏನು ಕಾರ್ಯಕ್ರಮ ಇದ್ರೂ ಕೂಡ ನಾವೆಲ್ಲರೂ ಕೂಡ ನಾವು ಜೊತೆಗೆ ಇರ್ತೀವಿ. ನೀವು ಒಳ್ಳೆಯ ಕೆಲಸ ಮಾಡಿರಿ, ಅದಕ್ಕೆ ನಮಗೆ ಸಂಪೂರ್ಣವಾದಕ್ಕಂಥ ಬೆಂಬಲ ಇದೆ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ತಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಒಂದೆರಡು ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಮಾಡಿ
ಮಾಡೋದು. ಮತ್ತೊಂದು ಪತ್ರ ಬೇಕು, ನೀವು ಇಲ್ಲಿ ಅಪಾಯಿಂಟ್ಮೆಂಟ್ ಆಗಲಿ ಅದಕ್ಕೆ ಅನೌನ್ಸ್ ಓಕೆ ಸರಿಯಾಗಿ ನಾವು ಅಪಾಯಿಂಟ್ಮೆಂಟ್ ಸಲುವಾಗಿ ಹೋರಾಟ ಮಾಡ್ತೀವಿ ಮಾಡಿ. ಈಗ ನಮ್ಮ ಸರ್ ಪ್ರೊಫೆಸರ್ ಹುಡುಗಿ ಅವರು ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಸದಾ ಸಿದ್ಧಾಗಿರ್ತೀವಿ. ನಮಗೆ ಸ್ಫೂರ್ತಿಯಾಗಿ ಹುಡುಗಿ ಸರ್ ಅಂತವ್ರು ಇರಲಿ, ಈ ಅಪಾಯಿಂಟ್ಮೆಂಟ್ ಆಗಲಿಕ್ಕೆ ಗುಲ್ಬರ್ಗ ವಿಷಯದೊಳಗೆ ನಾವು ಮೂವ್ಮೆಂಟ್ ಕಟ್ತೀವಿ, ಅದು ಲೀಡ್ ಮಾಡ್ತೀವಿ ಅಂತ ಪ್ರಸಾರಾಂಗದ ಮೂಲಕ ಕೊಡಮಾಡುತ್ತಿರುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಪ್ರಶಸ್ತಿಗಳಿಗೆ ಭಾಜನರಾದಂಥ ಸಾಧಕರಿಗೆ ಶುಭಾಶಯಗಳನ್ನು ಕೋರ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಆಮಂತ್ರಿತರಾಗಿ ಭಾಗವಹಿಸಿದಂಥ ಮತ್ತು ಪ್ರಶಸ್ತಿ ಪ್ರದಾನ ಮಾಡಿದಂಥ ದೀಪಾ ಬಾಸ್ತಿ ಅವರೇ, ಮುಖ್ಯ ಅತಿಥಿಗಳಾದಂಥ ವಿಜಯಶಂಕರ್ ಅವರೇ, ಡಾಕ್ಟರ್ ಸಾಗರ್ ಅವರೇ, ಶ್ರೀದೇವಿ ಕಟ್ಟಿಮನಿ ಅವರೇ, ಪ್ರೊಫೆಸರ್ ಸುಲೋಚನಾ ಅವರೇ, ಹಾಗೂ ನಮ್ಮ ಸಹೋದ್ಯೋಗಿಗಳಾದಂಥ ರಮೇಶ್ ಲಂಡನ್ಕರ್ ಅವರು, ಕಣ್ಣೂರ್ ಅವರು, ಹಾಗೂ ಈ ಎಲ್ಲರಿಗೂ ಒಂದು ರ್ಯಾಡಿಕಲ್ ಎಸ್.ಟಿ. ಪೋತೆ ಅವರೇ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಸುಮಾರು 24-25 ಸಾಧಕರು ಇಲ್ಲಿ ನಮ್ಮ ಮುಂದೆ ಕೂತಿದ್ದಾರೆ. ಇದನ್ನ ನಾನು ನೋಡ್ತಾ ಇದ್ರೆ ನವೆಂಬರ್ 1ಕ್ಕೆ ಬೆಂಗಳೂರಿನಲ್ಲಿ ಯಾವ ತರ ಕಾರ್ಯಕ್ರಮ ಆಗ್ತದೆ ಅಷ್ಟೊಂದು ಅಚ್ಚುಕಟ್ಟಾಗಿ ಅದೇ ತರನಾಗಿ ಆಯೋಜಿಸಿ ನಾವು ಹಿಂಗೆ ಕರೆದು ಹಿಂಗೆ ಕೊಟ್ಟು ಅಲ್ಲಿ ಕೂಡ್ರಿ ಅಂತ ಕೂಡ್ಸಿಲ್ಲ. ನನಗೆ ಪ್ರತಿ ವರ್ಷ ಹಿಂಗೆ ಮಾಡ್ತಿದ್ರೆ ಆಗ್ತದೆ ಅಂತ ನನಗೆ ಈ ತರದ ಅರೇಂಜ್ಮೆಂಟ್ ಐ ರಿಯಲಿ ಅಪ್ರಿಷಿಯೇಟ್. ಯಾಕೆ ನಾನು ನೋಡ್ತಾ ಇರೋದು ಫಸ್ಟ್ ಅದು ಪ್ರಶಸ್ತಿ ಪುರಸ್ಕೃತರಿಗೆ ಒಂದು ದೊಡ್ಡ ಗೌರವ. ಕೊನೆವರೆಗೆ ನೀವು ಇಲ್ಲಿ ಕೂಡೋದು, ಕರೆದು ಕೊಟ್ಟು ಅಲ್ಲಿ ಕೂಡ್ರಿ ಅಂತೇಳಿ. ಆಮೇಲೆ ಕೆಲವರು ತಮ್ಮದಾಗ್ಲೂ ಹೋಗಿ ಬಿಡ್ತಾರೆ, ಒಂಥರ ಇದನ್ನು ಅವರು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಮತ್ತೆ ಈ ಕಾರ್ಯಕ್ರಮದ ಹಿನ್ನೆಲೆಯನ್ನು ನಮ್ನಾಗ ಒಂದು ಮಂತ್ ಕೆಳಗೆ ಹೆಚ್ಚು ಕಡಿಮೆ ಪ್ರೊಫೆಸರ್ ಪೋತೆ ಅವರು ಡಿಸ್ಕಷನ್ ಮಾಡಿದಾಗ ಇದ್ರ ಜೆನೆಸಿಸ್ ಈ ಕಾರ್ಯಕ್ರಮ ಯಾವಾಗಿಂದ ಬಂದಿದೆ ಏನ್ ಅವ್ರು ಇವಾಗ ಸೆಲೆಕ್ಟೆಡ್ ಅಂತ ಹೇಳಿ ಅದಾದ ನಂತರ ಪೇಪರ್ನಾಗೆಲ್ಲ ಬಂತು. ಪೇಪರ್ನಾಗ ಬಂದ ನಂತರ ಇವಾಗ ಕಟ್ಟಿಮನಿ ಮೇಡಮ್ ಅವರು ಡಿಸ್ಕಷನ್ ಮಾಡಿದ್ರು. ಇದೆಲ್ಲ ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ, ಮೊದಲಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ, ಚೆನ್ನಾಗಿ ಆಗಿದೆ ಅಂತ ಹೇಳಿ. ಆಮೇಲೆ ಈ ಪ್ರಶಸ್ತಿಗಳ ವಿವಿಧ ಪ್ರಶಸ್ತಿಗಳನ್ನು ನೋಡಿದ ಕನ್ನಡೇತರ ಭಾಷೆಗೂ ಇದೆ, ಮತ್ತು ಬರಹ ಬಿಟ್ಟು ಚಿತ್ರಕಲೆ ಮತ್ತೊಂದು ಇದೆ. ತಾಯಿ ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು. ಜನಪದ ಗೀತೆಗಾರ ಅಂತ ಹೇಳಿ ನಾನು ಕೈ ಹಿಡಿದು ಕೂಡಿಸಿದೆ ಅವ್ರಿಗೆ. ಕಲೆ ಆಗ್ಲಿ ಭಾಷೆ ಆಗ್ಲಿ ಅದು ಯಾರದೇ ಒಬ್ಬರು ಸ್ವತ್ತಲ್ಲ. ಹೀಗಾಗಿ ಅದು ಸಾಧಕರನ್ನ ಗುರುತಿಸಿ ಇಷ್ಟೊಂದು ಜನ ಸಾಧಕರನ್ನ ನಮ್ಮ ಹಿಂದಿನ ಕುಲಪತಿಗಳ ಕಾಲದಿಂದ ಸುಮಾರು 40-45 ವರ್ಷದಿಂದ ನಡೆಸಿಕೊಂಡು ಅವ್ಯಾಗವಾಗಿ ನಡೆಸ್ಕೊಂಡು ಬಂದಿದ್ದಾರಲ್ಲ, ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಇಲ್ಲಿ ಸಾಕಷ್ಟು ಬೇಡಿಕೆಗಳು ಅಥವಾ ಮತ್ತೊಂದು ಇವು ಬಂದು ಭಾಷಾಂತರ ಡಿಪಾರ್ಟ್ಮೆಂಟ್ ಬಗ್ಗೆ ಸಾಗರ್ ಅವರು ಹೇಳಿದರು. ಇದಕ್ಕೊಂದು ಸೂಕ್ತವಾದಂತಹ ಸಲಹೆಯನ್ನ ನಮ್ಮ ಭಾಷಾ ವಿಜ್ಞಾನಿಗಳು ಅಥವಾ ಭಾಷಾ ತಜ್ಞರು ನೀಡಬೇಕಂತ ಹೇಳಿ ನಾನು ಅವ್ರಿಗೆ ಹೇಳ್ತೇನೆ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿದ್ರೆ ಸದ್ಯ ಭಾಷಾಂತರ ಡಿಪಾರ್ಟ್ಮೆಂಟ್ ಯಾವ್ದಿಲ್ಲ ಅಂತಂದ್ರೂ ಕೂಡ ಭಾಷಾಂತರಕ್ಕಾಗಿ ಅವಕಾಶ ಕಲ್ಪನೆ ಆಗುವಂತ ವಿಧಾನ ಸ್ಟಾರ್ಟ್ ಆಗಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದೇ ರೀತಿ ಒಂದು ಮಾತನಾಡ್ತಾ ಗೌರವಾನ್ವಿತರು ಹೇಳಿದ್ರು ಸಂಘ ಸಂಸ್ಥೆಗಳಿಗೆ ಕೂಡ ಪ್ರಶಸ್ತಿ ನೀಡಿ ಅಂತ ಹೇಳಿ. ಅದಕ್ಕೊಂದು ಪ್ರಪೋಸಲ್ ಡೆವಲಪ್ ಮಾಡ್ಕೊಡ್ರಿ. ಯಾರು ದಾನಗಳು ಸಿಗ್ಲಿಲ್ಲ ಅಂದ್ರೆ ನಾವು ವಿಶ್ವವಿದ್ಯಾಲಯದಿಂದ ಕೊಡೋಣ. ಅದನ್ನ ಒಂದು ಉತ್ತಮವಾದಂತ ಸಂಘಟನೆ ಅದನ್ನ ಎಷ್ಟೇ ಇದ್ರೆ ಅದು ಇನ್ಕ್ಲೂಡ್ ಆಗ್ತದೆ. ವಿಶ್ವವಿದ್ಯಾಲಯದಿಂದ ಕೊಡಾಕ ನಾವು ನಮ್ಮ ಕುಲ ಸಚಿವರ ಒಪ್ಪಿಗೆ ಕೊಡ್ತಾರೆ ಅಂತ ತಿಳ್ಕೊಂಡು, ಯಾಕಂದ್ರೆ ನಮ್ದು ಯಾವತ್ತೂ ಹಂಗೆ ಇರ್ತದೆ. ಅವ್ರಿಗೆ ನಾಯಕಂತೆ ನಾವು ಹೇಳಿದ್ರೆ ಅವ್ರ ಅಂತಾರೆ. ಯಾಕಂದ್ರೆ ವಿಶ್ವವಿದ್ಯಾಲಯಕ್ಕೆ ಒಂದು ಗೌರವ ಅದು ಕೊಡೋಣ ಸರ್. ದೊಡ್ಡ ವಿಚಾರ ಏನಿಲ್ಲ ಅದರಲ್ಲಿ, ಅದನ್ನ ಸಾಧನೆ ಮಾಡೋಣ, ಅದೊಂದು ಪ್ರಾರಂಭ ಆಗಲಿ. ಈ ಎಲ್ಲ ಸಾಧಕರು ಕಲ್ಯಾಣ ಕರ್ನಾಟಕದ ವಿವಿಧ ಮೂಲೆಗಳಿದೆ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಬೇರೆ ಕಡೆ ಸದ್ಯ ಇರುವಂತವ್ರು, ಬೇರೆ ಕಡೆ ಸದ್ಯಂತಿರೋರು ಕಲ್ಯಾಣ ಕರ್ನಾಟಕದ ಬದುಕು ಮತ್ತು ಬವಣೆಯ
ಕೈಗನ್ನಡಿತಾವ ಬೇರೆ ಬೇರೆ ರೂಪದಲ್ಲಿ ಅದು ಹೊಮ್ಮಿದೆ. ಬೇರೆ ಬೇರೆ ರೂಪದಲ್ಲಿ ಹೊಮ್ಮಿದೆ. ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಸಣ್ಣ ಕಥೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಎಸ್ಪೆಷಲಿ ಈ ತರ ಪ್ರತಿಭೆಗಳ ವಿಶೇಷ ಪೋಷಣೆ ಇದೆ. ಪುರಸ್ಕಾರ ಬೇರೆ, ಪೋಷಣೆ ಬೇರೆ. ಈ ಪುರಸ್ಕಾರವು ಕೂಡ ಪೋಷಣೆ ಒಂದು ಭಾಗ. ಅಂತ ಒಂದು ಪುರಸ್ಕಾರದ ಮೂಲಕ ಪೋಷಣೆಯನ್ನ ನಮ್ಮ ವಿಶ್ವವಿದ್ಯಾಲಯ ಏನ್ ಮಾಡ್ತಾ ಇದೆ, ಈ ಪರಂಪರೆಯನ್ನ ಯಾರು ಪ್ರಾರಂಭ ಮಾಡಿದವರಿಗೆ ಅವ್ರಿಗೆ ನನ್ನದೊಂದು ದೊಡ್ಡ ನಮಸ್ಕಾರ. ಮತ್ತೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ದೀಪಾ ಪಾಸ್ತಿ ಅವರು ಒಪ್ಕೋಬಹುದು ಅಥವಾ ವಿಜಯಶಂಕರ್ ಅವರು ಒಪ್ಕೋಬಹುದು, ಅದರದೇ ಆದ ಭಾಷಾ ಸೊಗಡು ಇದೆ. ಆಮೇಲೆ ಆಯಾ ಕಾಲಘಟ್ಟದಲ್ಲಿ ಕೆಲವೊಂದು ಡಾಮಿನೆಂಟ್ಸ್ ಆಗ್ತದೆ. ಮೈಸೂರು ಭಾಗದ ಬರಹಗಳು ಡಾಮಿನೆಂಟ್ ಆಗ್ತವೆ, ಬೆಂಗಳೂರು ಭಾಗದ ಬರಹಗಳು ಡಾಮಿನೆಂಟ್ ಆಗ್ತದೆ. ಯಾಕಂದ್ರೆ SR ಹಿರೇಮಠ ಅವ್ರನ್ನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಇದು ಮಾಡಿದಾಗ ಬೆಂಗಳೂರಲ್ಲಿ ಪರ್ಯಾಯವಾಗಿ ಒಂದು ಇದನ್ನ ಮಾಡ್ಕೊಂಡ್ರು, ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ಕೊಂಡ್ರು. ಗೋಪಾಲಕೃಷ್ಣ ಅಡಿಗವರು ನಮ್ಮಂತ ಸಣ್ಣವರಿಗೆ ಕನ್ನಡ ಓದ್ಕೊಳ್ದವ್ರಿಗೆ ಕನ್ನಡ ಸಾಹಿತ್ಯ ಕನ್ನಡ ಪರಂಪರೆಯನ್ನು ದೊಡ್ಡದು. ಅದು ಸಾಹಿತಿಗಳಲ್ಲಿ ಇಂಥ ಭಿನ್ನಾಭಿಪ್ರಾಯ ಇದ್ದಾಗ ಜನಸಾಮಾನ್ಯರಲ್ಲಿ ಅದು ಹುಟ್ಟಕ್ಕೆ ಹೆಂಗ್ ಸಾಧ್ಯ? ಇಂಥ ಭಿನ್ನಾಭಿಪ್ರಾಯಗಳು ಸಾಯ್ಬೇಕು ಅಂತ ಹೇಳ್ತೀನಿ ನಾನು. ಜನಸಾಮಾನ್ಯರ ಇದರಲ್ಲಿ ಹೋಗ್ಬೇಕು ಅಂತಂದ್ರೆ ಇದು ಪ್ರತಿಯೊಬ್ಬರು ಒಂದು ಭಾಗದವರು ಇನ್ನೊಂದು ಭಾಗದ ಭಾಷೆಯನ್ನ, ಇನ್ನೊಂದು ಭಾಗದ ಸೊಗಡನ್ನ, ಇನ್ನೊಂದು ಭಾಗದ ಬರಹಗಳನ್ನ, ಇನ್ನೊಂದು ಭಾಗದ ಹಾಡುಗಾರನ್ನ ಗೌರವಿಸ್ಬೇಕು ಮೊದಲು. ಕನ್ನಡ ರಾಜ್ಯ ಒಂದು ಮೊದಲು. ತದನಂತರ ಆಮೇಲೆ ಯಾವುದೇ ಭಾಷೆ ಕೂಡ ಅಳಿಕೂಡುದು. ನಾನು ಅಲ್ಲಿ ಇಲ್ಲಿ ನವೆಂಬರ್ 1ರಲ್ಲಿ ಫಂಕ್ಷನ್ಗೆ ಮಾತನಾಡುವಾಗ ನಾನು ಹೇಳಿದೆ, ನವೆಂಬರ್ 1ಕ್ಕಿಂತ ಮುಂಚೆ ಪತ್ರಿಕೆಯಲ್ಲಿ ಬಂದಿದ್ದು, ಯಾವುದೋ ಒಂದು ಲ್ಯಾಂಗ್ವೇಜ್, ಮೇ ಬಿ ಆಫ್ರಿಕನ್ ಮೂಲ ಒಂದು ಲ್ಯಾಂಗ್ವೇಜ್ ಒಬ್ಬರೇ ಮಾತಾಡ್ತಾರಂತೀವ. ಅದು ಪತ್ರಿಕೆನಲ್ಲಿ ಬಂದಿತ್ತು. ಒಬ್ಬ ಅಜ್ಜಿ ಸ್ಟ್ರಗ್ಲಿಂಗ್, ಅದನ್ನ ದೊಡ್ಡ ಹೊರ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಭಾಷೆ ಹೆಂಗ್ ಉಳಿಸ್ಬೇಕು ಅಂತ ತನ್ನ ಮೊಮ್ಮಗಳಿಗೆ ಕಲಿಸ್ತಾ ಇದ್ದಾರೆ. ಒಬ್ಬರೇ ಮಾತಾಡ್ತಾರೆ. ಅದು ಹೋಗ್ತು ಅಂತಂದ್ರೆ ಭೂಮಿ ಮೇಲೆ ಇಂಥ ಒಂದು ಭಾಷೆ ಇತ್ತು ಅನ್ನೋದನ್ನ ಹೋಗ್ಬೇಕು. ಅದು ಯಾರು ಹುಟ್ಟಿಸಿದ್ರು ಭಾಷೆ ಅನ್ನೋದು ಅದು ಯಾಕೆ ಬೆಳ್ಕೊಂಡ್ ಬಂತು, ಏನ್ ತಾನ ಯಾಕೆ ಸಾಯ್ಕೊಂತ ಹೋಗ್ತಾ ಇದೆ ಅಂತ ವಿಚಾರದಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಹೇರಿಕೆ, ಹಿಂದಿ ಹೇರಿಕೆ ಆಗೋದು, ಮತ್ತೊಂದು ಆಗೋದು, ಸೈದ್ಧಾಂತಿಕವಾದ ವಿರೋಧ ಉಂಟಾಗ್ತದೆ. ಭಾಷಾ ಪ್ರೀತಿಯಲ್ಲಿ ಸೈದ್ಧಾಂತಿಕ ಹೇರಿಕೆ ಇರಬಾರ್ದು. ಅದನ್ನ ನಾವು ಒಂಚೂರು ಮುಂದೆ ತಗೊಂಡು ಹೋಗಿ ಇಂದಿನ ಫಂಕ್ಷನ್ಗೆ ನಾವು ಅಪ್ಲೈ ಮಾಡ್ಬೇಕಂದ್ರೆ ಯಾವುದೇ ಭಾಷಾ ಸ್ವರೂಪ ಕೂಡ ಅಳಿಕೂಡುದು. ನಮ್ಮ ಮೇಲಿನ ಮೈಸೂರು ಕನ್ನಡ ದಬ್ಬಾಳಿಕೆ ಬೇಡ, ನಮ್ಮ ಮೇಲಿನ ಮಂಗಳೂರು ಕನ್ನಡ ದಬ್ಬಾಳಿಕೆ ಬೇಡ. ನಾವು ಅವ್ರನ್ನ ಗೌರವಿಸೋಣ, ನಮ್ಮನ್ನ ಅವ್ರು ಗೌರವಿಸ್ತೀವಿ. ನಾವು ಚೇಂಜ್ ಆದೀವಿ ಅಂತಂದ್ರೆ ನಮ್ಮ ಸೊಗಡು, ನಮ್ಮ ಭಾಷೆ, ನಿಮ್ಮೆಲ್ಲ ಬರಹ, ನಿಮ್ಮ ತುಡಿತ ಉಳಿದಿಲ್ಲ. ನೀವು ಏನ್ ಮಾತನಾಡಿದ್ರಿ ನಾನು ಕೇಳಿದೆ, ಅದು ಬಹಳ ಆಳದಿಂದ ಬಂದಿದ್ದು. ನಂದಕುಮಾರ್ ಮಾತಾಡಿದ್ ಕೇಳಿದೆ, ಅವರು ಬಹಳ ಆಳದಿಂದ ಬಂದಿದ್ದು. ಸರ್ ಮಾತಾಡಿದ್ ಕೇಳಿದೆ, ಬಹಳ ಆಳದಿಂದ ಬಂದಿದ್ದು. ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಿದ್ರೆ ಇನ್ನೂ ಏನೇನು ಹೊರಹೊಮ್ಮಿಸಿದ್ದೋ ಗೊತ್ತಿಲ್ಲ. ಪ್ರತಿಯೊಂದು ಅನುಭವ ಆಧಾರದಿಂದ ಮೇಲೆ ಬಂದಿರ್ತದೆ. ಇಲ್ಲಿ ತುಡಿತ ಅದು. ಮತ್ತೆ ಅದನ್ನ ಅದೇ ರೂಪದಲ್ಲಿನೇ ಹೇಳ್ಬೇಕು. ನಾವು ಅದಕ್ಕೊಂದು ಪಾಲಿಶ್ಡ್ ಲ್ಯಾಂಗ್ವೇಜ್ ಕೊಟ್ರೆ ಅದೇನು ಚೆನ್ನಾಗಿರೋದಿಲ್ಲ. ಅದು ಅರ್ಥನೂ ಆಗೋದಿಲ್ಲ, ಅದು ಒಳ್ಳೆ ಸಾಹಿತ್ಯನೂ ಅನಿಸ್ಕೊಳ್ಳೋದಿಲ್ಲ. ಆಮೇಲೆ ಅದನ್ನ ಯಾವ ಉದ್ದೇಶ ಇಟ್ಕೊಂಡ್ರೆ ನೀವು ಬರೆದ್ರಿ ಅನ್ನೋದು ಕೂಡ ಅದು ರೀಚ್ ಆಗಲ್ಲ. ಇದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಭಾಷಾಂತರ ಅನುವಾದ ಆಗ್ಬೇಕು. ಮೇಡಮ್ ಅವ್ರು ಹೇಳಿದ್ರು, ಈ ಕಡೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ಲವರು ಭಾಷಾಂತರ ಮಾಡಿದ್ರೆ ಚೆನ್ನಾಗಿರ್ತಕ್ಕಂತ. ಸೊ ಎಲ್ಲ ತಾವು ಬರಹಗಾರ ಏನಿದ್ದೀರಿ, ಸಾಹಿತಿಗಳೇನಿದ್ದೀರಿ, ಇಲ್ಲಿ ಇರೋರು ಅಥವಾ ಲಾಸ್ಟ್ ಅಥವಾ ಕಳೆದ ವರ್ಷಗಳಲ್ಲಿ ಪುರಸ್ಕೃತರು, ಇನ್ನೂವರೆಗೆ ಪುರಸ್ಕೃತರು ಆಗದೇ ಇರೋರು ಎಲ್ಲರೂ ಜವಾಬ್ದಾರಿ. ಒಳ್ಳೇದೊಳ್ಳೇದು ಏನೇನು ಬರೆದಿರಿ, ಯಾವ್ದೋ ರೂಪದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಗೆ ತರ್ಜುಮಾ ಆಗಿ. ಹಿಂದಿಗೆ ತರ್ಜುಮಾ ಆತಂತಂದ್ರೆ ನಮ್ಮ ವ್ಯಾಪ್ತಿ ಬಿಟ್ಟು ಹೊರಗೋಗ್ತದೆ, ಕನ್ನಡ ನಾಡಿನ ವ್ಯಾಪ್ತಿ ಬಿಟ್ಟು ಹೋಗ್ತದೆ. ಇಂಗ್ಲಿಷಿಗೆ ತರ್ಜುಮೆ ಆತಂತಂದ್ರೆ ಈಗಂತೂ ಎಲ್ಲ ಈಸಿ ಆಗಿದೆ. ನಾನು ನಿನ್ನೆ ಹೇಳಿದೆ, ಗೂಗಲ್ ಟಚ್ ಮಾಡ್ಬೇಕ್ರಿ, ದಟ್ ವಿಲ್ ಸ್ಪಾಯಿಲ್. ಬಟ್ ನಿಜವಾದ ಭಾಷಾಂತರ ಕುಂತ್ಕೊಂಡು ಇಂಗ್ಲಿಷ್ ಬಲ್ಲವರ ಹತ್ರ ಕುಂತ್ಕೊಂಡು ಅದ್ರ ಮೀನಿಂಗ್ ಹೆಂಗ್ ಬರ್ಬೇಕು, ಎಕ್ಸಾಕ್ಟ್ಲಿ ಹೆಂಗ್ ಬರ್ಬೇಕು, ಹಿಂದಿ ಬಲ್ಲವರ ಹತ್ರ ಕುಂತ್ಕೊಂಡು ಮಾಡಿ ನೀವೇ ಯೂಟ್ಯೂಬ್ನೇ ಹಾಕಿ, ತೊಂದರೆ ಇಲ್ಲ. ಪೀಪಲ್ ವಿಲ್ ಸ್ಟಾರ್ಟ್ ರೀಡಿಂಗ್. ನಿಮ್ಮ ಬರಹದ ಭವನೆಯಲ್ಲಿ ಹೋಗ್ತದೆ, ಆಮೇಲೆ ತುಡಿತಲ್ಲಿ ಹೋಗ್ತದೆ, ಆಮೇಲೆ ಕಲ್ಯಾಣ ಕರ್ನಾಟಕದ ಭವನೆ, ತುಳಿತಕ್ಕೊಳಗಾದ ಭವನೆ, ಆ ನಂತರ ಏನು ವಿದ್ಯಾಭ್ಯಾಸ ಇಲ್ಲದ ನಾಡು ಹೆಂಗಿದ್ದು, ಅಥವಾ ಬೇರೆ ಏನೋ ಮೂಢನಂಬಿಕೆಗಳಲ್ಲಿ ಇದ್ದೀವಿ, ಅದ್ರ ಮತ್ತೊಂದೇನೋ ಈಗ ಸಾಗರ್ ಸಾಹೇಬ್ ಮಾತಾಡ್ಕೊಂತ ಹೇಳಿದ್ರು, ಇದಕ್ಕೆ ಒಂದೇ ಭಾಗ, ಕುಡಿಯಕ್ಕೆ ಒಂದು 7-8 ಭಾಗದಲ್ಲಿ ಒಂದೇ ಭಾಗ, ಎಲ್ಲಾ ತರದ ಭವನೆಗಳಿದಾವೆ.